ಮಾರ್ಕೆಟ್ ಯಾಕೆ ಬೇಕು, ಫಾರ್ಚುನರ್ ಕಾರ್ ಬೇಕು, ಇನ್ವೆಸ್ಟಿಂಗ್ ನ ಮಾಡ್ತಾರೆ. FD ನಲ್ಲಿ 3.5% ಲಾಸ್ ಆಗ್ತಾ ಇದೆ. ನನಗೆ ಎಷ್ಟು ಪರ್ಸೆಂಟೇಜ್ ಫಿಸಿಕಲ್ ಗೋಲ್ಡ್ ಅಲ್ಲಿ ಲಾಸ್ ಆಗ್ತಾ ಇದೆ ಅಂದ್ರೆ 21% ಲಾಸ್ ಆಗ್ತಾ ಇದೆ. ಬ್ಯಾಂಕ್ ಅಲ್ಲಿ ದುಡ್ಡಿಡೋದು ಒಳ್ಳೆ ಇನ್ವೆಸ್ಟ್ಮೆಂಟ್. ಯಾಕೆ ಇನ್ವೆಸ್ಟಿಂಗ್ ಮಾಡಬೇಕು? ಶಾರ್ಟ್ ಟರ್ಮ್ ಅಲ್ಲಿ ಪ್ರಾಫಿಟ್ಸ್ ನ ಕ್ರಿಯೇಟ್ ಮಾಡಬೇಕು. ನಮ್ಮ ಚಾನೆಲ್ ನ ನೀವು ಫಾಲೋ ಮಾಡಿದ್ರೆ ಟ್ರೇಡಿಂಗ್ ಅಂಡ್ ಇನ್ವೆಸ್ಟಿಂಗ್ ಬಗ್ಗೆ ಫ್ರೀ ಆಗಿ ಯೂಟ್ಯೂಬ್ ಅಲ್ಲೇ ನೀವು ಕುತ್ಕೊಂಡು ಬೇಸಿಕ್ಸ್ ಅನ್ನ ಕಲಿಬಹುದು. ನಾನು ಯಾವತ್ತೂ ರಿಚ್ ಆಗೋದಕ್ಕಾಗಲ್ಲ. ಯಾಕೆ? ನನ್ನ ಇನ್ಕಮ್ 50% ಜಾಸ್ತಿ ಆಗಿದ್ಯಾ. ಬೀರೊಳಗಡೆ ಇರೋ 1 ಲಕ್ಷ ಅವತ್ತು 1 ಲಕ್ಷನೇ, 26ರಲ್ಲೂ 1 ಲಕ್ಷನೇ. ಇನ್ಫ್ಲೇಷನ್ ಅಷ್ಟು ನಾನು ನನ್ನ ದುಡ್ಡನ್ನ ದುಡ್ಸಿಲ್ಲ ಅಂದ್ರೆ ಲಾಸ್ ಆಗುತ್ತೆ. ಎಲ್ಲರ ಹತ್ರನೂ ಟ್ರೇಡ್ ಮಾಡೋದಕ್ಕೆ ಸಾಧ್ಯ ಇದೆಯಾ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಸಾಧ್ಯ ಇಲ್ಲ. ನಮಸ್ಕಾರ, ನಾನು ನಿಮ್ಮ ಸುದತ್ತ ರಾವ್, ಚಾರ್ಟರ್ಡ್ ವೆಲ್ತ್ ಮ್ಯಾನೇಜರ್. ನಾವು ಇವತ್ತು ಈ ವಿಡಿಯೋದಲ್ಲಿ ಸ್ಟಾಕ್ ಮಾರ್ಕೆಟ್ ಯಾಕೆ ಬೇಕು, ಒಂದು ಕಂಪ್ನಿ ಸ್ಟಾಕ್ ಮಾರ್ಕೆಟ್ಗೆ ಯಾಕೆ ಬರುತ್ತೆ, ನಾವು ಇನ್ವೆಸ್ಟಿಂಗ್ ನ ಯಾಕೆ ಮಾಡಬೇಕು, ಬೇರೆ ಎಲ್ಲ ಇನ್ವೆಸ್ಟ್ಮೆಂಟ್ ಅಪಾರ್ಚುನಿಟೀಸ್ಗೂ ಸ್ಟಾಕ್ ಮಾರ್ಕೆಟ್ಗೂ ಏನ್ ಡಿಫ್ರೆನ್ಸು ಅನ್ನೋದ್ರ ಬಗ್ಗೆ ಫುಲ್ ಬೇಸಿಕ್ಸ್ ಇಂದ ಅರ್ಥ ಮಾಡ್ಕೊಳ್ಳೋಣ. ಸೊ ಫಸ್ಟ್ ಪ್ರಶ್ನೆ ನಮಗೆ ಏನ್ ಬರುತ್ತೆ ಅಂತ ಹೇಳಿದ್ರೆ, ಸ್ಟಾಕ್ ಮಾರ್ಕೆಟ್ ಯಾಕೆ ಬೇಕು, ವೈ ಡು ವಿ ನೀಡ್ ಸ್ಟಾಕ್ ಮಾರ್ಕೆಟ್ ಅನ್ನೋ ಪ್ರಶ್ನೆ ಬರುತ್ತೆ. ಸೊ ಈ ಪ್ರಶ್ನೆಗೆ ಉತ್ತರ, ಜನ ಮೈನ್ ರೀಸನ್ ಸ್ಟಾಕ್ ಮಾರ್ಕೆಟ್ಗೆ ಏನಕ್ಕೆ ಬರ್ತಾರೆ ಅಂತಂದ್ರೆ, ಒಂದು ಶಾರ್ಟ್ ಟರ್ಮ್ ಅಲ್ಲಿ ಪ್ರಾಫಿಟ್ಸ್ ನ ಕ್ರಿಯೇಟ್ ಮಾಡಬೇಕು ಅನ್ನೋ ರೀಸನ್ ಇಂದ ಬರ್ತಾರೆ. ಇನ್ನೊಂದು ರೀಸನ್ ಏನು ಅಂತ ಹೇಳಿದ್ರೆ, ವೆಲ್ತ್ ಕ್ರಿಯೇಷನ್ ಮಾಡಬೇಕು ಅನ್ನೋ ರೀಸನ್ ಇಂದ ಜನ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಸ್ಟಾಕ್ ಮಾರ್ಕೆಟ್ಗೆ ಬರ್ತಾರೆ. ಫಸ್ಟ್ ನಾನು ಇವತ್ತು ಶಾರ್ಟ್ ಟರ್ಮ್ ಪ್ರಾಫಿಟ್ಸ್ ಬಗ್ಗೆ ಮಾತಾಡ್ತೀನಿ, ಅದಾದ್ಮೇಲೆ ವೆಲ್ತ್ ಕ್ರಿಯೇಷನ್ ಬಗ್ಗೆ ಹೋಗೋಣ. ಸೊ ಶಾರ್ಟ್ ಟರ್ಮ್ ಪ್ರಾಫಿಟ್ಸ್ ಅಂತ ಹೇಳಿದ್ರೆ ಅರ್ಥ ಏನು? ಇವತ್ತು ದುಡ್ಡು ಹಾಕ್ತೀನಿ, ಇನ್ನೊಂದು 15 ದಿನದಲ್ಲಿ ದುಡ್ಡನ್ನು ತೆಗಿತೀನಿ. ಇವತ್ತು ದುಡ್ಡು ಹಾಕ್ತೀನಿ, ಇನ್ನೊಂದು ತಿಂಗಳಲ್ಲಿ ದುಡ್ಡನ್ನು ತೆಗಿತೀನಿ. ಇವತ್ತು ದುಡ್ಡು ಹಾಕ್ತೀನಿ, ಇನ್ನೊಂದು ವರ್ಷದ ಒಳಗಡೆ ದುಡ್ಡನ್ನು ತೆಗಿತೀನಿ. ಇದೆಲ್ಲದು ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಶಾರ್ಟ್ ಟರ್ಮ್ ಅಲ್ಲಿ ಬರುತ್ತೆ. ಶಾರ್ಟ್ ಟರ್ಮ್ ಅಲ್ಲಿ ನಾನು ಮಾರ್ಕೆಟ್ ಇಂದ ದುಡಿಯೋದನ್ನ ನಾವೇನಂತ ಕರಿತೀವಿ ಅಂದ್ರೆ ಟ್ರೇಡಿಂಗ್ ಅಂತ ಕರಿತೀವಿ. ಸೊ ಇವಾಗ ಟ್ರೇಡಿಂಗ್ ಅಂತ ಹೇಳಿದ್ರೆ ಅರ್ಥ ಏನು ಅಂತ ಹೇಳಿದ್ರೆ, ಇವತ್ತು ದುಡ್ಡು ಹಾಕ್ತೀನಿ, ಇನ್ನೊಂದು 1 ವರ್ಷದ ಒಳಗಡೆ ನಾನು ದುಡ್ಡನ್ನ ತೆಗಿತೀನಿ ಅಂತ ಹೇಳಿದ್ರೆ ಇಟ್ ಕಮ್ಸ್ ಅಂಡರ್ ಟ್ರೇಡಿಂಗ್. ಬಟ್ ಆದ್ರೆ ಟ್ರೇಡಿಂಗ್ ಮಾಡೋದಕ್ಕೆ ನನಗೆ ಏನ್ ಬೇಕು ಅಂತ ಹೇಳಿದ್ರೆ, ಐ ರಿಕ್ವೈರ್ ಎಕ್ಸ್ಟ್ರೀಮ್ ಲೆವೆಲ್ ಆಫ್ ಸ್ಕಿಲ್ ಇರ್ಬೇಕು. ನನ್ನ ಹತ್ರ ಸ್ಕಿಲ್ ಇದ್ರೆ ಮಾತ್ರ, ತುಂಬಾ ಜಾಸ್ತಿ ಸ್ಕಿಲ್ ಇದ್ರೆ ಮಾತ್ರ ನನಗೇನಾಗುತ್ತೆ ಅಂತ ಹೇಳಿದ್ರೆ ಟ್ರೇಡಿಂಗ್ ಇಂದ ನಾನು ದುಡ್ಡನ್ನ ಸಂಪಾದನೆ ಮಾಡ್ಬೋದು. ಬಟ್ ಎಲ್ಲರ ಹತ್ರನೂ ಟ್ರೇಡ್ ಮಾಡೋದಕ್ಕೆ ಸಾಧ್ಯ ಇದೆಯಾ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಸಾಧ್ಯ ಇಲ್ಲ. ಈ ಟ್ರೇಡ್ ಮಾಡೋದಕ್ಕೆ ನನಗೆ ಸ್ಕಿಲ್ ಇರಬೇಕು. ಈ ಸ್ಕಿಲ್ಲಿಗೆ ನನಗೆ ಎಜುಕೇಶನ್ ಅನ್ನೋದು ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್. ಸೊ ಈ ಎಜುಕೇಶನ್ ನನಗೆ ಎಲ್ಲಿ ಸಿಗುತ್ತೆ ಅನ್ನೋ ಪ್ರಶ್ನೆ ನಿಮಗೆ ಬಂದೇ ಬರುತ್ತೆ. ಸೊ ಈ ಎಜುಕೇಶನ್ ನ ನೀವು ಇವಾಗ ಹೊರಗಡೆ ಕಲಿಬೇಕು ಅಂತ ಹೇಳಿದ್ರೆ 6,500, 7,000, 8,000 ಕೋರ್ಸಿಗೆ ಫೀಸ್ ಅನ್ನ ದುಡ್ಡು ಕೊಟ್ಟು ನೀವೇನ್ ಮಾಡ್ತೀರಾ ಅಂತ ಹೇಳಿದ್ರೆ ಕಲಿತೀರಾ. ಬಟ್ ಆದ್ರೆ ನಮ್ಮ ಚಾನೆಲ್ ನ ನೀವು ಫಾಲೋ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಟ್ರೇಡಿಂಗ್ ಅಂಡ್ ಇನ್ವೆಸ್ಟಿಂಗ್ ಬಗ್ಗೆ ಫ್ರೀ ಆಗಿ ಯೂಟ್ಯೂಬ್ ಅಲ್ಲೇ ನೀವು ಕುತ್ಕೊಂಡು ನೀವೇನ್ ಮಾಡ್ಬೋದು ಅಂತ ಹೇಳಿದ್ರೆ ಬೇಸಿಕ್ಸ್ ಅನ್ನ ಕಲಿಬಹುದು. ಬಟ್ ಇಲ್ಲಿ ಕುತ್ಕೊಂಡು ನನ್ನ ವಿಡಿಯೋಸ್ ನೋಡಿದ ತಕ್ಷಣ ನಾನು ಕಲಿಯೋದಕ್ಕಾಗತ್ತಾ? ಡೆಫಿನೆಟ್ಲಿ ಆಗಲ್ಲ. ನೀವು ಯಾವುದೋ ಒಂದು ಕೋರ್ಸಿಗೆ ಹೋದ ತಕ್ಷಣ ನೀವು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕಲಿಯೋದಕ್ಕೆ ಸಾಧ್ಯನೇ ಇಲ್ಲ. ನೀವು ಸ್ಟಾಕ್ ಮಾರ್ಕೆಟ್ ಬಗ್ಗೆ ನೀವು ಕಲಿಬೇಕು ಅಂದ್ರೆ ನಿಮ್ಮ ಎಫರ್ಟ್ ಇಂದ ಮಾತ್ರ ಸಾಧ್ಯ. ಸೊ ಈ ವಿಡಿಯೋಸ್ ನೋಡಿ ಬೇರೆ ಕಡೆ ದುಡ್ಡು ಕೊಟ್ಟು ಕಲಿಯೋ ಬದಲು ನೀವು ಈ ವಿಡಿಯೋಸ್ ನೋಡಿ ಅರ್ಥ ಮಾಡ್ಕೊಂಡು ಅದಾದ್ಮೇಲೆ ವರ್ಕ್ ಯಾರು ಮಾಡಬೇಕು ಅಂದ್ರೆ ವರ್ಕ್ ನೀವೇ ಮಾಡ್ಬೇಕು. ನೀವು ಯಾವ್ದೋ ಕೋರ್ಸಿಗೆ ಸೇರ್ಕೊಂಡ್ರು ಅವ್ರು ವರ್ಕ್ ಮಾಡ್ತಾರೆ, ಅವರಿಂದ ನಾನು ದುಡ್ಡು ಸಂಪಾದನೆ ಮಾಡ್ತೀನಿ, ಅದು ಸಾಧ್ಯ ಇಲ್ಲ. ಸೊ ಇಲ್ಲೂ ನೀವೇನ್ ಮಾಡ್ಬೇಕು ಅಂದ್ರೆ ನೀವೇ ವರ್ಕ್ ಮಾಡಿ ಅದ್ರ ಜೊತೆಗೆ. ಬಟ್ ಎಜುಕೇಶನ್ಗೆ ದುಡ್ಡು ಕೊಡೋ ಅವಶ್ಯಕತೆ ಇರಲ್ಲ. ಎಜುಕೇಶನ್ ಎಲ್ಲರಿಗೂ ಸಿಗ್ಬೇಕು. ಆ ರೀಸನ್ ಇಂದ ಈ ವಿಡಿಯೋಸ್ ಅನ್ನ ಮಾಡ್ತಾ ಇದೀವಿ. ಸೊ ಇವತ್ತಿನ ನಮ್ಮ ಕಾನ್ಸೆಪ್ಟ್ ಏನು ಅಂದ್ರೆ, ಫಸ್ಟ್ ವೆಲ್ತ್ ಕ್ರಿಯೇಷನ್ ಬಗ್ಗೆ ಮಾತಾಡೋಣ. ವೆಲ್ತ್ ಕ್ರಿಯೇಷನ್ ಅಂತ ಹೇಳಿದ್ರೆ ಅರ್ಥ ಏನು? ವೆಲ್ತ್ ಕ್ರಿಯೇಷನ್ ಕಮ್ಸ್ ಅಂಡರ್ ಲಾಂಗ್ ಟರ್ಮ್ ಇನ್ವೆಸ್ಟಿಂಗ್. ನಾನು ಲಾಂಗ್ ಟರ್ಮ್ ಅಲ್ಲಿ ಇವತ್ತು ಹೂಡಿಕೆ ಮಾಡ್ತೀನಿ, ಇನ್ನೊಂದು 5 ವರ್ಷ 10 ವರ್ಷ ನಾನೇನ್ ಮಾಡ್ತೀನಿ ಅಂತ ಹೇಳಿದ್ರೆ ಬಿಟ್ಬಿಡ್ತೀನಿ ಆ ಫಂಡ್ ನ. ಆ ಫಂಡ್ ಗ್ರೋ ಆಗ್ತಾ ಇದೆ. ಇವಾಗ ರಿಯಲ್ ಎಸ್ಟೇಟ್ ಅಲ್ಲಿ ಹೆಂಗ್ ಮಾಡ್ತೀವಿ, ಇವತ್ತು ದುಡ್ಡು ಹಾಕ್ತೀವಿ, 10 ವರ್ಷ ಬಿಟ್ಬಿಡ್ತೀವಿ, ಅದ್ರ ಬಗ್ಗೆ ಯೋಚನೆ ಮಾಡಲ್ಲ. ಬಟ್ ಜನ ಸ್ಟಾಕ್ ಮಾರ್ಕೆಟ್ ಬಂದ ತಕ್ಷಣ ಯೋಚನೆ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಯಾಕೆ? ರಿಯಲ್ ಎಸ್ಟೇಟ್ ಪ್ರೈಸಸ್ ದಿನ ಮೇಲೆ ಕೆಳಗೆ ಓಡಾಡ್ತಾ ಇರಲ್ಲ, ಬಟ್ ಅದು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಓಡಾಡ್ತಾ ಇರುತ್ತೆ. ಸೊ ಆ ರೀಸನ್ ಇಂದ ಜನ ಏನ್ ಮಾಡಲ್ಲ ಅಂತ ಹೇಳಿದ್ರೆ ಹೋಲ್ಡ್ ಮಾಡಲ್ಲ, ಸಾಕು ತೆಗೆದು ಬಿಡೋಣ ಅಂತ ತೆಗೆದು ಬಿಡ್ತಾರೆ. ಸೊ ಇದು ಮೈನ್ ರೀಸನ್ ಜನ ದುಡ್ಡು ಮಾಡದೇ ಇರೋದಕ್ಕೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ. ಸೊ ಅದ್ರ ಬಗ್ಗೆ ಎಲ್ಲ ಇನ್ ಡೆಪ್ತ್ ಆಗಿ ನಾವೇನ್ ಮಾಡೋಣ ಅಂತ ಹೇಳಿದ್ರೆ ಅರ್ಥ ಮಾಡ್ಕೊಳ್ಳೋಣ. ಸೊ ವೆಲ್ತ್ ಕ್ರಿಯೇಷನ್ ಅಂದ್ರೆ ಅರ್ಥ ಏನು? ಆಸ್ತಿ ಸಂಪಾದನೆ ಮಾಡೋದು. ಆಸ್ತಿ ಸಂಪಾದನೆ ಮಾಡಬೇಕು ಅಂತ ಹೇಳಿದ್ರೆ ಲಾಂಗ್ ಟರ್ಮ್ ಇನ್ವೆಸ್ಟಿಂಗ್ ಇಂದ ಮಾತ್ರ ಸಾಧ್ಯ ಆಗುತ್ತೆ. ಟ್ರೇಡಿಂಗ್ ಮಾಡಬೇಕು ನಾನು ಅಂತ ಹೇಳಿದ್ರೆ ನನ್ನ ಹತ್ರ ಎಕ್ಸ್ಟ್ರೀಮ್ ಲೆವೆಲ್ ಆಫ್ ಸ್ಕಿಲ್ ಇರಬೇಕು. ಅವಾಗ ಮಾತ್ರ ನಾನು ಏನ್ ಮಾಡ್ತೀನಿ ಅಂದ್ರೆ ದೊಡ್ಡದಾಗಿ ಏನಾದರೂ ಸಾಧನೆ ಮಾಡೋಕ್ಕಾಗುತ್ತೆ. ಬಟ್ ಇನ್ವೆಸ್ಟಿಂಗ್ ನ ಪ್ರತಿಯೊಬ್ರು ಮಾಡಲೇಬೇಕು. ಟ್ರೇಡಿಂಗ್ ಎಲ್ಲರ ಹತ್ರನೂ ಮಾಡೋಕ್ಕಾಗಲ್ಲ, ಬಟ್ ಇನ್ವೆಸ್ಟಿಂಗ್ ಪ್ರತಿಯೊಬ್ರು ಮಾಡಲೇಬೇಕು. ಯಾಕೆ ಇನ್ವೆಸ್ಟಿಂಗ್ ಮಾಡಬೇಕು ಅನ್ನೋ ಪ್ರಶ್ನೆ ನೆಕ್ಸ್ಟ್ ಬರುತ್ತೆ. ಸೊ ಇನ್ವೆಸ್ಟಿಂಗ್ ಯಾಕೆ ಮಾಡಬೇಕು ಅಂತ ಹೇಳಿದ್ರೆ ಮೇನ್ಲಿ ಒಂದ್ ರೀಸನ್ ಏನು,
ಜನ ಯೂಶಲಿ ಏನಕ್ಕೆ ಇನ್ವೆಸ್ಟಿಂಗ್ ಮಾಡ್ತಾರೆ ಅಂದ್ರೆ ಫ್ಯೂಚರ್ ಗೋಲ್ಸ್ ಅನ್ನ ಅಚೀವ್ ಮಾಡೋದಕ್ಕೋಸ್ಕರ ಜನ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಇನ್ವೆಸ್ಟಿಂಗ್ ನ ಮಾಡ್ತಾರೆ. ಇವಾಗ ಫಾರ್ ಎಕ್ಸಾಂಪಲ್ ನನ್ಗೆ ಇನ್ನೊಂದು 15 ವರ್ಷ ಆದ್ಮೇಲೆ ನನ್ನ ಮಗಳಿಗೆ ಮದ್ವೆ ಮಾಡ್ಬೇಕು, ಅದಕ್ಕೆ ನಾನು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಇನ್ವೆಸ್ಟಿಂಗ್ ಮಾಡ್ಬೇಕು. ಇವಾಗಿಲ್ಲ ಅಂದ್ರೆ ಇನ್ಯಾವುದೋ ಒಂದು ಮನೆ ತಗೊಬೇಕು, ಕಾರ್ ತಗೊಬೇಕು, ಇದೆಲ್ಲ ಗೋಲ್ಸ್, ಲಾಂಗ್ ಟರ್ಮ್ ಗೋಲ್ಸ್. ಇನ್ನೊಂದು 5 ವರ್ಷ ಆದ್ಮೇಲೆ ನನಗೊಂದು ಒಳ್ಳೆ ಕಾರ್ ಬೇಕು, ನನಗೊಂದು ಫಾರ್ಚುನರ್ ಕಾರ್ ಬೇಕು, ನನಗೆ ಇವಾಗ ಬೇಕಾ, ಇವಾಗಲ್ಲ ಇನ್ನೊಂದು 5 ವರ್ಷ ಬಿಟ್ಟು ನನಗೊಂದು ಫಾರ್ಚುನರ್ ಕಾರ್ ಬೇಕು. ಸೊ ಇದಕ್ಕೆಲ್ಲ ನಾನು ಕರೆಕ್ಟ್ ಆಗಿರೋ ಫೈನಾನ್ಷಿಯಲ್ ಪ್ಲಾನ್ ಅನ್ನ ಮಾಡಿದ್ರೆ ಅವಾಗ ನನಗೆ ಏನಾಗುತ್ತೆ ಅಂತ ಹೇಳಿದ್ರೆ ಇನ್ವೆಸ್ಟಿಂಗ್ ನನಗೆ ಲಾಂಗ್ ಟರ್ಮ್ ಅಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ. ಇದಕ್ಕಿಂತ ಇನ್ನೊಂದು ಮೈನ್ ರೀಸನ್ ಏನು ನಾನು ಇನ್ವೆಸ್ಟಿಂಗ್ ಮಾಡಬೇಕಾಗಿರೋದು ಅಂದ್ರೆ ಬೀಟಿಂಗ್ ಇನ್ಫ್ಲೇಷನ್. ಇನ್ಫ್ಲೇಷನ್ ಅನ್ನ ಬೀಟ್ ಮಾಡೋದಕ್ಕೋಸ್ಕರ, ಇನ್ಫ್ಲೇಷನ್ ಅಂತ ಹೇಳಿದ್ರೆ ಅರ್ಥ ಏನು, ಹಣದುಬ್ಬರ ಅಂತ ಕರಿತೀವಿ. ಹಣದುಬ್ಬರ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಇನ್ಫ್ಲೇಷನ್ ಅಂತ ಹೇಳಿದ್ರೆ ನಾನು ಇದಕ್ಕೆ ಒಂದು ಎಕ್ಸಾಂಪಲ್ ಮೂಲಕ ನಾನು ಏನ್ ಮಾಡ್ತೀನಿ ಅಂದ್ರೆ ನಿಮಗೆ ಅರ್ಥ ಮಾಡಿಸ್ತೀನಿ. ನಾನು ಹುಟ್ಟಿದ್ದು 2000ದಲ್ಲಿ. ಅವತ್ತು ನಮ್ಮಪ್ಪ ಬೀರಲ್ಲಿ 1 ಲಕ್ಷ ರೂಪಾಯಿ ಇಟ್ಟಿದ್ರು ಅಂತ ಅನ್ಕೊಳ್ಳೋಣ, ಇಟ್ಟಿದ್ರು ಅಂತ ಅನ್ಕೊಳ್ಳೋಣ. ಇವಾಗ 2000ದಲ್ಲಿ 1 ಲಕ್ಷ ರೂಪಾಯಿ, ಇವಾಗ 2026ರಲ್ಲಿ ಆ 1 ಲಕ್ಷ ರೂಪಾಯಿ ಏನಾದ್ರು ಚೇಂಜ್ ಆಗಿರುತ್ತಾ? ಏನು ಚೇಂಜ್ ಆಗಿರಲ್ಲ. ಬೀರೊಳಗಡೆ ಇರೋ 1 ಲಕ್ಷ ಅವತ್ತು 1 ಲಕ್ಷನೇ. ಇದು 2000ದಲ್ಲಿರೋ 1 ಲಕ್ಷ ಇವಾಗ 2026ರಲ್ಲೂ ಇದ್ರದ ವ್ಯಾಲ್ಯೂ ಎಷ್ಟು ಅಂದ್ರೆ 1 ಲಕ್ಷ ರೂಪಾಯಿ. ಅವತ್ತು 1 ಲಕ್ಷನೇ, 2026ರಲ್ಲೂ 1 ಲಕ್ಷನೇ. ಬಟ್ ಆದ್ರೆ 2000ದಲ್ಲಿ ನಾನು 1 ಲಕ್ಷ ರೂಪಾಯಿಗೆ ಎಷ್ಟು ಐಟಮ್ಸ್ ತಗೊಬೋದಾಗಿತ್ತೋ ಇವಾಗ 2026ರಲ್ಲಿ ಅಷ್ಟು ಐಟಮ್ಸ್ ತಗೊಳೋದಕ್ಕಾಗತ್ತಾ ಅಂತ ನೀವು ಪ್ರಶ್ನೆ ಕೇಳಿದ್ರೆ ಡೆಫಿನೆಟ್ಲಿ ಆಗಲ್ಲ. ಸೊ ಯಾಕಾಗಲ್ಲ ಅಂತ ಹೇಳಿದ್ರೆ ಹಣದುಬ್ಬರದಿಂದ ಆಗಲ್ಲ. ಸೊ ಇದು ಕ್ರಿಸ್ತ ಪೂರ್ವದ ಎಕ್ಸಾಂಪಲ್ ಆಯ್ತು, ಬಹಳ ಹಿಂದಿನ ಎಕ್ಸಾಂಪಲ್ ಆಯ್ತು. ಇವಾಗ ರೀಸೆಂಟ್ ಎಕ್ಸಾಂಪಲ್ ಬರೋಣ. ಲೆಟ್ಸ್ ಸೇ ಇವಾಗ 5 ವರ್ಷದ ಹಿಂದೆ, 4 ವರ್ಷದ ಹಿಂದೆ, ಸೊ ಅರ್ಧ ಲೀಟರ್ ಹಾಲಿನ ಬೆಲೆ ಎಷ್ಟಿತ್ತು ಅಂತ ಹೇಳಿದ್ರೆ 18 ರೂಪಾಯಿ ಇತ್ತು. ಇವಾಗ ಅಂದ್ರೆ 16, 18, 20 ಒಂದೊಂದು ಕಲರಿಗೆ ಒಂದೊಂದು ರೇಟ್ ಇತ್ತು. ಕೆಂಪು, ಬಿಳಿ, ಹಸಿರು ಒಂದೊಂದು ಕಲರ್ ಒಂದೊಂದು ರೇಟ್ ಮಾಡಿದ್ದಾರೆ. ಸೊ ಇವಾಗ ನಾವು ಆನ್ ಅನ್ ಅವರೇಜ್ ತಗೋಣ. ಇವತ್ತಿಗೆ ನಾನು ಕ್ಯಾಲ್ಕುಲೇಷನ್ ಮಾಡಿದ್ರೆ ಒಂದೊಂದು ಕಲರಿಗೆ ಒಂದೊಂದು ರೇಟ್ ಇದೆ. ಬಟ್ ಅವರೇಜ್ ಆಗಿ ನಾನು ಏನ್ ತಗೊಂತೀನಿ ಅಂದ್ರೆ 26, 28, 30 ತನಕನೂ ಇದೆ. ಸೊ ಇವತ್ತು ಅರ್ಧ ಲೀಟರ್ ಹಾಲಿನ ಬೆಲೆ ಏನಾಗಿದೆ ಅಂದ್ರೆ 27 ರೂಪಾಯಿ ತನಕನೂ ಇದೆ. 18 ರೂಪಾಯಿಲಿರೋ ಹಾಲು 27 ರೂಪಾಯಿ ತನಕ ಪ್ರೈಸ್ ಏನಾಯ್ತು ಅಂತ ಹೇಳಿದ್ರೆ ಇನ್ಕ್ರೀಸ್ ಆಯ್ತು, ಜಾಸ್ತಿ ಆಯ್ತು ಪ್ರೈಸ್. ಸೊ ಎಷ್ಟು ಪರ್ಸೆಂಟೇಜ್ ಜಾಸ್ತಿ ಆಯ್ತು? 18ರ ಅರ್ಧ ಎಷ್ಟು ಅಂದ್ರೆ 9 ರೂಪಾಯಿ. ಅಂದ್ರೆ 50% ಏನಾಗಿದೆ ಅಂತ ಹೇಳಿದ್ರೆ ಇನ್ಕ್ರೀಸ್ ಆಗಿದೆ. ಯಾವುದು 50% ಇನ್ಕ್ರೀಸ್ ಆಗಿದೆ? ಹಾಲಿನ ಬೆಲೆ. ಸೊ ಪ್ರತಿಯೊಬ್ಬರ ಎಕ್ಸ್ಪೆನ್ಸಸ್ ಏನಾಗಿದೆ ಅಂದ್ರೆ 50% ಇನ್ಕ್ರೀಸ್ ಆಯ್ತು. ಇವಾಗ ನನ್ನ ಎಕ್ಸ್ಪೆನ್ಸು, ನನ್ನ ಖರ್ಚು ಎಷ್ಟಾಯ್ತು ಅಂದ್ರೆ 50% ಇನ್ಕ್ರೀಸ್ ಆಗಿದೆ. ಅದೇ ಇದೇ ಟೈಮಲ್ಲಿ ನನ್ನ ಇನ್ಕಮ್ 50% ಜಾಸ್ತಿ ಆಗಿದೆಯಾ ಅಂತ ಪ್ರಶ್ನೆ ಕೇಳಿದ್ರೆ ಆಗಿಲ್ಲ. ಸೊ ನನ್ನ ಇನ್ಕಮ್ 50% ಜಾಸ್ತಿ ಆಗ್ತಾ ಇಲ್ಲ, ಬಟ್ ನನ್ನ ಎಕ್ಸ್ಪೆನ್ಸಸ್ 50% ಜಾಸ್ತಿ ಆಗ್ತಾ ಇದೆ ಅಂದ್ರೆ ಅರ್ಥ ಏನು? ನಾನು ಯಾವತ್ತೂ ರಿಚ್ ಆಗೋದಕ್ಕಾಗಲ್ಲ. ಯಾಕೆ? ನನ್ನ ಖರ್ಚು ಜಾಸ್ತಿ, ಬಟ್ ಆದ್ರೆ ಇನ್ಕಮ್ ಅಷ್ಟೇ ಪೇಸಲ್ಲಿ ನನಗೇನಾಗ್ತಾ ಇಲ್ಲ ಅಂದ್ರೆ ರೈಸ್ ಆಗ್ತಾ ಇಲ್ಲ. ಇದನ್ನ ನಾನು ಅವಾಯ್ಡ್ ಮಾಡಬೇಕು. ಇದೇನಿದು? ಹಣದುಬ್ಬರ. ಹಣದುಬ್ಬರದಿಂದ ಪ್ರೈಸ್ ಏನಾಗಿದೆ ಅಂದ್ರೆ ಇನ್ಕ್ರೀಸ್ ಆಗಿದೆ, ಎಕ್ಸ್ಪೆನ್ಸಸ್ ಜಾಸ್ತಿ ಆಗಿದೆ, ಆದ್ರೆ ನನ್ನ ಇನ್ಕಮ್ ಅಷ್ಟು ಪರ್ಸೆಂಟೇಜ್ ಜಾಸ್ತಿ ಆಗಿಲ್ಲ. ಯಾಕಾಗಿಲ್ಲ ಅಂದ್ರೆ ಇನ್ಫ್ಲೇಷನ್ ಇಂದ. ಇವಾಗ ಇದೇ ರೀಸನ್ ಇಂದ ನಾನು ಯಾವತ್ತೂ ರಿಚ್ ಆಗೋದಕ್ಕೆ ಆಗ್ತಾ ಇಲ್ಲ. ಸೊ ಇವಾಗ ಇದನ್ನ ನಾನು ಅವಾಯ್ಡ್ ಮಾಡಬೇಕು ಅಂದ್ರೆ ಅರ್ಥ ಏನು? ನಾನು ನನ್ನ ದುಡ್ಡನ್ನ ಅಟ್ ಲೀಸ್ಟ್ ಇನ್ಫ್ಲೇಷನ್ ಅಷ್ಟಾದ್ರೂ ದುಡಿಸ್ಲೇಬೇಕು. ಇನ್ಫ್ಲೇಷನ್ ಅಷ್ಟು ನಾನು ನನ್ನ ದುಡ್ಡನ್ನ ದುಡಿಸಿಲ್ಲ ಅಂದ್ರೆ ನನಗೇನಾಗತ್ತೆ ಅಂತ ಹೇಳಿದ್ರೆ ಲಾಸ್ ಆಗತ್ತೆ. ಅರ್ಥ ಆಗ್ತಿದ್ಯಾ? ಇವಾಗ ಇನ್ಫ್ಲೇಷನ್ ಹಣದುಬ್ಬರದಷ್ಟಾದ್ರೂ ನಾನು ದುಡಿಸ್ಲೇಬೇಕು. ಹಣದುಬ್ಬರ ಎಷ್ಟಿದೆ ಹಂಗಾರೆ? ಎಷ್ಟು ಪರ್ಸೆಂಟೇಜ್ ನನ್ನ ಪ್ರಶ್ನೆಗೆ ಬಂದ್ರೆ ಇದರಲ್ಲಿ ಒಂದೊಂದು ಇನ್ಫ್ಲೇಷನ್ಗೆ ಒಂದೊಂದು ತರ ಬರುತ್ತೆ. ಬಟ್ ಮೇಜರ್ಲಿ ನಾವು ಯಾವ್ದಕ್ಕೆ ಜಾಸ್ತಿ ಸ್ಪೆಂಡ್ ಮಾಡ್ತೀವಿ ಅಂತ ಹೇಳಿದ್ರೆ ಫುಡ್ಡಿಗೆ ಜಾಸ್ತಿ ಸ್ಪೆಂಡ್ ಮಾಡ್ತೀವಿ. ಫುಡ್ ಇನ್ಫ್ಲೇಷನ್ ಅಂತ ಬೇರೆ ಬರುತ್ತೆ, ಮೆಡಿಕಲ್ ಇನ್ಫ್ಲೇಷನ್ ಅಂತ ಬೇರೆ ಬರುತ್ತೆ. ಒಂದೊಂದು ಇನ್ಫ್ಲೇಷನ್ ರೇಟ್ ಒಂದೊಂದು ತರ ಇದೆ ನಮ್ಮ ದೇಶದಲ್ಲಿ. ಬಟ್ ಆದ್ರೆ ನಾವು ಮೇಜರ್ ಸ್ಪೆಂಡ್ ಮಾಡೋದು ಯಾವ್ದ್ರಲ್ಲಿ ಅಂತ ಹೇಳಿದ್ರೆ ಫುಡ್ ಅಂಡ್ ಮೆಡಿಕಲ್ ಎಕ್ಸ್ಪೆನ್ಸಸ್. ಅದರಲ್ಲಿ ಇನ್ಫ್ಲೇಷನ್ ಆಕ್ಚುಲಿ ಏನಿದೆ ಅಂದ್ರೆ ಸ್ವಲ್ಪ ಜಾಸ್ತಿ ಇದೆ. ಸೋಲ್ದೇ ಇರೋದಕ್ಕಾಡೋದು, ಇನ್ನೊಂದು ಗೆಲ್ಲೋದಕ್ಕಾಡೋದು. ಸೊ ಇನ್ಫ್ಲೇಷನ್ ಅಷ್ಟು ನನ್ನ ದುಡ್ಡನ್ನ ದುಡಿಸ್ತಾ ಇದ್ದೀನಿ ಅಂದ್ರೆ ಅಟ್ಲೀಸ್ಟ್ ನಾನು ಸೋಲಲ್ಲ. ಸೊ ಇವತ್ತಿನ ಕ್ಲಾಸಲ್ಲಿ ಫಸ್ಟ್ ನಾವೇನು ಅರ್ಥ ಮಾಡ್ಕೊಳ್ಳೋಣ ಅಂದ್ರೆ ಸೋಲ್ದೇ ಇರೋದು ಹೆಂಗೆ
ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಅದಾದ್ಮೇಲೆ ಕಮಿಂಗ್ ಕ್ಲಾಸಸ್ ಅಲ್ಲಿ ಗೆಲ್ಲದ್ ಹೆಂಗೆ ಅನ್ನೋದ್ರ ಬಗ್ಗೆನೂ ನಾನು ಏನ್ ಮಾಡ್ತೀನಿ ಅಂದ್ರೆ ವಿಡಿಯೋಸ್ ಮಾಡ್ತೀನಿ. ಓಕೆ ಫೈನ್. ಇವಾಗ ಇದಾದ್ಮೇಲೆ ಇನ್ಫ್ಲೇಷನ್ ಅಂದ್ರೆ ಏನು ಅಂತ ಗೊತ್ತಾಯ್ತು. ಮುಂದೆ ನೆಕ್ಸ್ಟ್ ಕಾನ್ಸೆಪ್ಟ್ ಏನು ಅಂತ ಹೇಳಿದ್ರೆ, ಇವಾಗ ಹಂಗಾದ್ರೆ ಇನ್ಫ್ಲೇಷನ್ ಅಷ್ಟಾರು ನನ್ನ ದುಡ್ಡನ್ನ ದುಡಿಸ್ಲೇಬೇಕು ಅಂತ ಹೇಳಿದ್ರೆ ಇವಾಗ ನನ್ನ ಹತ್ರ ಯಾವ ಇನ್ವೆಸ್ಟ್ಮೆಂಟ್ ಅಪಾರ್ಚುನಿಟೀಸ್ ಇದೆ ಅನ್ನೋದ್ರ ಬಗ್ಗೆ ನಾವೇನ್ ಮಾಡೋಣ ಅಂತ ಹೇಳಿದ್ರೆ ಅರ್ಥ ಮಾಡ್ಕೊಳ್ಳೋಣ. ಇವಾಗ ನಾವಿವಾಗ ಫಸ್ಟ್ ಎಕ್ಸಾಂಪಲ್ ಅಲ್ಲೇ ಅರ್ಥ ಮಾಡ್ಕೊಂಡ್ವಿ. ಕ್ಯಾಶ್ ಒಳ್ಳೆ ಇನ್ವೆಸ್ಟ್ಮೆಂಟಾ ಅಂತ ಕೇಳಿದ್ರೆ ಅಲ್ಲ. ನಾನು ಇವಾಗ 2026 ಎರಡು ಎಕ್ಸಾಂಪಲ್ ಕೊಟ್ಟೆ. 1 ಲಕ್ಷ ಅವತ್ತಿಗೆ ಇಟ್ಟಿರೋದು, ಸುಮ್ಮನೆ ಬೀರ ಒಳಗಡೆ ದುಡ್ಡು ಇಟ್ಟಿರೋದು. ಇವಾಗ 2026 ಅದು ಏನಕ್ಕಾದ್ರೂ ಪ್ರಯೋಜನಕ್ಕೆ ಬರ್ತಾ ಇದೆಯಾ ಅಂದ್ರೆ ಏನಕ್ಕೂ ಪ್ರಯೋಜನಕ್ಕೆ ಬರ್ತಾ ಇಲ್ಲ. ಯಾಕೆ ಅಂದ್ರೆ ಅವತ್ತಿಗಿರೋ 1 ಲಕ್ಷ ಬೆಲೆ ಏನಾಗ್ತಾ ಇದೆ ಅಂದ್ರೆ ಕಡಿಮೆ ಆಗ್ತಾ ಇದೆ. ಆ ರೀಸನ್ ಇಂದ ಕ್ಯಾಶ್ ಒಳ್ಳೆ ಇನ್ವೆಸ್ಟ್ಮೆಂಟಾ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಅಲ್ಲ. ಸೊ ಇವಾಗ ನೆಕ್ಸ್ಟ್ ಬರೋದು ಯಾವುದು ಅಂತ ಹೇಳಿದ್ರೆ ಫಿಕ್ಸ್ಡ್ ಡೆಪಾಸಿಟ್ಸ್ ಒಳ್ಳೆ ಇನ್ವೆಸ್ಟ್ಮೆಂಟಾ? ಎಫ್ ಡಿ ಬ್ಯಾಂಕ್ ಅಲ್ಲಿ ದುಡ್ಡಿಡೋದು ಒಳ್ಳೆ ಇನ್ವೆಸ್ಟ್ಮೆಂಟಾ ಅಂತ ನೀವು ಪ್ರಶ್ನೆ ಕೇಳಿದ್ರೆ, ಸೊ ಬ್ಯಾಂಕ್ ಅಲ್ಲಿ ಎಷ್ಟು ಪರ್ಸೆಂಟೇಜ್ ರಿಟರ್ನ್ಸ್ ಬರುತ್ತೆ? ಬ್ಯಾಂಕ್ ಅಲ್ಲಿ ಬರೋ ಇಂಟ್ರೆಸ್ಟ್ ಎಷ್ಟು ಅಂತ ಹೇಳಿದ್ರೆ 5.5 to 6.5% ನನಗೇನಾಗುತ್ತೆ ಅಂತ ಹೇಳಿದ್ರೆ ಆನ್ ಆನ್ ಅವರೇಜ್ ನನಗೆ ಬರೋದೆಷ್ಟು 5.5 to 6.5% ನನಗೆ ಎಲ್ಲಿ ಸಿಗುತ್ತೆ ಅಂದ್ರೆ ಬ್ಯಾಂಕ್ ಎಫ್ ಡಿ ನಲ್ಲಿ ಸಿಗುತ್ತೆ. ಬಟ್ ಇದು ಒಳ್ಳೆ ರಿಟರ್ನ್ಸಾ ಅನ್ನೋ ಪ್ರಶ್ನೆಗೆ ಬಂದ್ರೆ ಸೊ ಡೆಫಿನೆಟ್ಲಿ ಅಲ್ಲ. ಯಾಕಂದ್ರೆ ಇನ್ಫ್ಲೇಷನ್ ಅರೌಂಡ್ 10% ಇದೆ. ನನಗಾದ್ರೆ ಎಫ್ ಡಿಲ್ ಸಿಗ್ತಾ ಇರೋದು ಎಷ್ಟು ಅಂತ ಹೇಳಿದ್ರೆ 6.5% ಸಿಗ್ತಾ ಇದೆ. 6.5%. ಯಾಕಂದ್ರೆ ನಾನು ಫಸ್ಟಿಗೆ ಹೇಳಿದೆ ಇನ್ಫ್ಲೇಷನ್ ಅಷ್ಟಾದ್ರೂ ನನ್ನ ದುಡ್ಡನ್ನ ದುಡಿಸ್ಲೇಬೇಕು. ಇನ್ಫ್ಲೇಷನ್ ಅಷ್ಟು ನನ್ನ ದುಡ್ಡನ್ನ ದುಡಿಸ್ತಿಲ್ಲ ಅಂತ ಹೇಳಿದ್ರೆ ನಾನು ಏನ್ ಮಾಡ್ಕೊತಾ ಇದ್ದೀನಿ ಅಂದ್ರೆ ದುಡ್ಡನ್ನ ಲಾಸ್ ಮಾಡ್ಕೊತಾ ಇದ್ದೀನಿ. ಇವಾಗ ಎಫ್ ಡಿ ನಲ್ಲಿ ನನಗೆ ಇನ್ಫ್ಲೇಷನ್ಗಿಂತ ಏನಿಲ್ಲ ಅಂದ್ರೂ 3.5% ನನಗೆ ಏನಿದೆ ಅಂತ ಹೇಳಿದ್ರೆ ಲಾಸ್ ಆಗ್ತಾ ಇದೆ. 6.5% ದುಡಿತಾ ಇದೀವಲ್ಲ ಸರ್ ಅಂತ ನೀವು ಕೇಳ್ಬೋದು. ಬಟ್ ಆದ್ರೆ 6.5% ಇನ್ಫ್ಲೇಷನ್ ಅಷ್ಟು ದುಡಿತಾ ಇದೀವಾ? ಇನ್ಫ್ಲೇಷನ್ ಅಷ್ಟು ದುಡಿತಾ ಇಲ್ಲ. 3.5% ನನಗೇನಿದೆ ಅಂತ ಹೇಳಿದ್ರೆ ಮಿನಿಮಮ್ ಇದರಲ್ಲಿ ಲಾಸಸ್ ಆಗ್ತಾ ಇದೆ. ಸೊ ಆದ್ರೂ ನಮ್ ಜನ ಜಾಸ್ತಿ ದುಡ್ಡಿಟ್ಟಿರೋದು ಎಲ್ಲಿ ಅಂತ ಹೇಳಿದ್ರೆ ಫಿಕ್ಸ್ಡ್ ಡೆಪಾಸಿಟ್ಸ್ ಅಲ್ಲಿ, ಎಫ್ ಡಿ ನಲ್ಲೇ ಜಾಸ್ತಿ ದುಡ್ಡಿಟ್ಟಿರೋದು. ಸೊ ಎಫ್ ಡಿ ನಲ್ಲಿ ಏನಕ್ಕೆ ಜನ ದುಡ್ಡಿಡ್ತಾರೆ? ಮೇನ್ ರೀಸನ್ ಏನು ಅಂತ ಹೇಳಿದ್ರೆ ಸರ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಸೆಕ್ಯೂರಿಟಿ ಇಲ್ಲ. ದರ್ ಇಸ್ ನೋ ಸೆಕ್ಯೂರಿಟಿ. ಸ್ಟಾಕ್ ಮಾರ್ಕೆಟ್ ಅಲ್ಲಿ ಸೆಕ್ಯೂರಿಟಿ ಇಲ್ಲ. ಆದ್ರೆ ಇಲ್ಲೇನಿದೆ ಅಂತ ಹೇಳಿದ್ರೆ ಸೆಕ್ಯೂರಿಟಿ ಇದೆ. ಅದಕ್ಕೋಸ್ಕರ ಜನ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಎಫ್ ಡಿ ನಲ್ಲಿ ಇನ್ವೆಸ್ಟ್ಮೆಂಟ್ಸ್ ಅನ್ನ ಮಾಡ್ತಾರೆ. ಬಟ್ ಆದ್ರೆ ಕರೆಕ್ಟ್, ಇವಾಗ ಎಫ್ ಡಿ ನಲ್ಲಿ ನಾನು ದುಡ್ಡು ಹಾಕಿ ಯಾರಾದ್ರೂ ಬಹಳ ರಿಚ್ ಆಗಿರೋರನ್ನ ನೀವು ನೋಡಿದೀರಾ? ಸಾಧ್ಯ ಇದೆಯಾ? ನಾನು ರಿಚ್ ಆಗೋದಕ್ಕಾಗತ್ತಾ? ಎಫ್ ಡಿ ನಲ್ಲಿ ದುಡ್ಡು ಹಾಕಿ ರಿಚ್ ಆಗೋದಕ್ಕೆ ಆಗಲ್ಲ. ಯಾಕೆ? ಅಲ್ಲಿ ಏನು ರಿಸ್ಕೇ ಇಲ್ಲ. ನಾನು ರಿಸ್ಕ್ ತಗೊಂಡಿಲ್ಲ ಅಂದ್ರೆ ದೊಡ್ಡದಾಗಿ ಏನು ಸಾಧನೆ ಮಾಡೋದಕ್ಕಾಗಲ್ಲ. ಇದಕ್ಕೋಸ್ಕರ ಪ್ರತಿಯೊಬ್ರು ರಿಸ್ಕ್ ತಗೊಂಡ್ಬೇಕು. ಸೊ ರಿಸ್ಕ್ ಹಂಗಂತ ಸುಮ್ಮನೆ ಇವಾಗ ರಿಸ್ಕ್ ಎಫ್ ಅಂಡ್ ಡೌನ್ ಅಲ್ಲಿ ತಗೊಂಡೋಗಿ ನನಗೆ ಏನು ಗೊತ್ತಿಲ್ಲ ಎಫ್ ಅಂಡ್ ಡೌನ್ ಅಲ್ಲಿ ರಿಸ್ಕ್ ತಗೊಂಡ್ಬಿಡ್ತೀನಿ, ಅದು ಒಳ್ಳೆ ರಿಸ್ಕಾ? ಡೆಫಿನೆಟ್ಲಿ ಅಲ್ಲ. ನಾನು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಕ್ಯಾಲ್ಕುಲೇಟಿವ್ ಆಗಿ ನಾನು ಏನ್ ಮಾಡ್ಬೇಕು ಅಂದ್ರೆ ರಿಸ್ಕ್ ಅನ್ನ ತಗೊಬೇಕು. ಸೊ ಇವಾಗ ಇದ್ರಲ್ಲಿ ನಾನು ಏನ್ ಅರ್ಥ ಮಾಡಿಸಕ್ ಬಂದಿದ್ದೀನಿ ಅಂತ ಹೇಳಿದ್ರೆ ಸೆಕ್ಯೂರಿಟಿಗೆ ದುಡ್ಡಿಡೋದು ತಪ್ಪ? ಹಂಗಾದ್ರೆ ಡೆಫಿನೆಟ್ಲಿ ತಪ್ಪಲ್ಲ. ಸೆಕ್ಯೂರಿಟಿಗೆ ಎಷ್ಟು ದುಡ್ಡು ಇಡಬೇಕು ಅನ್ನೋ ಪ್ರಶ್ನೆ ಬಂದಾಗ ಅಟ್ಲೀಸ್ಟ್ ನಾನು ಎಷ್ಟು ದುಡ್ಡು ಇಡಬೇಕು ಅಂತ ಹೇಳಿದ್ರೆ ನನ್ನ 6 ಮಂತ್ಸಿಗೆ ಆಗುವಂತ ಎಕ್ಸ್ಪೆನ್ಸಸ್, ಲೆಟ್ಸೆ ನನ್ಗೆ ಇವಾಗ ಇದಕ್ಕೆ ಎಮರ್ಜೆನ್ಸಿ ಫಂಡ್ ಅಂತ ಕರೀತಾರೆ. ಈ ಫಂಡ್ ಅಂತ ಬರೀತೀನಿ ನಾನು ಇವಾಗ. ಈ ಫಂಡ್ ಅಂದ್ರೆ ಅರ್ಥ ಏನು ಅಂದ್ರೆ ಎಮರ್ಜೆನ್ಸಿ ಫಂಡ್. ಸೊ ಇವಾಗ 6 ತಿಂಗಳಿಗೆ ಆಗೋ ಖರ್ಚಿಗಾಗೋಷ್ಟು ದುಡ್ಡನ್ನ ಎಮರ್ಜೆನ್ಸಿ ಫಂಡ್ ಆಗಿ ಎಫ್ ಡಿ ನಲ್ಲೋ ಬ್ಯಾಂಕ್ ಅಲ್ಲೋ ನಾನು ಏನ್ ಮಾಡಬೇಕು ಅಂತ ಹೇಳಿದ್ರೆ ಇಡ್ಬೇಕು. ಸೊ ಏನಕ್ಕೆ ಇಡ್ಬೇಕಿದು? ಎಮರ್ಜೆನ್ಸಿ ಫಂಡ್ ಯಾಕೆ ಇಂಪಾರ್ಟೆಂಟು ಅನ್ನೋ ಪ್ರಶ್ನೆ ಬಂದ್ರೆ, ಸೊ ಇವಾಗ ಲೆಟ್ಸೆ ನಾನು ಯಾವುದೋ ಒಂದು ಕೆಲಸ ಮಾಡ್ತಾ ಇದ್ದೀನಿ ಅಂತ ಅನ್ಕೊಳ್ಳೋಣ. ಏನೋ ಅಚಾನಕ್ ಕಾರಣಗಳಿಂದ ಆ ಕೆಲಸ ತಪ್ಪೋಯ್ತು. ಅಕಸ್ಮಾತ್ ಆ ಕೆಲಸ ತಪ್ಪೋದ್ರು ನನಗೆ 6 ತಿಂಗಳಿಗೆ ಆಗೋಷ್ಟು ಖರ್ಚಿಗಾಗೋಷ್ಟು ದುಡ್ಡು ಎಫ್ ಡಿ ನಲ್ಲಿ ಇದ್ರೆ ನನಗೇನಾಗುತ್ತೆ ಅಂದ್ರೆ ನನಗೇನು ಟೆನ್ಷನ್ ಇಲ್ಲದೆ ಇನ್ನೊಂದು ಜಾಬ್ ಅನ್ನು ನಾನು ಏನ್ ಮಾಡ್ಬೋದು ಅಂತ ಹೇಳಿದ್ರೆ ಹುಡುಕ್ಬೋದು. ಸೊ ಈ ರೀಸನ್ಗೆ ಲೆಟ್ಸೆ ಇವಾಗ ತಿಂಗಳಿಗೆ ಒಂದು 30,000 ಖರ್ಚಿದೆ ಅಂತ ಅನ್ಕೊಳ್ಳೋಣ. 30,000 ಎಕ್ಸ್ಪೆನ್ಸಸ್ ಇದ್ರೆ 6 ತಿಂಗಳಿಗೆ ಆಗೋಷ್ಟು ಖರ್ಚನ್ನ ನಾನು ಬ್ಯಾಂಕ್ ಅಲ್ಲಿ ಸೇಫ್ ಆಗಿ ಇಟ್ಟಿರ್ಬೇಕು. ಯಾಕಂದ್ರೆ ಒಂದು ಕೆಲಸ ಮಾಡ್ತೀನಿ, ಏನೋ ಅಚಾನಕ್ ಕಾರಣದಿಂದ ರಿಸೆಷನ್ ಬಂತು, ಸೊ ಆಲ್ ಆಫ್ ಎ ಸಡನ್ ಕೆಲಸ ಮಿಸ್ ಆಯ್ತು. ಸೊ ಕೆಲಸ ಮಿಸ್ ಆದ್ರೂ ನನಗೆ ನನ್ನ ದುಡ್ಡು ಏನಿರ್ಬೇಕು ಹೇಳಿದ್ರೆ ಎಫ್ ಡಿ ನಲ್ಲಿ ಸೇಫ್ ಆಗಿರ್ಬೇಕು, ಅಥವಾ ಬ್ಯಾಂಕ್ ಸೇವಿಂಗ್ಸ್ ಅಕೌಂಟ್ ಅಲ್ಲಿ ಇರ್ಬೇಕು. ಎನಿ ಟೈಮ್ ನಾನು ಅದನ್ನ ವಿಡ್ರಾ ಮಾಡೋ ತರ ಇರ್ಬೇಕು. ಆ ಟೈಮಲ್ಲಿ ನನಗೆ ಟೆನ್ಷನ್ ಆಗಲ್ಲ. ಇನ್ನು 6 ತಿಂಗಳು ನನಗೆ ಟೈಮ್ ಸಿಗುತ್ತೆ ಇನ್ನೊಂದು ಕೆಲಸನ ಹುಡ್ಕೊಳೋದಕ್ಕೆ. ಆದ್ರೆ ಜನ ಏನ್ ಮಾಡ್ತಾರೆ ಅಂದ್ರೆ ಇರೋದನ್ನೆಲ್ಲ ಎಫ್ ಡಿ ನಲ್ಲೇ ಇಟ್ಟಿರ್ತಾರೆ. ಇದರಿಂದ ಏನ್ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದ್ರೆ ಯಾವತ್ತು ರಿಚ್ ಆಗೋದಕ್ಕೆ ಆಗಲ್ಲ.
ನಾನು ರಿಚ್ ಆಗಬೇಕು ಅಂದ್ರೆ ಅರ್ಥ ಏನು, ನಾನು ಸ್ವಲ್ಪ ಪ್ರಮಾಣದಲ್ಲಾದ್ರೂ ನನ್ನ ರಿಸ್ಕ್ ಅನ್ನ ತಗೊಳೋದಕ್ಕೆ ನಾನು ರೆಡಿ ಇರ್ಬೇಕು. ಆ ರಿಸ್ಕ್ ಅನ್ನೇ ನಾನು ತಗೊಂತಾ ಇಲ್ಲ ಅಂದ್ರೆ ನಾನು ಯಾವತ್ತೂ ರಿಚ್ ಆಗೋದಕ್ಕೆ ಸಾಧ್ಯನೇ ಆಗಲ್ಲ. ನಾನು ಇವಾಗ ಇಲ್ಲ ನಾನು ಹಿಂಗೆ ಇರ್ತೀನಿ, ನಾನು ಇನ್ನು 10 ವರ್ಷ ಆದ್ಮೇಲೆ ನನಗೆ ಹಿಂಗೆ ಸಾಕು ನನಗೆ ಲೈಫು ಹಂಗಂತ ಹೇಳಿದ್ರೆ ನೀವು ಇನ್ವೆಸ್ಟ್ಮೆಂಟ್ಸ್ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಇಲ್ಲ ನಾನು ಇನ್ನೂ ಬೆಳಿಬೇಕು, ಇನ್ನೂ ಚೆನ್ನಾಗಿ ಗ್ರೋ ಆಗಬೇಕು, ನಾನು ರಿಚ್ ಆಗಬೇಕು ಅಂತ ಹೇಳಿದ್ರೆ ಪ್ರತಿಯೊಬ್ಬರು ಇನ್ವೆಸ್ಟಿಂಗ್ನ ಮಾಡಲೇಬೇಕು. ಸೊ ಓಕೆ, ಇವಾಗ FD ಒಳ್ಳೆ ಇನ್ವೆಸ್ಟ್ಮೆಂಟಾ ಅನ್ನೋ ಪ್ರಶ್ನೆ ಕೇಳಿದ್ರೆ ಡೆಫಿನೆಟ್ಲಿ ಅಲ್ಲ. ಯಾಕೆ ಅಂದರೆ ಇದರಲ್ಲಿ ನನಗೆ ಇನ್ವೆಸ್ಟ್ಮೆಂಟ್ಸ್ ಅಂತ ಹೇಳಿದ್ರೆ ನನಗೆ ರಿಟರ್ನ್ಸ್ ಬರಬೇಕು. ಚೆನ್ನಾಗಿ ರಿಟರ್ನ್ ಬಂದರೆ ಅದು ಒಳ್ಳೆ ಇನ್ವೆಸ್ಟ್ಮೆಂಟ್, ಚೆನ್ನಾಗಿ ರಿಟರ್ನ್ ಬಂದಿಲ್ಲ ಅಂದರೆ ಅದು ಒಳ್ಳೆ ಇನ್ವೆಸ್ಟ್ಮೆಂಟ್ ಅಲ್ಲ. FDನ ನಾನು ಹಾಗಾದರೆ ಏನಕ್ಕೆ ಯೂಸ್ ಮಾಡಬೇಕು ಅಂದರೆ ಫಾರ್ ಸೆಕ್ಯೂರಿಟಿ ಪರ್ಪಸ್ಗೆ, ಅಂದ್ರೆ 6 ಮಂತ್ಸ್ ಆಗೋ ಸೇವಿಂಗ್ಸ್ ಅನ್ನ ಮಾತ್ರ ಅದನ್ನ ಅಲ್ಲಿ ಇಡೋದಕ್ಕೆ ಅಥವಾ ಬ್ಯಾಂಕ್ಸ್ ಅಲ್ಲಿ ಇಡೋದಕ್ಕೆ ನಾವು FDನ ಏನ್ ಮಾಡಬೇಕು ಅಂತ ಹೇಳಿದ್ರೆ ಯೂಸ್ ಮಾಡಬೇಕು. ಇವಾಗ ನೆಕ್ಸ್ಟ್ ಇನ್ವೆಸ್ಟ್ಮೆಂಟ್ ಅಪಾರ್ಚುನಿಟಿ ಯಾವ್ದಿದೆ ಅಂತ ಹೇಳಿದ್ರೆ ದಟ್ ಕಮ್ಸ್ ಆಸ್ ಗೋಲ್ಡ್. ಗೋಲ್ಡ್ ಒಳ್ಳೆ ಇನ್ವೆಸ್ಟ್ಮೆಂಟಾ? ಸೊ ಇವಾಗ ಗೋಲ್ಡ್ ಒಳ್ಳೆ ಇನ್ವೆಸ್ಟ್ಮೆಂಟಾ ಅಂತ ಕೇಳಿದ ತಕ್ಷಣ ಎಲ್ಲ ಲೇಡೀಸು ಫಸ್ಟ್ ಹೇಳ್ತಾರೆ ಗೋಲ್ಡ್ ಅಂತೂ ಅತ್ಯದ್ಭುತವಾದ ಇನ್ವೆಸ್ಟ್ಮೆಂಟು, ತುಂಬಾ ಅಂದ್ರೆ ತುಂಬಾ ಒಳ್ಳೆ ಇನ್ವೆಸ್ಟ್ಮೆಂಟು ಅಂತ. ಗೋಲ್ಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ 2 ವಿಧಾನ ಇದೆ. ಒಂದು ಏನು ಅಂತ ಹೇಳಿದ್ರೆ ಫಿಸಿಕಲ್ ಗೋಲ್ಡ್, PG ಅಂತ ಬರಿತೀನಿ. PG ಅಂದ್ರೆ ಅರ್ಥ ಏನು, ಫಿಸಿಕಲ್ ಗೋಲ್ಡ್. ಇನ್ನೊಂದೇನು ಅಂದ್ರೆ ಡಿಜಿಟಲ್ ಗೋಲ್ಡ್. ಫಿಸಿಕಲ್ ಗೋಲ್ಡ್ ಅಂತ ಹೇಳಿದ್ರೆ ಇವಾಗ ಇದಕ್ಕೊಂದು ಎಕ್ಸಾಂಪಲ್ ಕೊಟ್ಬಿಡ್ತೀನಿ. ಲೆಟ್ಸ್ ಸೇ ನನಗೆ ಇವಾಗ ಏನೋ ಒಂದು ಸರ ತಗೊಬೇಕು ಅನ್ನೋ ಆಸೆ ಆಯಿತು ಅಂತ ಅನ್ಕೊಳ್ಳೋಣ. ಇವಾಗ ನಾನು ಏನು ಮಾಡ್ತೀನಿ ಅಂದರೆ ಸೀದಾ ಕಲ್ಯಾಣ್ ಜ್ಯುವೆಲ್ಲರ್ಸ್ ಶೋರೂಮ್ಗೆ ಹೋದೆ ಅಂತ ಅನ್ಕೊಳ್ಳೋಣ. ಸೀದಾ ಕಲ್ಯಾಣ್ ಜ್ಯುವೆಲ್ಲರ್ಸ್ ಶೋರೂಮ್ಗೆ ಹೋದೆ. ಕಲ್ಯಾಣ್ ಇವಾಗ ತಗೊಂತೀವಿ ಅಂತ ಗೊತ್ತಾದ್ರೆ ಅವ್ರು ಏನು ಮಾಡ್ತಾರೆ, ಕಾಫಿ ತಿಂಡಿ ಹಾಲು ಎಲ್ಲ ಕೊಟ್ಟರು. ಸೊ ಅದನ್ನೆಲ್ಲ ಕುಡ್ದೆ ಆದ್ಮೇಲೆ ಇವಾಗ ನನಗೆ ಯಾವುದೋ ಒಂದು ಚೈನ್ ಭಾಳ ಅಂದ್ರೆ ಭಾಳ ಇಷ್ಟ ಆಯಿತು ಸರ. ಸೊ ಅದನ್ನ ನಾನು ಅದ್ರದ್ದು ಎಷ್ಟು ಬೆಲೆ ಅಂತ ಕೇಳಿದೆ. ಬೆಲೆ 1 ಲಕ್ಷ ರೂಪಾಯಿ ಅಂತ ಹೇಳಿದ್ರು. ತುಂಬಾ ಅಂದ್ರೆ ತುಂಬಾ ಇಷ್ಟ ಆಗಿದೆಯಲ್ಲ ಅಂತ ಹೇಳಿ 1 ಲಕ್ಷ ರೂಪಾಯಿಗೆ ತಗೊಳ್ಳೋಣ ಅಂತ ಅನ್ಕೊಂಡೆ. ಸೊ ಅದಾದ್ಮೇಲೆ ಇವಾಗ 1 ಲಕ್ಷ ರೂಪಾಯಿ ಅಲ್ಲಿ ತೋರಿಸಿದ್ರು, ಹೋದೆ. ಇವಾಗ ಸೀದಾ ಕ್ಯಾಶ್ ಕೌಂಟ್ರಿಗೆ ಹೋದೆ. ಕ್ಯಾಶ್ ಕೌಂಟ್ರಿಗೆ ಹೋದ್ರೆ ಅವ್ರು ಏನು ಹೇಳಿದ್ರು ಅಂದ್ರೆ, ಸರ್ 1 ಲಕ್ಷ ರೂಪಾಯಿ ಚಿನ್ನದ ಬೆಲೆ ಕರೆಕ್ಟು, ಆದರೆ ನಾವು ಇದಕ್ಕೆ ಏನು ಮಾಡ್ತೀವಿ ಅಂದರೆ ಸ್ವಲ್ಪ GSTನ ಹಾಕ್ತೀವಿ ಸರ್, ಸ್ವಲ್ಪ GST, ಇದರ ಜೊತೆಗೆ ಸ್ವಲ್ಪ ಮೇಕಿಂಗ್ ಚಾರ್ಜಸ್ ಅನ್ನ ಹಾಕ್ತೀವಿ ಸರ್ ಅಂತ ಹೇಳಿದ್ರು. ಒಂದು GST ಖರ್ಚು, ಇನ್ನೊಂದು ಏನು ಖರ್ಚು ಅಂತ ಹೇಳಿದ್ರೆ ಮೇಕಿಂಗ್ ಚಾರ್ಜಸ್ ಖರ್ಚು. ಇವಾಗ ಸರ ಇಷ್ಟ ಆಗಿದೆ, ತಗೊಂಡ್ಲೇಬೇಕು. ಒಟ್ಟು ಎಷ್ಟಾಗತ್ತೆ ಸರ್ ಅಂತ ಕೇಳಿದೆ. ಸರ್ ಇವೆರಡೂ ಸೇರಿ ಒಂದು 21% ನನಗೇನಾಗುತ್ತೆ ಅಂದರೆ ಚಾರ್ಜ್ ಬೀಳುತ್ತೆ. ನೆಟ್ ಟು ನೆಟ್ ಇದಕ್ಕೆ 1 ಲಕ್ಷ ರೂಪಾಯಿ ಇರೋದು 1,21,000 ರೂಪಾಯಿ ಕೊಟ್ಟು ನಾನು ಏನು ಮಾಡಿದೆ ಅಂತ ಹೇಳಿದ್ರೆ ಈ ಸರನ ತಗೊಂಡೆ. ಇವಾಗ ಏನಾಯಿತು ಅಂತ ಹೇಳಿದ್ರೆ ನೆಕ್ಸ್ಟ್ ಆ ಶೋರೂಮಿಂದ ಆಚೆ ಬಂದೆ. ಒಳಗಡೆ AC ಇತ್ತು, ಆಚೆ AC ಇಲ್ಲ. ಇವಾಗ ಏನಾಯಿತು ಅಂದರೆ ಬೇಜಾರಾಯಿತು. ಯಾಕೋ ಬೇಡ ಅಂತ ಅನಿಸ್ತಾ ಇದೆ ಸರ್, ವಾಪಸ್ ಕೊಡ್ತೀನಿ. ಆಚೆ ಬಂದು ಮತ್ತೆ ಸೀದಾ ಒಳಗಡೆ ಬಂದೆ, ಬೇಡ ಸರ್ ವಾಪಸ್ ಕೊಡ್ತೀನಿ ಇದನ್ನ ಅಂತ ಬಂದೆ. ಸೊ ಈ ಥರ ಕೊಟ್ಟ ತಕ್ಷಣ ಏನಾಯಿತು ಅಂತ ಹೇಳಿದ್ರೆ, ಸರ್ ನಾವು ವಾಪಸ್ ತಗೊಳ್ಳೋದನ್ನ ತಗೊಂತೀವಿ, ಆದರೆ GST ಬಿಲ್ ಅರ್ಧಾಗಿದೆ ಸರ್, ಏನು ಮಾಡೋಕ್ಕಾಗಲ್ಲ. ಮೇಕಿಂಗ್ ಚಾರ್ಜಸ್ ಅದನ್ನು ಏನು ಮಾಡೋಕ್ಕಾಗಲ್ಲ ಸರ್. ನೆಟ್ ಟು ನೆಟ್ ನಿಮಗೆ 1 ಲಕ್ಷ ರೂಪಾಯಿ ಕೊಡ್ತೀವಿ. 1 ಲಕ್ಷನೂ ಕೊಡಲ್ಲ, ಅದಕ್ಕಿಂತ ಸ್ವಲ್ಪ ಕಡಿಮೆ ಕೊಡ್ತಾರೆ. ಸೊ ಆದ್ರೂ ಆನ್ ಆನ್ ಅವರೇಜ್ ಇಟ್ಕೊಳ್ಳೋಣ 1 ಲಕ್ಷ ರೂಪಾಯಿ ಕೊಡ್ತಾರೆ. ಸೊ ಇವಾಗ ತಗೊಂಡು 5 ನಿಮಿಷಕ್ಕೆ ನನಗೆ ಎಷ್ಟು ಪರ್ಸೆಂಟೇಜ್ ಫಿಸಿಕಲ್ ಗೋಲ್ಡ್ ಅಲ್ಲಿ ಲಾಸ್ ಆಗ್ತಾ ಇದೆ ಅಂದ್ರೆ 21% ಲಾಸ್ ಆಗ್ತಾ ಇದೆ. ಇದನ್ನ ಹೇಳಿದ ತಕ್ಷಣ ಇವಾಗ ಫಿಸಿಕಲ್ ಗೋಲ್ಡ್ ಹಂಗಾರೆ ಒಳ್ಳೆ ಇನ್ವೆಸ್ಟ್ಮೆಂಟಾ ಅನ್ನೋ ಪ್ರಶ್ನೆ ಕೇಳಿದ್ರೆ ಡೆಫಿನೆಟ್ಲಿ ಅಲ್ಲ. ಬಟ್ ಜನ ಏನ್ ಮಾಡ್ತಾರೆ ಅಂದ್ರೆ ಈ ತರ ಪ್ರಶ್ನೆ ಕೇಳಿದ ತಕ್ಷಣ ಜನ ಏನ್ ಹೇಳ್ತಾರೆ ಅಂದ್ರೆ, ಇವಾಗ ನಾನು ಮುಂದಿನ ವರ್ಷ ಮಗಳಿಗೆ ಮದುವೆ ಮಾಡ್ಬೇಕು, ಅದಕ್ಕೋಸ್ಕರ ನಾನು ಚಿನ್ನ ತಗೊಂಡು ಇಟ್ಕೊಂತಾ ಇದ್ದೀನಿ, ಹಂಗಾರೆ ಅದು ಒಳ್ಳೆ ಇನ್ವೆಸ್ಟ್ಮೆಂಟ್ ಅಲ್ವಾ ಅಂತ ಪ್ರಶ್ನೆ ಕೇಳ್ತಾರೆ. ಇವಾಗ ಆದ್ರೆ ಅದಕ್ಕೆ ಕೌಂಟರ್ ಪ್ರಶ್ನೆ ಏನು ಅಂದ್ರೆ, ಇವಾಗ ಮುಂದಿನ ವರ್ಷ ಮಗಳಿಗೆ ಮದುವೆ ಮಾಡೋದು ಅದು ಇನ್ವೆಸ್ಟ್ಮೆಂಟಾ ಅಥವಾ ರಿಕ್ವೈರ್ಮೆಂಟಾ? ಇಟ್ ಇಸ್ ಅ ರಿಕ್ವೈರ್ಮೆಂಟ್, ಇಟ್ ಇಸ್ ನಾಟ್ ಅನ್ ಇನ್ವೆಸ್ಟ್ಮೆಂಟ್. ಜನ ಇನ್ವೆಸ್ಟ್ಮೆಂಟ್ ಅನ್ನ ರಿಕ್ವೈರ್ಮೆಂಟ್ ಅನ್ನ ಬೇರೆ ಬೇರೆ ತರದಲ್ಲಿ ನೋಡ್ತಾರೆ. ಇವಾಗ ಮಗಳಿಗೆ ಮದುವೆ ಮಾಡೋದು ಇಟ್ ಇಸ್ ಆಲ್ವೇಸ್ ಎ ರಿಕ್ವೈರ್ಮೆಂಟ್ ಬೇರೆ, ಇನ್ವೆಸ್ಟ್ಮೆಂಟ್ ಬೇರೆ. ನಾವಿಲ್ಲಿ ಯೋಚನೆ ಮಾಡ್ತಾ ಇರೋದು ಏನು ಅಂದ್ರೆ ಇನ್ವೆಸ್ಟ್ಮೆಂಟ್ ಪರ್ಸ್ಪೆಕ್ಟಿವ್ ಅಲ್ಲಿ. ಇವಾಗ ಗೋಲ್ಡ್ ಹಂಗಾರೆ ಒಳ್ಳೆ ಇನ್ವೆಸ್ಟ್ಮೆಂಟ್ ಅಲ್ವಾ ಅನ್ನೋ ಪ್ರಶ್ನೆ ಕೇಳಿದ್ರೆ ಡೆಫಿನೆಟ್ಲಿ ಹೌದು. ಲೆಟ್ಸ್ ಸೇ ನನಗೆ ಇವಾಗ 15 ವರ್ಷದಲ್ಲಿ ಚಿನ್ನದ ಬೆಲೆ ಜಾಸ್ತಿ ಆಗತ್ತೆ ಅನ್ನೋ ವ್ಯೂ ಇದೆ ಅಂತ ಅನ್ಕೊಳ್ಳೋಣ. ನಾನು ಏನ್ ಮಾಡಬೇಕು, 15 ವರ್ಷದಲ್ಲಿ ಚಿನ್ನದ ಬೆಲೆ ಜಾಸ್ತಿ ಆಗುತ್ತೆ ಅನ್ನೋ ವ್ಯೂ ಇದ್ರೆ ನಾನು ಡಿಜಿಟಲ್ ಗೋಲ್ಡ್ ಅಲ್ಲಿ ಹೂಡಿಕೆ ಮಾಡಬೇಕು. ಡಿಜಿಟಲ್ ಗೋಲ್ಡ್ ಅಂದ್ರೆ ಯಾವುದು, ಎಲ್ಲಿ ಸಿಗುತ್ತೆ ಇದು ಅನ್ನೋ ಪ್ರಶ್ನೆ ಬರುತ್ತೆ. ಡಿಜಿಟಲ್ ಗೋಲ್ಡ್ ಅಂದ್ರೆ ಒಂದು SGBs ಅಂತ ಕರೀತಾರೆ, ಸಾವರಿನ್ ಗೋಲ್ಡ್ ಬಾಂಡ್ಸ್ ಅಂತ ಕರೀತಾರೆ. ಇದನ್ನ RBI ಅವರು ರಿಲೀಸ್ ಮಾಡ್ತಾರೆ. ಅವರು ರಿಲೀಸ್ ಮಾಡಿದಾಗ ನಾವೇನ್ ಮಾಡ್ಬೋದು ಅಂತ ಹೇಳಿದ್ರೆ ಸಾವರಿನ್ ಗೋಲ್ಡ್ ಬಾಂಡ್ಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ಸ್ ಅನ್ನ ಮಾಡಬಹುದು. ಬಟ್ ಆದ್ರೆ ಇದನ್ನ ಸೆಕೆಂಡರಿ ಮಾರ್ಕೆಟ್ ಅಲ್ಲಿ ನಾನು ತಗೊಂತೀನಿ ಅಂದ್ರೆ ಇವಾಗ ರೀಸೆಂಟ್ ಬಡ್ಜೆಟ್ ಅಲ್ಲಿ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದರ ಗೈನ್ಸ್ ಗೆ ಟ್ಯಾಕ್ಸ್
ಇನ್ಕ್ಲೂಡ್ ಮಾಡಿದ್ದಾರೆ. ಸೊ ಇವಾಗ ಎನಿ ಟೈಮ್ ನಾನು SGBs ಬೇಡ, ನಾನು ಡೈರೆಕ್ಟ್ ಆಗಿ ಗೋಲ್ಡ್ ಅಲ್ಲೇ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಹೇಳಿದ್ರೆ, ಬಾಂಡ್ ಬೇಡ ಅಂತ ಹೇಳಿದ್ರೆ ಗೋಲ್ಡ್ ಬೀಸ್ ಅಂತ ಬರುತ್ತೆ. ಸೊ ಗೋಲ್ಡ್ ಬೀಸ್ ಅಲ್ಲಿ ಆಗೋ ಅಡ್ವಾಂಟೇಜ್ ಏನು ಅಂತ ಹೇಳಿದ್ರೆ, ನಿಮ್ಗೆ ನಿಮ್ಮ ಹತ್ರ ನೀವು 100 ರೂಪಾಯಿ ಇದ್ರು ಗೋಲ್ಡ್ ಬೀಸ್ ಅಲ್ಲಿ ನೀವೇನ್ ಮಾಡ್ಬೋದು ಅಂತ ಹೇಳಿದ್ರೆ ಹೂಡಿಕೆನ ಮಾಡ್ಬೋದು. ಇದರಲ್ಲಿ ಆಗೋ ಅಡ್ವಾಂಟೇಜ್ ಏನು ಅಂದ್ರೆ, ಗೋಲ್ಡ್ ಪ್ರೈಸ್ ಮೇಲ್ಗಡೆ ಹೋದಂಗು ಗೋಲ್ಡ್ ಬೀಸಿನ ಪ್ರೈಸ್ ಏನಾಗುತ್ತೆ ಅಂದ್ರೆ ಮೇಲ್ಗಡೆ ಹೋಗುತ್ತೆ. ಗೋಲ್ಡ್ ಇವಾಗ ಲೆಟ್ಸ್ ಸೇ 50% ರೈಸ್ ಆಯ್ತು ಅಂತ ಅನ್ಕೊಳ್ಳೋಣ, ಗೋಲ್ಡ್ ಬೀಸ್ ಕೂಡ 50% ಏನಾಗುತ್ತೆ ಅಂತ ಹೇಳಿದ್ರೆ ರೈಸ್ ಆಗುತ್ತೆ. ಅಡ್ವಾಂಟೇಜ್ ಏನು ಇದರಲ್ಲಿ ಗೋಲ್ಡ್ ಬೀಸ್ ಅಲ್ಲಿ ಅಂತ ಹೇಳಿದ್ರೆ, ಗೋಲ್ಡ್ ಬೀಸ್ ನನಗೆ ಯಾವುದೇ ತರದ GST ಬರುತ್ತಾ ಅಂದ್ರೆ ನೋ GST, ನನಗೆ GST ಇಲ್ಲ. ಅದರ ಜೊತೆಗೆ ಇನ್ನೊಂದು ಏನು ಅಂದ್ರೆ ಮೇಕಿಂಗ್ ಚಾರ್ಜಸ್ ಇಲ್ಲ, ಯಾವುದೇ ತರದ GST ಇಲ್ಲ, ಯಾವುದೇ ತರದ ಮೇಕಿಂಗ್ ಚಾರ್ಜಸ್ ಇಲ್ಲದೆ ಇರುವಂತ ಇನ್ವೆಸ್ಟ್ಮೆಂಟ್ ಇದು. ಸೊ ಈ ಗೋಲ್ಡ್ ಅಲ್ಲಿ ಮಾಡುವಂತ ಇನ್ವೆಸ್ಟ್ಮೆಂಟ್ ಆಗೋ ಅಡ್ವಾಂಟೇಜ್ ಏನು ಅಂದ್ರೆ 21% ಸ್ಟ್ರೈಟ್ ಟು ಸ್ಟ್ರೈಟ್ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ಸೇವ್ ಮಾಡ್ತೀವಿ ಗೋಲ್ಡ್ ಬೀಸ್ ಅಲ್ಲಿ. ಬಟ್ ಆದ್ರೆ ಜನ ಯೂಶಲಿ ಇಷ್ಟೇ ಹೇಳ್ಬಿಡ್ತಾರೆ. ಬಟ್ ಆದ್ರೆ ಇದರಲ್ಲಿ ಇನ್ನ ಒಂದಿದೆ, ಯಾವಾಗ ನಾವ್ ಇದನ್ನ ಸೆಲ್ ಮಾಡ್ತೀವೋ ಅವಾಗ ನನಗೆ ಕ್ಯಾಪಿಟಲ್ ಗೇನ್ಸ್ ಅಂತ ಬರುತ್ತೆ. ಸೊ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಅಂತ ನಾನೇನ್ ಮಾಡ್ಬೇಕು ಅಂದ್ರೆ ಗೌರ್ಮೆಂಟ್ಗೆ ನಾನೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಕೊಡ್ಬೇಕಾಗುತ್ತೆ. 25,000 ತನಕ ನನಗೆ ಏನ್ ಗೈನ್ ಇದೆ ಆ ಲಾಭದ ಅಮೌಂಟ್ ಮೇಲೆ ಮಾತ್ರ ನಾನೇನ್ ಮಾಡ್ಬೇಕಾಗುತ್ತೆ ಅಂದ್ರೆ, ಇವಾಗಿರೋ ರೇಟು 12.5% ನಾನೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಅನ್ನ ಕೊಡಬೇಕು. ಆದ್ರೆ ಫಸ್ಟ್ 1,25,000 ರೂಪಾಯಿ ನಾನು ಲಾಭ ಮಾಡಿದೀನಿ ಅಂತ ಹೇಳಿದ್ರೆ ಆ 1,25,000 ರೂಪಾಯಿಗೆ ನನಗೆ ಯಾವುದೇ ತರಹದ ಟ್ಯಾಕ್ಸ್ ಕೊಡುವಂತ ಅವಶ್ಯಕತೆ ಇಲ್ಲ. 1,25,000 ಇನ್ವೆಸ್ಟ್ಮೆಂಟ್ ಅಲ್ಲ, 1,25,000 ಏನು ಅಂತ ಹೇಳಿದ್ರೆ ನನ್ನ ಲಾಭದ ಅಮೌಂಟ್ಗೆ ನನಗೆ ಟ್ಯಾಕ್ಸ್ ಕೊಡೋ ಅವಶ್ಯಕತೆ ಇಲ್ಲ. ಅದಕ್ಕಿಂತ ಜಾಸ್ತಿ ನಾನೇನಾದ್ರು ದುಡಿತಾ ಇದ್ರೆ 12.5% ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಲ್ಲಿ ಕೊಡಬೇಕು, 20% ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್. ನಾವಿಲ್ಲಿ ಲಾಂಗ್ ಟರ್ಮ್ ಬಗ್ಗೆ ಮಾತಾಡ್ತಾ ಇದೀವಿ. ಸೊ LTCG ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ನಾನು ಏನ್ ಮಾಡಬೇಕಾಗುತ್ತೆ ಅಂದ್ರೆ ಕೊಡಬೇಕಾಗುತ್ತೆ. ಸೊ ಆದ್ರೆ ಇದರಲ್ಲಿ ಇನ್ನೊಂದು ಅಡ್ವಾಂಟೇಜ್ ಏನು ಅಂದ್ರೆ, ನನಗೆ ಯಾವುದೇ ತರ GST ಮೇಕಿಂಗ್ ಚಾರ್ಜಸ್ ಇರಲ್ಲ, ಮತ್ತೆ ಗೈನ್ ಮೇಲೆ ಮಾತ್ರ ನಾನು ಏನ್ ಮಾಡ್ತಾ ಇರ್ತೀನಿ ಅಂದ್ರೆ ಟ್ಯಾಕ್ಸಸ್ ಕೊಡ್ತಾ ಇರ್ತೀನಿ. ಇದ್ರ ಜೊತೆಗೆ ಇವತ್ತಿರೋ ಟ್ಯಾಕ್ಸ್ ರೇಟ್ ಇನ್ 15 years ಡೌನ್ ದ ಲೇನ್ ಇರಲ್ಲ. ಇನ್ 15 years ಡೌನ್ ದ ಲೇನ್ ಟ್ಯಾಕ್ಸೇಷನ್ಸ್ ಕೂಡ ಏನಾಗುತ್ತೆ ಅಂತ ಹೇಳಿದ್ರೆ ಕಡಿಮೆ ಇರುತ್ತೆ. ಸೊ ಇದಾದ್ಮೇಲೆ ನೆಕ್ಸ್ಟ್ ನಾವೇನ್ ಅರ್ಥ ಮಾಡ್ಕೊಬೇಕು ಅಂದ್ರೆ ಇದು ಗೋಲ್ಡ್ ಬೀಸ್. ಸೊ ಇವಾಗ ಗೋಲ್ಡ್ ಬೀಸ್ ಹಂಗಾದ್ರೆ ಒಳ್ಳೆ ಇನ್ವೆಸ್ಟ್ಮೆಂಟಾ ಅಂತ ಕೇಳಿದ್ರೆ ಡೆಫಿನೆಟ್ಲಿ ಒನ್ ಆಫ್ ದ ಗುಡ್ ಇನ್ವೆಸ್ಟ್ಮೆಂಟ್. ಇವಾಗ ಗೋಲ್ಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು ಒಳ್ಳೇದಾದ್ರೆ ಫಿಸಿಕಲ್ ಗೋಲ್ಡ್ ಅಲ್ಲಿ ಅಲ್ಲ. ನೆಟ್ ಟು ನೆಟ್ ನಂಗೆ 21% ಲಾಸ್ ಆಗ್ತಾ ಇದೆ. ಇಟ್ ಇಸ್ ಅ ರಿಕ್ವೈರ್ಮೆಂಟ್ ಫಿಸಿಕಲ್ ಗೋಲ್ಡ್. ಆದ್ರೆ ಗೋಲ್ಡ್ ಬೀಸ್ ಇಸ್ ಅನ್ ಇನ್ವೆಸ್ಟ್ಮೆಂಟ್, ಇದು ಒಳ್ಳೆ ಇನ್ವೆಸ್ಟ್ಮೆಂಟ್. ಆದ್ರೆ ಎಷ್ಟು ಪರ್ಸೆಂಟೇಜ್ ರಿಟರ್ನ್ಸ್ ಬರುತ್ತೆ? ಲಾಸ್ಟ್ ಫೈನಾನ್ಷಿಯಲ್ ಇಯರ್ ಅಲ್ಲಿ ತುಂಬಾ ಚೆನ್ನಾಗಿ ರಿಟರ್ನ್ಸ್ ಕೊಟ್ಟಿದೆ ಗೋಲ್ಡ್ ಬೀಸ್. ಆದ್ರೆ ಪ್ರತಿ ವರ್ಷನೂ ಹಂಗೆ ರಿಟರ್ನ್ಸ್ ಕೊಡುತ್ತಾ? ಡೆಫಿನೆಟ್ಲಿ ಇಲ್ಲ. ಸೊ ಗೋಲ್ಡ್ ನ ಯಾವತ್ತು ಏನಂತ ಕರೀತಾರೆ ಅಂದ್ರೆ ಇನ್ಫ್ಲೇಷನ್ನಿನ ಹೆಡ್ಜ್ ಅಂತ ಕರೀತಾರೆ. ಇನ್ಫ್ಲೇಷನ್ನಿನ ಹೆಡ್ಜ್ ಅಂದ್ರೆ ಅರ್ಥ ಏನು? ಗೋಲ್ಡ್ ಇಸ್ ಆಲ್ವೇಸ್ ಯೂಸ್ಡ್ ಆಸ್ ಹೆಡ್ಜ್ ಅಗೇನ್ಸ್ಟ್ ಇನ್ಫ್ಲೇಷನ್. ಅಂದ್ರೆ ಯೂಶಲಿ ಇನ್ಫ್ಲೇಷನ್ ನಮ್ಮ ದೇಶದಲ್ಲಿ ಎಷ್ಟಿದೆಯೋ, ಇನ್ಫ್ಲೇಷನ್ ಚೇಂಜ್ ಆಗ್ತಾ ಇರುತ್ತೆ. ಸೊ ಇನ್ಫ್ಲೇಷನ್ ನಮ್ಮ ದೇಶದಲ್ಲಿ ಎಷ್ಟಿದೆಯೋ ಆನ್ ಅನ್ ಅವರೇಜ್ ಲಾಂಗ್ ರನ್ ನಲ್ಲಿ ಯೋಚನೆ ಮಾಡಿದ್ರೆ ಗೋಲ್ಡ್ ಅಷ್ಟು ಪರ್ಸೆಂಟೇಜ್ ರಿಟರ್ನ್ಸ್ ಕೊಡುತ್ತೆ. ಗೋಲ್ಡ್ ಅಂದ್ರೆ ಗೋಲ್ಡ್ ಬೀಸ್ ಅಷ್ಟು ಪರ್ಸೆಂಟೇಜ್ ಏನಾಗುತ್ತೆ ಅಂತ ಹೇಳಿದ್ರೆ ರಿಟರ್ನ್ಸ್ ಕೊಡುತ್ತೆ ಅಂತ ಹೇಳ್ತಾರೆ. ಬಟ್ ಆದ್ರೆ ಗೋಲ್ಡ್ ಬೀಸ್ ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು ಇನ್ಫ್ಲೇಷನ್ನಿಗೆ ತಕ್ಕನಾಗಿ ನಾನು ಏನ್ ಮಾಡ್ಬೋದು ಅಂದ್ರೆ ಲಾಂಗ್ ರನ್ ಅಲ್ಲಿ ದುಡಿಬಹುದು. ಕೆಲವೊಂದು ವರ್ಷ 30% ಕೊಡ್ಬೋದು, ಕೆಲವೊಂದು ವರ್ಷ 5% ಕೊಡ್ಬೋದು, ಕೆಲವೊಂದು ವರ್ಷ 15% ಕೊಡ್ಬೋದು. ಆನ್ ಎನ್ ಅವರೇಜ್ ನಾನೊಂದು 5 ರಿಂದ 7 ವರ್ಷದಲ್ಲಿ ನಾನು ಲೆಕ್ಕ ಆಗ್ತಾ ಇದ್ದೀನಿ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಇನ್ಫ್ಲೇಷನ್ ಅಷ್ಟಾದ್ರೂ ನಾನು ಗೋಲ್ಡ್ ಬೀಸ್ ಅಲ್ಲಿ ಏನ್ ಮಾಡ್ಬೋದು ಅಂತ ಹೇಳಿದ್ರೆ ಎಕ್ಸ್ಪೆಕ್ಟ್ ಮಾಡ್ಬೋದು. ಗೋಲ್ಡ್ ಬೀಸ್ ಹೆಂಗೆ ಅಂತ ಹೇಳಿದ್ರೆ ಇದೊಂಥರ ಸೋಲ್ದೇ ಇರುವಂತ ಇನ್ವೆಸ್ಟ್ಮೆಂಟ್. ಸೋಲ್ದೇ ಇರೋದಕ್ಕೆ ನಾನು ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದ್ರೆ FD ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಆಗಲ್ಲ, ಗೋಲ್ಡ್ ಬೀಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಇದೊಂಥರ ಸೋಲ್ದೇ ಇರೋ ಇನ್ವೆಸ್ಟ್ಮೆಂಟ್. ಇವಾಗ ನಾನು ಹಾಗಾದ್ರೆ ಬರೀ ಸೋಲ್ದೇ ಇರೋದಕ್ಕೆ ಆಡೋದಕ್ಕೆ ನನಗೆ ಗೋಲ್ಡ್ ಬೀಸ್ ಇಸ್ ಎನಫ್. ಆದ್ರೆ ಇವಾಗ ನಾನು ಗೆಲ್ಬೇಕು ಅಂತ ಹೇಳಿದ್ರೆ ಇದಕ್ಕಿಂತ ಬೇರೆ ಆಪರ್ಚುನಿಟಿ, ಯಾಕಂದ್ರೆ ಗೋಲ್ಡ್ ಬೀಸ್ಗಿಂತನೂ ಚೆನ್ನಾಗಿ ರಿಟರ್ನ್ಸ್ ಕೊಡುವಂತ ಅಪಾರ್ಚುನಿಟಿ ಯಾವ್ದಾದ್ರು ಇದೆಯಾ ಅಂತ ನೋಡಿ ಅದ್ರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು. ಲಾಂಗ್ ಟರ್ಮ್ ಯೋಚನೆ ಮಾಡ್ಬೇಕು. ಯಾವುದೋ ಒಂದು ವರ್ಷದ ನಾನು ಏನ್ ಮಾಡಬಾರ್ದು ಅಂದ್ರೆ ಸ್ಟಾಟಿಸ್ಟಿಕ್ಸ್ ತಗೊಂಡು ಸೊ ಇದೇ ತರಾನೇ ಎಲ್ಲ ವರ್ಷನೂ ಆಗುತ್ತೆ ಆ ತರ ನಾನು ಏನ್ ಮಾಡಬಾರ್ದು ಅಂತ ಹೇಳಿದ್ರೆ ಥಿಂಕ್ ಮಾಡಬಾರ್ದು. ಇವಾಗ ನೆಕ್ಸ್ಟ್ ಇನ್ವೆಸ್ಟ್ಮೆಂಟ್ ಅಪಾರ್ಚುನಿಟಿ ಏನು ಅಂತ ಹೇಳಿದ್ರೆ ದಟ್ ಇಸ್ ರಿಯಲ್ ಎಸ್ಟೇಟ್. ನಮ್ಮ ದೇಶದಲ್ಲಿ ಎಲ್ಲರಿಗೂ ಇಷ್ಟ ಆಗಿರುವಂತ ಇನ್ವೆಸ್ಟ್ಮೆಂಟ್ ಸ್ಕೀಮ್ ಇದು, ದಟ್ ಇಸ್ ರಿಯಲ್ ಎಸ್ಟೇಟ್. ರಿಯಲ್ ಎಸ್ಟೇಟ್ ಅಂತ ಹೇಳಿದ್ರೆ ಯಾಕೆ ಅಂದ್ರೆ, ಫಸ್ಟ್ ಆಫ್ ಆಲ್ ಏನಕ್ಕೆ ಎಲ್ಲರಿಗೂ ಇಷ್ಟ ರಿಯಲ್ ಎಸ್ಟೇಟ್ ಅಂದ್ರೆ, ಏನೇ ಆದ್ರೂ ರಿಯಲ್ ಎಸ್ಟೇಟ್ ಪ್ರೈಸಸ್ ಮಾತ್ರ ಕೆಳಗಡೆ ಬೀಳಲ್ಲ ಅನ್ನೋ ನೋಷನ್ ಇದೆ. ಯಾಕೆ ಈ ನೋಷನ್ ಅಂದ್ರೆ, ಓವರ್ ಆಲ್ ನಮ್ಮ ದೇಶದ ಲ್ಯಾಂಡ್ ಇರೋದು ಇಷ್ಟೇ, ಆಲ್ರೆಡಿ ಏನಿದೆ ಅಂತ ಹೇಳಿದ್ರೆ ಲ್ಯಾಂಡ್ ಇಷ್ಟೇ ಲ್ಯಾಂಡ್ ಅಂತ ಫಿಕ್ಸ್ ಆಗಿದೆ. ಬಟ್ ಆದ್ರೆ
ಪಾಪ್ಯುಲೇಷನ್ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಇನ್ಕ್ರೀಸ್ ಆಗ್ತಾನೆ ಇದೆ. ಲ್ಯಾಂಡ್ ಇರೋದು ಫಿಕ್ಸ್ಡ್, ಆದರೆ ಪಾಪ್ಯುಲೇಷನ್ ಏನಾಗ್ತಾ ಇದೆ ಅಂದರೆ ಇನ್ಕ್ರೀಸ್ ಆಗ್ತಾನೆ ಇದೆ. ಸೊ ಡಿಮ್ಯಾಂಡ್ ಯಾವತ್ತಿದ್ರೂ ಇದ್ದೇ ಇರುತ್ತೆ. ಇದು ಸುಳ್ಳ ಅಂತ ಕೇಳಿದ್ರೆ ಡೆಫಿನೆಟ್ಲಿ ಸುಳ್ಳಲ್ಲ. ಆದರೆ ಇವಾಗ ನಾವು ಏನು ಅರ್ಥ ಮಾಡ್ಕೊಬೇಕು ಅಂದರೆ ಯಾವ ಪೇಸಲ್ಲಿ ಗ್ರೋ ಆಗುತ್ತೆ. ಮುಂಚೆ ಯಾವ ಪೇಸಲ್ಲಿ ರಿಯಲ್ ಎಸ್ಟೇಟ್ ಗ್ರೋ ಆಗ್ತಾ ಇತ್ತು, ಇವಾಗ ಯಾವ ಪೇಸಲ್ಲಿ ರಿಯಲ್ ಎಸ್ಟೇಟ್ ಗ್ರೋ ಆಗ್ತಾ ಇದೆ. ಇವಾಗ ಎಫ್ ಡಿನಲ್ಲಿ ದುಡ್ಡು ಹಾಕಿದ್ರು ದುಡ್ಡು ಗ್ರೋ ಆಗುತ್ತೆ, ಬಟ್ ಆದರೆ ಯಾವ ಪೇಸಲ್ಲಿ ಎಷ್ಟು ಫಾಸ್ಟ್ ಆಗಿ ಗ್ರೋ ಆಗುತ್ತೆ ಅನ್ನೋದು ನನಗೆ ಮ್ಯಾಟ್ರ್ ಆಗುತ್ತೆ. ಸೊ ಇವಾಗ ರಿಯಲ್ ಎಸ್ಟೇಟ್ ಅಂತ ಬಂದರೆ ಎರಡು ಥರ ಪ್ರಾಪರ್ಟೀಸ್ ಬರುತ್ತೆ. ಒಂದು ರೆಸಿಡೆನ್ಷಿಯಲ್ ಪ್ರಾಪರ್ಟಿ, ಮನೆ ಕಟ್ಕೊಳ್ಳೋದಕ್ಕೋಸ್ಕರ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ರಿಯಲ್ ಎಸ್ಟೇಟಲ್ಲಿ ಹೂಡಿಕೆ ಮಾಡ್ತೀವಿ. ಇನ್ನೊಂದು ಕಮರ್ಷಿಯಲ್ ಪ್ರಾಪರ್ಟಿ. ಇವಾಗ ಫಸ್ಟ್ ನಾನು ಏನು ಮಾಡ್ತೀನಿ ಅಂದರೆ ರೆಸಿಡೆನ್ಷಿಯಲ್ ಪ್ರಾಪರ್ಟಿ ಬಗ್ಗೆ ಮಾತಾಡ್ತೀನಿ. ಇವಾಗ ಈ ರೆಸಿಡೆನ್ಷಿಯಲ್ ಪ್ರಾಪರ್ಟಿನ ನಾನು ತೊಗೊಬೇಕು ಅಂತಿದ್ದೀನಿ ಬೆಂಗಳೂರಲ್ಲಿ ಒಂದು ಒಳ್ಳೆ ಏರಿಯಾದಲ್ಲಿ ಅಂತ ಅನ್ಕೊಳ್ಳೋಣ. ಇವಾಗ ಮಿನಿಮಮ್ ಅಂತ ಹೇಳಿದ್ರು 1 ಕೋಟಿ ಬಂಡವಾಳ ಬೇಕೇ ಬೇಕು ಮಿನಿಮಮ್. ಬಟ್ ಆದರೆ ಇವಾಗ 1 ಕೋಟಿ ಬಂಡವಾಳ ಹಾಕ್ತೀನಿ. 1 ಕೋಟಿ ಬಂಡವಾಳ ಹಾಕಿದ್ರೆ 1 ಫ್ಲೋರಲ್ಲಿ ನಾನು ಇರ್ತೀನಿ, 2 ಫ್ಲೋರನ್ನು ಬಾಡಿಗೆಗೆ ಬಿಡ್ತೀನಿ. ಯೂಶಲಿ ನಮ್ಮ ಮಿಡಲ್ ಕ್ಲಾಸಲ್ಲಿ ಯಾವ ಥರ ವರ್ಕ್ ಆಗುತ್ತೆ ಅಂದರೆ ಇದೇ ಥರನೇ ವರ್ಕ್ ಆಗೋದು. ಬಟ್ ಆದರೆ 1 ಕೋಟಿನಲ್ಲೇ ಲ್ಯಾಂಡು ತೊಗೊಂಡು ಮನೆನೂ ಕಟ್ಟಿ ಅದಾದಮೇಲೆ 2 ಫ್ಲೋರ್ ಕಟ್ಟಿ ರೆಂಟ್ ಬಿಡೋದಕ್ಕಾಗತ್ತಾ? ಬಿಟ್ ಕಷ್ಟನೇ, ಬಟ್ ಇರ್ಲಿ ಇಟ್ಕೊಳ್ಳೋಣ. ಈ ಎಕ್ಸಾಂಪಲ್ ಪರ್ಸ್ಪೆಕ್ಟಿವ್ ಅಲ್ಲಿ 1 ಕೋಟಿನಲ್ಲೇ ಆಗತ್ತೆ ಅಂತ ಅನ್ಕೊಳ್ಳೋಣ. ಇವಾಗ 1 ಕೋಟಿ ನಾನು ತಗೊಂತೀನಿ ಅಂತ ಹೇಳಿದ್ರೆ ಏನಿಲ್ಲ ಅಂತ ಹೇಳಿದ್ರು 2 ಫ್ಲೋರ್, ಒಂದೊಂದು ಫ್ಲೋರಲ್ಲಿ 10,000 ಬಾಡಿಗೆ ಬಂದ್ರು ಬರಲ್ಲ ಇಷ್ಟು, ಬಟ್ ಆದ್ರೂ ಒಂದು 20,000 ನನಗೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಬಾಡಿಗೆಗೆ ಬರ್ತಾ ಇದೆ ಅಂತ ಅನ್ಕೊಳ್ಳೋಣ. 20,000 12 ತಿಂಗಳು ಬರ್ತಾ ಇದೆ ಅಂತ ಅನ್ಕೊಳ್ಳೋಣ. 20,000 12 ತಿಂಗಳು ಅಂತ ಹೇಳಿದ್ರೆ ಹತ್ತತ್ರ ನನಗೆ 2.4 ಲ್ಯಾಕ್ ರುಪೀಸ್ ಆಗುತ್ತೆ. ಸೊ 2.4 ಲ್ಯಾಕ್ಸ್ ಅಂದರೆ ಎಷ್ಟು ಪರ್ಸೆಂಟೇಜ್? ಯಾಕಂದರೆ ನಾವಿಲ್ಲಿ ಏನೇ ಕ್ಯಾಲ್ಕುಲೇಷನ್ಸ್ ಮಾಡೋದಾದ್ರೂ ನನಗೆ ಎಷ್ಟು ಪರ್ಸೆಂಟೇಜ್ ರಿಟರ್ನ್ಸ್ ಬಂತು ಅನ್ನೋದ್ರ ಮೇಲೆ ನಾನು ಕ್ಯಾಲ್ಕುಲೇಷನ್ ಮಾಡಬೇಕು. 1 ಕೋಟಿ ಬಂಡವಾಳ ಹಾಕಿದ್ದೀನಿ, 2,40,000 ಬಂದಿದೆ ಅಂತ ಹೇಳಿದ್ರೆ ಅರ್ಥ ಏನು? ಇಟ್ ಈಸ್ ಜಸ್ಟ್ 2.4% ನನಗೇನಾಗಿದೆ ಅಂತ ಹೇಳಿದ್ರೆ ರಿಟರ್ನ್ಸ್ ಬಂದಿದೆ. ಸೊ ಈ 2.4% ಒಳ್ಳೆ ರಿಟರ್ನ್ಸಾ? ಇಸ್ ಇಟ್ ಎ ಗುಡ್ ರಿಟರ್ನ್ ಅಂತ ಕೇಳಿದ್ರೆ ಡೆಫಿನೆಟ್ಲಿ ಅಲ್ಲ. ಎಫ್ ಡಿಗಿಂತನೂ ಕಡಿಮೆ ರಿಟರ್ನ್ಸ್ ಆಯಿತು. ಸೊ ಈ ಪ್ರಶ್ನೆ ಕೇಳಿದ ತಕ್ಷಣ ಜನ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಓಕೆ ಇವಾಗ ಲ್ಯಾಂಡಿನ ಪ್ರೈಸು ಅಪ್ರಿಷಿಯೇಟ್ ಆಗಿರುತ್ತೆ, ಆ ಲ್ಯಾಂಡ್ ಪ್ರೈಸ್ ಅಪ್ರಿಷಿಯೇಟ್ ಆಗಿರೋದನ್ನ ನೀವಿಲ್ಲಿ ಇನ್ಕ್ಲೂಡೇ ಮಾಡ್ತಾ ಇಲ್ಲ ಅಂತ ಕೇಳ್ತಾರೆ. ರಿಟರ್ನ್ಸ್ಗೆ ಅದನ್ನು ಇನ್ಕ್ಲೂಡ್ ಮಾಡಬೇಕು ಅಂತ ಆದರೆ, ಬಟ್ ಆದರೆ ಇದನ್ನ ನಾನು ಪರ್ಸನಲ್ ಯೂಸ್ಗೆ ಯೂಸ್ ಮಾಡ್ಕೊತಾ ಇದ್ದೀನಿ. ಪರ್ಸನಲ್ ಯೂಸ್ಗೆ ಯೂಸ್ ಮಾಡ್ಕೊತಾ ಇದ್ದೀನಿ ಅಂದರೆ ಅರ್ಥ ಏನು? ಇವಾಗ ಇದು ನನಗೆ ರಿಕ್ವೈರ್ಮೆಂಟ್ ಆಯ್ತಾ, ಇನ್ವೆಸ್ಟ್ಮೆಂಟ್ ಆಯ್ತಾ? ರೆಸಿಡೆನ್ಷಿಯಲ್ ಪ್ರಾಪರ್ಟಿ ಇಸ್ ಆಲ್ವೇಸ್ ಎ ರಿಕ್ವೈರ್ಮೆಂಟ್. ಇದು ಯಾವಾಗಲೂ ನನಗೇನು ಅಂದರೆ ಇದು ನನ್ನ ರಿಕ್ವೈರ್ಮೆಂಟ್ಗೆ. 1 ಫ್ಲೋರಲ್ಲಿ ನಾನಿದ್ದೀನಿ, 2 ಫ್ಲೋರನ್ನು ನಾನೇನು ಮಾಡ್ತಾ ಇದ್ದೀನಿ ಅಂದರೆ ಬಾಡಿಗೆಗೆ ಬಿಡ್ತಾ ಇದ್ದೀನಿ. ಈ ಪ್ರಶ್ನೆ ಹೇಳಿದ ತಕ್ಷಣ ಯಾವಾಗ ಬೇಕಾದರೂ ಮಾರ್ಬೋದಲ್ಲ ಅದನ್ನ ಅನ್ನೋ ಪ್ರಶ್ನೆನೂ ಬರುತ್ತೆ. ಸೊ ಇವಾಗ ನಾನಿರೋ ಒಂದು ಮನೆನ ನಾನು ಮಾಡ್ತಾ ಇದ್ದೀನಿ ಅಂದರೆ ಇನ್ನೊಂದು ಎಲ್ಲೋ ಒಂದು ಕಡೆ ಇದಕ್ಕಿಂತ ದೊಡ್ಡದಾಗಿ ಕಟ್ತಾ ಇರ್ತೀನಿ, ಅದಕ್ಕೋಸ್ಕರ ಇದನ್ನು ಮಾರ್ತಾ ಇರ್ತೀನಿ. ಇಲ್ಲಾಂದರೆ ಡೆಫಿನೆಟ್ಲಿ ಮಾರೋದ್ರ ಬಗ್ಗೆ ಯೋಚನೆ ಮಾಡಲ್ಲ ನಾವು, ಕರೆಕ್ಟ್ ಅಲ್ವಾ? ಇದು ಮೈನ್ ರೀಸನ್. ಸೊ ನೆಟ್ ಟು ನೆಟ್ ನನಗೆ ಇದರಲ್ಲಿ ಏನು ವರ್ಕೌಟ್ ಆಗ್ತಾ ಇದೆ ಅಂದರೆ ಅರೌಂಡ್ 2.4% ರಿಟರ್ನ್ಸ್ ಮಾತ್ರ ವರ್ಕೌಟ್ ಆಗ್ತಾ ಇದೆ. ಈಸ್ ಇಟ್ ಎ ಗುಡ್ ರಿಟರ್ನ್ಸ್ ಅಂದರೆ ಡೆಫಿನೆಟ್ಲಿ ಅಲ್ಲ. ಇವಾಗ ಈ ಥರ ಹೇಳಿದ ತಕ್ಷಣ ಓಕೆ ರೆಸಿಡೆನ್ಷಿಯಲ್ ಪ್ರಾಪರ್ಟಿ ರಿಕ್ವೈರ್ಮೆಂಟ್ ಆಯಿತು, ಇನ್ವೆಸ್ಟ್ಮೆಂಟ್ ಆಗಿಲ್ಲ, ನಾನು ಅದಕ್ಕೋಸ್ಕರ ಕಮರ್ಷಿಯಲ್ ಪ್ರಾಪರ್ಟೀಸನ್ನು ನೋಡ್ತೀನಿ. ಕಮರ್ಷಿಯಲ್ ಪ್ರಾಪರ್ಟೀಸಲ್ಲಿ ಆ್ಯಕ್ಚುಲಿ ಸ್ವಲ್ಪ ರೆಂಟಲ್ ಈಲ್ಡ್ ನನಗೇನಾಗುತ್ತೆ ಅಂದರೆ ಜಾಸ್ತಿ ಬರುತ್ತೆ. ಸೊ ಕಮರ್ಷಿಯಲ್ ಪ್ರಾಪರ್ಟಿ ನಾನು ಕಟ್ಟಬೇಕು ಅಂತ ಹೇಳಿದ್ರೆ 1 ಕೋಟಿನಲ್ಲಿ ಕಟ್ಟೋಕ್ಕಾಗುತ್ತಾ? ಫಸ್ಟ್ ಪ್ರಶ್ನೆ ಡೆಫಿನೆಟ್ಲಿ ಆಗಲ್ಲ. ಇಲ್ಲಿ ನನಗೇನು ಬೇಕಾಗುತ್ತೆ ಅಂದರೆ ಅದಕ್ಕಿಂತ 1 to ಡಬಲ್ ಬೇಕಾಗುತ್ತೆ. ಹತ್ತತ್ರ 2 ಕೋಟಿ ನನಗೇನಾಗುತ್ತೆ ಅಂತ ಹೇಳಿದ್ರೆ ಮಿನಿಮಮ್ ಬೇಕಾಗುತ್ತೆ ಒಂದು ಒಳ್ಳೆ ಏರಿಯಾದಲ್ಲಿ ನಾನು ತಗೊಬೇಕು ಅಂತ ಹೇಳಿದ್ರೆ. ಸೊ ಇವಾಗ ನನಗಿಲ್ಲಿ ರೆಂಟಲ್ ಈಲ್ಡ್ ಕಮರ್ಷಿಯಲ್ ಪ್ರಾಪರ್ಟೀಸಲ್ಲಿ ರೆಂಟಲ್ ಈಲ್ಡ್ ಸ್ವಲ್ಪ ಜಾಸ್ತಿ ಅಂತ ಹೇಳಿದೆ. ಅರೌಂಡ್ 40,000 ಬರ್ತಾ ಇದೆ ಅನ್ಕೊಳ್ಳೋಣ. ಅಲ್ಲಿ 20,000 ಬರ್ತಾ ಇತ್ತು, ಇಲ್ಲಿ ಅರೌಂಡ್ 40,000 ಬರ್ತಾ ಇದೆ. 40,000 ಬರ್ತಾ ಇದೆ. ಎಷ್ಟು ತಿಂಗಳು? 12 ತಿಂಗಳು ಬರ್ತಾ ಇದೆ. 12 ತಿಂಗಳು ಬಂದರೆ ಹತ್ತತ್ರ ನನಗೇನಾಗುತ್ತೆ ಅಂದರೆ 4.8 ಲ್ಯಾಕ್ಸ್, 4,80,000 ರೂಪಾಯಿ ನನಗೇನಾಗ್ತಾ ಇದೆ ಅಂತ ಹೇಳಿದ್ರೆ ಬರ್ತಾ ಇದೆ. ಸೊ ಇವಾಗ ಈ ಥರ ಹೇಳಿದ ತಕ್ಷಣ 4.8% ಬಂತ ಹಂಗಾದ್ರೆ ಅಂತ ತುಂಬ ಜನ ಪ್ರಶ್ನೆ ಕೇಳ್ತಾರೆ. ಬಟ್ ಆದರೆ ಇಲ್ಲಿ ನಾನು ಬಂಡವಾಳ ಹಾಕಿರೋದೆಷ್ಟು? 2 ಕೋಟಿ. 2 ಕೋಟಿಗೆ 4,80,000, 1 ಕೋಟಿಗೆ 4,80,000 ಅಂದರೆ 4.8%. 2 ಕೋಟಿಗೆ 4,80,000 ಅಂದರೆ ಅಗೇನ್ ಇಟ್ ಕಮ್ಸ್ ಆಸ್ 2.4%. ಆ್ಯಕ್ಚುಲಿ 2.4% ಬರುತ್ತಾ ಅಂದರೆ ಡೆಫಿನೆಟ್ಲಿ ಬರಲ್ಲ, ಇದಕ್ಕಿಂತ ಸ್ವಲ್ಪ ಆ್ಯಕ್ಚುಲಿ ಜಾಸ್ತಿ ಬರುತ್ತೆ. ಕಮರ್ಷಿಯಲ್ ಪ್ರಾಪರ್ಟೀಸಲ್ಲಿ ರೆಂಟಲ್ ಈಲ್ಡ್ ಸ್ವಲ್ಪ ಜಾಸ್ತಿ, ಅರೌಂಡ್ 2.8% ತನಕ ನಾನು ಏನು ಮಾಡ್ಬೋದು ಅಂದರೆ ರೆಂಟಲ್ ಈಲ್ಡನ್ನು ಕಮರ್ಷಿಯಲ್ ಪ್ರಾಪರ್ಟೀಸಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಬಟ್ ಆದರೆ ಇದು ಒಳ್ಳೆ ರಿಟರ್ನ್ಸಾ? ಇನ್ಫ್ಲೇಷನ್ ಅನ್ನು ಬೀಟ್ ಮಾಡ್ತಾ ಇಲ್ಲ, ಅದರ ಜೊತೆಗೆ ಎಫ್ ಡಿ ರಿಟರ್ನ್ಸ್ ಅನ್ನ ಕೂಡ ಇದನ್ನ ಬೀಟ್ ಮಾಡ್ತಾ ಇಲ್ಲ. ಬಟ್ ಇದನ್ನ ಹೇಳಿದ ತಕ್ಷಣ ಲ್ಯಾಂಡಿನ ಪ್ರೈಸು ಕಮರ್ಷಿಯಲ್ ಪ್ರಾಪರ್ಟೀಸ್ ಅಲ್ಲಿ ಅಂದ್ರೆ ಜಾಸ್ತಿ ಆಗಿರುತ್ತೆ. ಕಮರ್ಷಿಯಲ್ ಪ್ರಾಪರ್ಟಿ ತಗೊಂಡಿರೋದೇ ಯಾವಾಗ ಬೇಕಾ ಅಂದ್ರೆ ಒಳ್ಳೆ ಪ್ರೈಸ್ ಬಂದ್ರೆ ಮಾರೋಣ ಅಂತ, ಪ್ರೈಸ್ ಅಪ್ರಿಷಿಯೇಟ್ ಆಗಿರೋದನ್ನು ಇನ್ಕ್ಲೂಡ್ ಮಾಡಬೇಕಾಗುತ್ತೆ ಕಮರ್ಷಿಯಲ್ ಪ್ರಾಪರ್ಟೀಸ್ ಅಲ್ಲಿ. ಸೊ ಇವಾಗ ಲ್ಯಾಂಡಿನ ಪ್ರೈಸ್ ಯಾವ ತರ ನಮ್ಮ ದೇಶದಲ್ಲಿ ಅಪ್ರಿಷಿಯೇಟ್ ಆಗ್ತಾ ಇದೆ ಅನ್ನೋದನ್ನ ನೋಡೋಣ.
ಟ್ರೆಂಡ್ ಯಾವ ತರ ಇದೆ ರಿಯಲ್ ಎಸ್ಟೇಟ್ದು ಅಂತ ನೋಡೋಣ. ಇವಾಗ 2000s ಅಲ್ಲಿ ರಿಯಲ್ ಎಸ್ಟೇಟ್ ಪ್ರೈಸಸ್ ಏನಾಗಿತ್ತು ಅಂತ ಹೇಳಿದ್ರೆ ಎವ್ರಿ 2 years ಲ್ಯಾಂಡಿನ ಬೆಲೆ ಡಬಲ್ ಆಗ್ತಾ ಇತ್ತು. 2008-9 ಅಲ್ಲಿ ಲ್ಯಾಂಡಿನ ಬೆಲೆ ಡಬಲ್ ಆಗೋದಕ್ಕೆ ಇಟ್ ವಾಸ್ ಟೇಕಿಂಗ್ ಅರೌಂಡ್ 3.5 to 4 ವರ್ಷ ಏನಾಗ್ತಾ ಇತ್ತು ಅಂತ ಹೇಳಿದ್ರೆ ತಗೊಂತಾ ಇತ್ತು, 3 to 4 years ತಗೊಂತಾ ಇತ್ತು. ಇವಾಗ 2026ರಲ್ಲಿ ನನಗೆ ಲ್ಯಾಂಡಿನ ಬೆಲೆ ಡಬಲ್ ಆಗಬೇಕು ಅಂದ್ರೆ ಏನಿಲ್ಲ ಅಂದ್ರೂ ಮಿನಿಮಮ್ 5.5 to 6 ವರ್ಷದ ತನಕ ನಾನು ಏನ್ ಮಾಡ್ಬೇಕಾಗತ್ತೆ ಅಂತ ಹೇಳಿದ್ರೆ ವೆಯ್ಟ್ ಮಾಡ್ಬೇಕಾಗತ್ತೆ. ಇದ್ರ ಜೊತೆಗೆ 2000s ಅಲ್ಲಿ ಬೇಗ ಡಬಲ್ ಆಗ್ತಾ ಇತ್ತು. ಯಾಕೆ? 2000s ಅಲ್ಲಿ ರಿಯಲ್ ಎಸ್ಟೇಟ್ ಬಗ್ಗೆ ಅವೇರ್ನೆಸ್ ಸ್ವಲ್ಪ ಕಡಿಮೆ ಇತ್ತು. ಇದ್ರ ಜೊತೆಗೆ ಇನ್ನೊಂದು ಏನು ಅಂತ ಹೇಳಿದ್ರೆ ಅವಾಗ ಡಿಮ್ಯಾಂಡ್ ತುಂಬಾ ಜಾಸ್ತಿ ಇತ್ತು. ಇವಾಗ ರಿಯಲ್ ಎಸ್ಟೇಟ್ ಪ್ರೈಸಸ್ ಏನಾಗಿದೆ ಅಂತ ಹೇಳಿದ್ರೆ ಆಲ್ರೆಡಿ ಪೀಕಲ್ಲಿದೆ. ಈ ಪ್ರೈಸಿಗೆ ಬೈ ಮಾಡೋರ್ ಸಂಖ್ಯೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಕಡಿಮೆ ಆಗ್ತಾ ಇದೆ. ಯಾಕೆ ಕಡಿಮೆ ಆಗ್ತಾ ಇದೆ ಅನ್ನೋ ಪ್ರಶ್ನೆನೂ ಬರುತ್ತೆ. ಸೊ ಈ ಯಾಕೆ ಕಡಿಮೆ ಆಗ್ತಾ ಇದೆ ಅನ್ನೋ ಪ್ರಶ್ನೆಗೆ ಇದಕ್ಕೆ ಮೇನ್ ರೀಸನ್ ಏನು ಅಂತ ಹೇಳಿದ್ರೆ ಇದು ಇವಾಗ ಜೆನ್ಸೀಸ್ ಏನ್ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ. ಇವಾಗ ಮಿನಿಮಮ್ ನಾನು ಇವಾಗ 1 ಕೋಟಿ ಲ್ಯಾಂಡ್ ತಗೊಬೇಕು ಅಂತ ಹೇಳಿದ್ರೆ ಸೊ ಮೇನ್ಲಿ ಮಿಡಲ್ ಕ್ಲಾಸ್ ಪೀಪಲ್ ಏನ್ ಮಾಡಬೇಕು, ದೇ ಶುಡ್ ಗೋ ಫಾರ್ ಲೋನ್ ತಗೊಂತಾರೆ. ಸೊ ಇವಾಗ ಲೋನ್ ತಗೊಂತೀವಿ ಅಂತ ಹೇಳಿದ್ರೆ ಮಿನಿಮಮ್ ಅಂತ ಹೇಳಿದ್ರು ಇಂಟ್ರೆಸ್ಟ್ ಕಟ್ಟಬೇಕು, ಪ್ರಿನ್ಸಿಪಲ್ ಅಮೌಂಟ್ ಕಟ್ಟಬೇಕು. ಏನಿಲ್ಲ ಅಂತ ಹೇಳಿದ್ರು ಅರೌಂಡ್ 40,000 ರೂಪಾಯಿ ಮಿನಿಮಮ್ ನಾನು ಏನ್ ಮಾಡಬೇಕು ಅಂತ ಹೇಳಿದ್ರೆ EMI ಕಟ್ಟಬೇಕು. 40,000 to 60,000 ತನಕ ನಾನು ಏನ್ ಮಾಡಬೇಕು ಅಂದ್ರೆ ಮಿನಿಮಮ್ EMI ಇಷ್ಟು ಕಟ್ಟಬೇಕು. ಅಂದ್ರೆ ಇವಾಗ ನನ್ನ ಇನ್ಕಮ್ ಅಲ್ಲಿ 50 to 60% ಮಿನಿಮಮ್ ಎಕ್ಸ್ಪೆನ್ಸ್ ಎಲ್ಲಿಗೆ ಹೋಗ್ತಾ ಇದೆ ಅಂತ ಹೇಳಿದ್ರೆ ರೆಂಟ್ ಕಟ್ಟೋದಕ್ಕೆ ಹೋಗ್ತಾ ಇದೆ. ನಾನು ಇವತ್ತು ಬದುಕೋದಕ್ಕೆ ಸಾಧ್ಯ ಆಗ್ತಾ ಇದೆಯಾ ಅನ್ನೋ ಪ್ರಶ್ನೆಗೆ ಡೆಫಿನೆಟ್ಲಿ ಸಾಧ್ಯ ಆಗ್ತಾ ಇಲ್ಲ. ಸೊ ಯಾಕೆ? ಮ್ಯಾಕ್ಸಿಮಮ್ ಖರ್ಚು ಅದರಲ್ಲೇ ಹೋಗ್ತಾ ಇದೆ. ಇದು ಮೇನ್ ರೀಸನ್. ಇದಾದ್ಮೇಲೆ ಇನ್ನೊಂದು ರೀಸನ್ ಏನು ಅಂದ್ರೆ ಇದೇ 1 ಕೋಟಿ ಲ್ಯಾಂಡ್ಗೆ 40,000 ರೂಪಾಯಿ ನಾನು EMI ಕಟ್ಟಬೇಕು ಅಂತ ಹೇಳಿದ್ರೆ ಅರ್ಥ ಏನು? ಇವಾಗ EMI ಕಟ್ತಾ ಇದ್ದೀನಿ ಅಂದ್ರೆ ಅದು ನಂದು ಮನೆನಾ? ಡೆಫಿನೆಟ್ ಈ ಜನ ಏನ್ ಅನ್ಕೊಂತಾರೆ, ನನ್ ಮನೆ ನಾನು ಕಟ್ತಾ ಇದ್ದೀನಿ ಅಂತ ಅನ್ಕೊಂತಾರೆ. ಇದನ್ನ ನಾನು ಎಕ್ಸ್ಪ್ಲೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಇವಾಗ ಆ ಮನೆ ನಂದು ಅಂತ ನಾನು ಹೇಳ್ಬೇಕು ಅಂತ ಹೇಳಿದ್ರೆ ಅದರಲ್ಲಿ ಲೋನ್ ಇರಬಾರ್ದು. ಸೊ ಅಂಟಿಲ್ ಅಂಡ್ ಅನ್ಲೆಸ್ ಆ ಮನೆಯಲ್ಲಿ ಲೋನ್ ಇದೆ ಅಂತ ಹೇಳಿದ್ರೆ ಅದು ನಿಮ್ದಲ್ಲ ಮನೆ, ಅದು ಬ್ಯಾಂಕ್ದು ಮನೆ. ಅಂಟಿಲ್ ಅಂಡ್ ಅನ್ಲೆಸ್ ಲೋನ್ ಕ್ಲಿಯರ್ ಆಗೋ ತನಕ ಅದು ನಿಮ್ಮ ಮನೆ ಅಲ್ಲ, ಅದು ಬ್ಯಾಂಕಿನ ಮನೆ. ನಿಮ್ದೇ ಸ್ವಂತ ಮನೆನ ನೀವು ಕಟ್ಟಬೇಕು ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಇವಾಗ ಬ್ಯಾಂಕಿಗೆ ರೆಂಟ್ ಕಟ್ತಾ ಇದ್ದೀರಾ ಅನ್ನೋ ತರ ಅಷ್ಟೇ, ಬೇರೆ ಇನ್ನೇನಿಲ್ಲ. ಇವಾಗ ಆದ್ರೆ ಇದರಲ್ಲಿ ನಾನು ಏನ್ ಅರ್ಥ ಮಾಡ್ಕೊಬೇಕು ಅಂದ್ರೆ 1 ಕೋಟಿ ಇವಾಗ ನಾನು ತಗೊಬೇಕು ಅಂದ್ರೆ ಹತ್ತತ್ರ 40,000 ರೂಪಾಯಿ ನಂಗೆ EMI ಬರ್ತಾ ಇದೆ. ಬಟ್ ಆದ್ರೆ ರೆಂಟ್ ನಾನು ಇವಾಗ ಲೆಕ್ಕ ಹಾಕ್ತೀನಿ ಅಂದ್ರೆ ಅರೌಂಡ್ 8,000 to 10,000 ರೂಪಾಯಿಗೆ ನನಗೆ ಏನಾಗ್ತಾ ಇದೆ ಅಂದ್ರೆ ರೆಂಟಲ್ ಈಲ್ಡ್ ಸಿಗ್ತಾ ಇದೆ. ಸೊ ಏನಿಲ್ಲ ಅಂದ್ರೆ 8,000 to 10,000 ರೂಪಾಯಿಗೆ ನನಗೇನಾಗುತ್ತೆ ಅಂದ್ರೆ ಇದೇ ಮನೆ ನನಗೆ ರೆಂಟಿಗೆ ಸಿಗ್ತಾ ಇರುತ್ತೆ. ಸೊ ಇವತ್ತು ನನ್ನ ಕೈಯಲ್ಲಿ ಏನಿಲ್ಲ ಅಂದ್ರೂ 30,000 ರೂಪಾಯಿ ಉಳಿತಾ ಇರುತ್ತೆ. ಈ 30,000 rupees ಉಳಿಯೋದ್ರಿಂದ ಆಗೋ ಅಡ್ವಾಂಟೇಜ್ ಏನು ಅಂದ್ರೆ ಇದನ್ನ ಕರೆಕ್ಟ್ ಆಗಿರೋ ಕಡೆ SIP ಮಾಡಿದ್ರೆ, SIP ಅಂದ್ರೆ ಅರ್ಥ ಏನು? ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್. ಇದ್ರ ಬಗ್ಗೆನೂ ಮಾತಾಡೋರಿದೀವಿ ನಾವು. ಸೊ ಇದ್ರಲ್ಲಿ ನಾನು ಏನಾದ್ರು ಕರೆಕ್ಟ್ ಆಗಿ SIP ಮಾಡಿದ್ರೆ ನನಗಾಗೋ ಅಡ್ವಾಂಟೇಜ್ ಏನು ಅಂದ್ರೆ ಸೊ ಇಲ್ಲಿ 20 ವರ್ಷದ ಲೋನ್ ತಗೊಂಡಿರ್ತೀವಿ, ಇನ್ನು 12 to 13 ವರ್ಷಕ್ಕೆ ನಾನೊಂದು ಒಳ್ಳೆ ಮನೆನ ಕಟ್ಟೋ ಸಾಧ್ಯತೆ ಇದರಿಂದ ಚಾನ್ಸಸ್ ಇದೆ. ಸೊ ಇವಾಗ ಇದರಿಂದ ಆಗೋ ಅಡ್ವಾಂಟೇಜ್ ಏನು ಅಂದ್ರೆ ರೆಂಟಲ್ ಈಲ್ಡ್ ನನಗೆ ಏನಿದೆ ಅಂದ್ರೆ ತುಂಬಾ ಚೀಪ್ ಆಗಿ ಸಿಗ್ತಾ ಇದೆ. ಜನ ಯಾವುದು ಚೀಪ್ ಆಗಿ ಸಿಗುತ್ತೋ ಅದನ್ನ ತಗೊಂತಾರೆ. ಸೊ ಇದರ ಅರ್ಥ ಏನು ಅಂದ್ರೆ ಇವಾಗ ರೆಂಟ್ ಚೀಪಾ ಲ್ಯಾಂಡ್ ಚೀಪಾ ಅಂದ್ರೆ ಡೆಫಿನೆಟ್ಲಿ ರೆಂಟ್ ಚೀಪ್ ಆಗಿದೆ. ಯಾಕೆ? ರೆಂಟಲ್ ಈಲ್ಡ್ ನಮ್ಮ ದೇಶದಲ್ಲಿ ಬರೀ 2.5 to 3% ಅಷ್ಟೇ. ಸೊ ಈ ರೀಸನ್ಗೆ ರಿಯಲ್ ಎಸ್ಟೇಟಿನ ಡಿಮ್ಯಾಂಡ್ ಮುಂಚೆ ಆದಷ್ಟು ಬೇಗ ಡಬಲ್ ಆಗ್ತಾ ಇಲ್ಲ. ಇಟ್ ಈಸ್ ಟೇಕಿಂಗ್ ಲಾಟ್ ಆಫ್ ಟೈಮ್. ಹಾಗಂತ ರಿಯಲ್ ಎಸ್ಟೇಟ್ ಬೆಲೆ ಮೇಲ್ಗಡೆ ಹೋಗಲ್ಲ ಅಂತ ನಾನು ಹೇಳಲ್ಲ. ರಿಯಲ್ ಎಸ್ಟೇಟ್ ಬೆಲೆ ಮೇಲ್ಗಡೆ ಹೋಗುತ್ತೆ. ಯಾಕೆ? ಲ್ಯಾಂಡ್ ಇರೋದಿಷ್ಟು, ಆ ಲಾಜಿಕ್ ಕರೆಕ್ಟ್ ಇದೆ. ಲ್ಯಾಂಡ್ ಇರೋದಿಷ್ಟು ನಮ್ಮ ದೇಶದ ಪಾಪ್ಯುಲೇಷನ್ ಜಾಸ್ತಿ ಆಗೇ ಆಗುತ್ತೆ. ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿದ್ರೆ ರಿಯಲ್ ಎಸ್ಟೇಟ್ ಪ್ರೈಸಸ್ ಜಾಸ್ತಿ ಆಗೇ ಆಗುತ್ತೆ ಅನ್ನೋ ಲಾಜಿಕ್ ಕರೆಕ್ಟೇ. ಬಟ್ ಆದ್ರೆ ಇಟ್ ವಾಟ್ ಪೇಸ್, ಯಾವ ಪೇಸ್ ಅಲ್ಲಿ ನನಗೆ ರಿಯಲ್ ಎಸ್ಟೇಟ್ ಪ್ರೈಸಸ್ ಡಬಲ್ ಆಗುತ್ತೆ ಅನ್ನೋದನ್ನ ನಾನು ಅರ್ಥ ಮಾಡ್ಕೊಬೇಕು. ಇವಾಗಿರೋ ಕರೆಂಟ್ ಕಂಡೀಷನ್ ಅಲ್ಲಿ ಏನಿಲ್ಲ ಅಂದ್ರೂ 5 to 6 years ರಿಯಲ್ ಎಸ್ಟೇಟ್ ಪ್ರೈಸಸ್ ಏನಾಗ್ತಾ ಇದೆ ಅಂದ್ರೆ ಡಬಲ್ ಆಗೋದಕ್ಕೆ ಟೈಮ್ ತಗೊಂತಾ ಇದೆ. ಬಟ್ ಆದ್ರೆ ಈಸ್ ರಿಯಲ್ ಎಸ್ಟೇಟ್ ಮಿಡಲ್ ಕ್ಲಾಸ್ ಇನ್ವೆಸ್ಟ್ಮೆಂಟ್? ಇದು ಮಿಡಲ್ ಕ್ಲಾಸ್ ಇನ್ವೆಸ್ಟ್ಮೆಂಟ್ ಹೌದಾ ಅಂತ ಹೇಳಿದ್ರೆ ನಾವು ಇವಾಗ ಲೋನ್ ಮಾಡಿ ತಗೊಂತೀವಿ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಅಲ್ಲ. ಇವಾಗ ನನ್ನ ಹತ್ರ ಕ್ಯಾಶ್ ಇದೆ ತಗೊಂಡೋಗಿ ರಿಯಲ್ ಎಸ್ಟೇಟ್ಗೆ ಹಾಕ್ತೀನಿ. ಸೊ 1 ಕೋಟಿ ಕ್ಯಾಶ್ ಇಟ್ಕೊಂಡಿರ್ಬೇಕು ನನ್ನ ಹತ್ರ, ಅವಾಗ ಮಾತ್ರ ನನಗೇನಾಗುತ್ತೆ ಅಂತ ಹೇಳಿದ್ರೆ ವರ್ಕೌಟ್ ಆಗುತ್ತೆ. ಇದು ಮಿಡಲ್ ಕ್ಲಾಸ್ ಇನ್ವೆಸ್ಟ್ಮೆಂಟ್ಸ್ ಅಂತ ಹೇಳಿದ್ರೆ ಅಲ್ಲ. ನಾನು ಸಣ್ಣದಾಗಿ ಸ್ಟಾರ್ಟ್ ಮಾಡಿ ದೊಡ್ಡದಾಗಿ ಏನಾದ್ರು ರಿಯಲ್ ಎಸ್ಟೇಟ್ ಅಲ್ಲಿ ಮಾಡ್ಬೋದಾ ಅಂತ ಹೇಳಿದ್ರೆ ಸಾಧ್ಯ ಆಗಲ್ಲ. ಅದಕ್ಕೆ ನಾನು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಇದು ಮಿಡಲ್ ಕ್ಲಾಸ್ಗೆ ಇದು ಒಳ್ಳೆ ಇನ್ವೆಸ್ಟ್ಮೆಂಟ್ ಅಂದ್ರೆ ಅಲ್ಲ, ಬೇರೆ ಯಾವ ಅಪಾರ್ಚುನಿಟಿ ಇದೆ ಮಿಡಲ್ ಕ್ಲಾಸ್ಗೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಇವಾಗ
ನೆಕ್ಸ್ಟ್ ಬರೋದೇನು ಇನ್ವೆಸ್ಟ್ಮೆಂಟ್ ಅಪಾರ್ಚುನಿಟೀಸ್ ಅಲ್ಲಿ ಅಂತ ಹೇಳಿದ್ರೆ ದಟ್ ಈಸ್ ಇನ್ಶೂರೆನ್ಸ್. ಇನ್ಶೂರೆನ್ಸ್ ಒಳ್ಳೆ ಇನ್ವೆಸ್ಟ್ಮೆಂಟಾ ಅನ್ನೋ ಪ್ರಶ್ನೆ ಬರುತ್ತೆ. ಇನ್ಶೂರೆನ್ಸ್ ಅಲ್ಲಿ ಎರಡು ತರ ಇನ್ಶೂರೆನ್ಸ್ ಬರುತ್ತೆ. ಮೊದಲನೇ ಇನ್ಶೂರೆನ್ಸ್ ಏನು ಅಂದ್ರೆ ಹೆಲ್ತ್ ಇನ್ಶೂರೆನ್ಸ್, ಎರಡನೇ ಇನ್ಶೂರೆನ್ಸ್ ಏನು ಅಂತ ಹೇಳಿದ್ರೆ ಲೈಫ್ ಇನ್ಶೂರೆನ್ಸ್. ಇವಾಗ ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ಫಸ್ಟ್ ಮಾತಾಡ್ತೀನಿ ನಾನು. ಹೆಲ್ತ್ ಇನ್ಶೂರೆನ್ಸ್ ಇದನ್ನ ಯಾಕೆ ಕಟ್ಟಬೇಕು, ಹೆಲ್ತ್ ಇನ್ಶೂರೆನ್ಸ್ ಬೇಕಾ ಬೇಡವಾ ಅನ್ನೋ ಪ್ರಶ್ನೆಗೆ ಇನ್ಶೂರೆನ್ಸ್ ಡೆಫಿನೆಟ್ಲಿ ಬೇಕು. ಇನ್ಶೂರೆನ್ಸ್ ಪ್ರತಿಯೊಬ್ಬರು ಮಾಡಿಸ್ಲೇಬೇಕು. ಯಾಕೆ ಇನ್ಶೂರೆನ್ಸ್ ಮಾಡಿಸ್ಬೇಕು ಅಂತ ಹೇಳಿದ್ರೆ, ಇವಾಗ ಹೆಲ್ತ್ ಇನ್ಶೂರೆನ್ಸ್ ಎಸ್ಪೆಷಲಿ ಮೆಡಿಕಲ್ ಇನ್ಫ್ಲೇಷನ್ ನಮ್ಮ ದೇಶದಲ್ಲಿ ತುಂಬಾ ಅಂದ್ರೆ ತುಂಬಾ ಜಾಸ್ತಿ ಇದೆ. ಅಂದ್ರೆ ಹೋದ ವರ್ಷ ಇರೋ ಮಾತ್ರೆ ಬೆಲೆಗೂ ಈ ವರ್ಷ ಇರೋ ಮಾತ್ರೆ ಬೆಲೆಗೂ ನಾನು ಲೆಕ್ಕ ಹಾಕ್ತಾ ಇದ್ದೀನಿ ಅಂದ್ರೆ ಏನಿಲ್ಲ ಅಂತ ಹೇಳಿದ್ರು 13-15% ಏನಿರುತ್ತೆ ಅಂದ್ರೆ ಇನ್ಕ್ರೀಸ್ ಇರುತ್ತೆ. ಅದನ್ನ ನಾನು ಇವಾಗ ಸರ್ಜರಿಗೆಲ್ಲ ಹೋಗ್ತಾ ಇದೀವಿ ಅಂತ ಅನ್ಕೊಳ್ಳೋಣ. ಸರ್ಜರಿ ಬೆಲೆ ಹೋದ ವರ್ಷಕ್ಕೂ ಈ ವರ್ಷಕ್ಕೂ ಕಂಪೇರ್ ಮಾಡಿದ್ರೆ ಮಿನಿಮಮ್ ಏನಿಲ್ಲ ಅಂದ್ರೆ 13-15% ಇನ್ಕ್ರೀಸ್ ಇರುತ್ತೆ. ಅದನ್ನ ನಾನು ಅವಾಯ್ಡ್ ಮಾಡಬೇಕು, ಮೆಡಿಕಲ್ ಇನ್ಫ್ಲೇಷನ್ ಅನ್ನ ಅವಾಯ್ಡ್ ಮಾಡಬೇಕು ಅಂದ್ರೆ ನನ್ನ ಹತ್ರ ಒಂದು ಒಳ್ಳೆ ಹೆಲ್ತ್ ಇನ್ಶೂರೆನ್ಸ್ ಇರಬೇಕು. ಅದಾದ್ಮೇಲೆ ನಮ್ಮ ಹೆಲ್ತ್ ಹ್ಯಾಬಿಟ್ಸ್ ನಿಮಗೆ ಗೊತ್ತೇ ಇದೆ. ನಮ್ಮ ಹೆಲ್ತ್ ಹ್ಯಾಬಿಟ್ಸ್ ವರ್ಸ್ಟ್ ಆಗಿದೆ. ಸೊ ಇವಾಗ ಸಾಯಂಕಾಲ ಆದ ತಕ್ಷಣ ಗೋಬಿ ಬೇಕು, ಮಸಾಲೆ ಪುರಿ ಬೇಕು, ಅದನ್ನೆಲ್ಲ ತಿನ್ಬೇಕು ನಾವು. ಸೊ ಅದನ್ನೆಲ್ಲ ತಿನ್ಬೇಕು ಅಂತ ಹೇಳಿದ್ರೆ ಲಾಂಗ್ ರನ್ ಅಲ್ಲಿ ಯೋಚನೆ ಮಾಡಿದ್ರೆ ಇದೆಲ್ಲ ಜಂಕ್ ಫುಡ್ಸ್, ನಮ್ಮ ಹೆಲ್ತ್ ಚೆನ್ನಾಗಿರಲ್ಲ. ಮತ್ತೇನಾದ್ರೂ ಇವಾಗ ಹಾಸ್ಪಿಟಲ್ ಅಲ್ಲಿ ಇದೀವಿ ಅಂದಾಗ ನಮ್ಗೆ ಯೋಚನೆ ಏನಿರಬೇಕು ಅಂತ ಹೇಳಿದ್ರೆ ಇಟ್ ಇಸ್ ನಾಟ್ ಅಬೌಟ್ ಹಿಂಗೆ ಇವಾಗ ದುಡ್ಡು ಹೆಂಗ್ ಹೊಂದಿಸ್ಲಿ ಆಪರೇಷನ್ಗೆ ಅನ್ನೋದ್ರ ಬಗ್ಗೆ ನನ್ಗೆ ಯೋಚನೆ ಇರಬಾರ್ದು. ನನಗೆ ಯೋಚನೆ ಏನಿರಬೇಕು ಅಂತ ಹೇಳಿದ್ರೆ ಪೇಷಂಟ್ ಅನ್ನ ಗುಣ ಮಾಡ್ಕೊಂಡು ಮನೆಗೆ ಹೆಂಗ್ ಕರ್ಕೊಂಡ್ ಬರೋದು ಅನ್ನೋದ್ರ ಬಗ್ಗೆ ಮಾತ್ರ ನನಗೆ ಏನಿರಬೇಕು ಅಂದ್ರೆ ಯೋಚನೆ ಇರಬೇಕು. ಯಾವಾಗ ಅದ್ರ ಬಗ್ಗೆ ಯೋಚನೆ ಮಾತ್ರ ಇರುತ್ತೆ ಅಂತ ಹೇಳಿದ್ರೆ ನನ್ನ ಹತ್ರ ಒಂದು ಒಳ್ಳೆ ಹೆಲ್ತ್ ಇನ್ಶೂರೆನ್ಸ್ ಇದ್ದಾಗ ಮಾತ್ರ. ಆದ್ರೆ ಈ ತರ ಹೇಳಿದ ತಕ್ಷಣ ಮೆಜಾರಿಟಿ ಆಫ್ ದ ಪಾರ್ಟಿಸಿಪೆಂಟ್ಸ್ ಹೆಲ್ತ್ ಇನ್ಶೂರೆನ್ಸ್ ಅನ್ನ ಮಾಡಿಸ್ತಾರೆ. ಹೆಲ್ತ್ ಇನ್ಶೂರೆನ್ಸ್ ಅನ್ನ ಮಾಡಿಸಾದ್ಮೇಲೆ ಏನ್ ಮಾಡ್ತಾರೆ ಅಂದ್ರೆ 4 ವರ್ಷ ಕಟ್ತಾರೆ, ಚೆನ್ನಾಗಿ ಕಟ್ತಾರೆ. ಅದಾದ್ಮೇಲೆ ಮತ್ತೆ ಬರ್ತಾರೆ 4 ವರ್ಷ ಕಟ್ಟಿ, ಸರ್ ನೀವು ಹೆಲ್ತ್ ಇನ್ಶೂರೆನ್ಸ್ ಕಟ್ಟಕ್ಕೆ ಹೇಳಿದ್ರೆ ಪ್ರತಿ ವರ್ಷ ಕಟ್ಟಿದ್ದೀನಿ, ನನಗಾದ್ರೆ ಏನು ಹೆಲ್ತ್ ಪ್ರಾಬ್ಲಮ್ಮೇ ಬಂದಿಲ್ಲ, ಇವಾಗ ನಾನು ಕಟ್ತಿರೋದೆಲ್ಲ ಸುಮ್ಮನೆ ದಂಡಕ್ಕೆ ವೇಸ್ಟ್ ಆಗ್ತಾ ಇದೆ ಅಂತ ಹೇಳ್ತಾರೆ. ಬಟ್ ಆದ್ರೆ ಇವಾಗ ನನಗೆ ಏನಾದ್ರು ಪ್ರಾಬ್ಲಮ್ ಆಗ್ಲಿ ಅಂತ ನಾವು ಇನ್ಶೂರೆನ್ಸ್ ಕಟ್ತಾ ಇರೋದಲ್ಲ. ಅಕಸ್ಮಾತ್ ಏನಾದ್ರೂ ಪ್ರಾಬ್ಲಮ್ ಆದ್ರೆ ನನಗೆ ಈ ಇನ್ಶೂರೆನ್ಸ್ ಏನಾಗ್ಲಿ ಅಂತ ಹೇಳಿದ್ರೆ ಹೆಲ್ಪ್ ಆಗ್ಲಿ ಅಂತ ಕಟ್ತಾ ಇರೋದು. ಜನ ಇದನ್ನ ಇನ್ವೆಸ್ಟ್ಮೆಂಟ್ ತರ ನೋಡ್ತಾರೆ. ಇನ್ಶೂರೆನ್ಸ್ ಯಾವತ್ತು ಇನ್ವೆಸ್ಟ್ಮೆಂಟ್ ಅಲ್ಲ. ದಯವಿಟ್ಟು ಇವಾಗ ಇಷ್ಟು ಕಟ್ಟದೆ ನಾನು ಇಷ್ಟು ತೆಗಿಬೇಕು ಅಂದ್ರೆ ನಿಮ್ ಹೆಲ್ತ್ ಹಾಳಾಗ್ಬೇಕು. ಹೆಲ್ತ್ ಹಾಳಾದ್ರೆ ನನಗೆ ಈ ಇನ್ಶೂರೆನ್ಸ್ ಏನಾಗುತ್ತೆ ಅಂದ್ರೆ ಹೆಲ್ಪ್ ಆಗುತ್ತೆ. ಹಾಗಂತ ಹೆಲ್ತ್ ಹಾಳಾಗ್ಲಿ ಅಂತ ನಾವು ಯಾವತ್ತು ಏನ್ ಮಾಡಬಾರ್ದು ಅಂದ್ರೆ ಬಯಸಬಾರ್ದು. ಯಾಕಂದ್ರೆ ಇಲ್ಲಿ ಇಷ್ಟು ದುಡ್ಡು ಕಟ್ಟಿದೀನಿ, ಇಲ್ಲ ಅವರಿಂದ ಇಷ್ಟು ತಗೊಬೇಕು ಅನ್ನೋದಕ್ಕಲ್ಲ ಹೆಲ್ತ್ ಇನ್ಶೂರೆನ್ಸ್ ಇರೋದು. ಆದ್ರೆ ಪ್ರತಿಯೊಬ್ರು ಹೆಲ್ತ್ ಇನ್ಶೂರೆನ್ಸ್ ನ ಮಾಡಿಸ್ಲೇಬೇಕು. ಹೆಲ್ತ್ ಇನ್ಶೂರೆನ್ಸ್ ಇನ್ವೆಸ್ಟ್ಮೆಂಟಾ ಅಂತ ಕೇಳಿದ್ರೆ ಡೆಫಿನೆಟ್ಲಿ ಇನ್ವೆಸ್ಟ್ಮೆಂಟ್ ಅಲ್ಲ, ಇಟ್ ಈಸ್ ದ ರಿಕ್ವೈರ್ಮೆಂಟ್. ಇದಾದ್ಮೇಲೆ ನೆಕ್ಸ್ಟ್ ಟರ್ಮ್ ಇನ್ಶೂರೆನ್ಸ್. ಲೈಫ್ ಇನ್ಶೂರೆನ್ಸ್ ಅಲ್ಲಿ ಒಂದು ಭಾಗ ಏನು ಅಂತ ಹೇಳಿದ್ರೆ ದಟ್ ಈಸ್ ಟರ್ಮ್ ಇನ್ಶೂರೆನ್ಸ್. ಟರ್ಮ್ ಇನ್ಶೂರೆನ್ಸ್ ಒಳ್ಳೇದಾ ಅನ್ನೋ ಪ್ರಶ್ನೆಗೆ ಬಂದ್ರೆ ಟರ್ಮ್ ಇನ್ಶೂರೆನ್ಸ್ ಅಲ್ಲಿ 2 ತರ ಬರುತ್ತೆ. ಒಂದು ಮನಿ ಬ್ಯಾಕ್ ಪಾಲಿಸಿ, MB ಅಂತ ಬರಿತೀನಿ. MB ಅಂದ್ರೆ ಅರ್ಥ ಏನು, ಮನಿ ಬ್ಯಾಕ್ ಪಾಲಿಸೀಸ್ ಅಂತ ಅನ್ಕೊಳ್ಳೋಣ. ಇವಾಗ ಮನಿ ಬ್ಯಾಕ್ ಪಾಲಿಸೀಸ್ ಅಂತ ಹೇಳಿದ್ರೆ ಅರ್ಥ ಏನು, ಇವಾಗ ಲೆಟ್ಸೆ ಪ್ರತಿ ವರ್ಷ ಇನ್ಶೂರೆನ್ಸ್ ಏಜೆಂಟ್ಸ್ ಯಾವ ತರ ಹೇಳ್ತಾರೆ ಅಂತ ಹೇಳಿದ್ರೆ ಈ ತರ ಹೇಳ್ತಾರೆ, ಪ್ರತಿ ವರ್ಷ ಒಂದು 2 ಲಕ್ಷ ರೂಪಾಯಿ ಕಟ್ಟಿ. ಎಷ್ಟು ವರ್ಷ ಕಟ್ಟಬೇಕು ನಾನು, ಹತ್ತತ್ರ ಒಂದು 20 ವರ್ಷ ಕಟ್ಟಿ. 20 ವರ್ಷ ಕಟ್ಟದ್ಮೇಲೆ ನಿಮಗೆ 21ನೇ ವರ್ಷದಿಂದ 21st ಇಯರ್ ಇಂದ ನಿಮಗೆ ಏನಾಗುತ್ತೆ ಅಂತ ಹೇಳಿದ್ರೆ ಪ್ರತಿ ವರ್ಷ ನೀವು ಸಾಯೋ ತನಕನೂ 2 ಲಕ್ಷ ರೂಪಾಯಿ ಬರುತ್ತೆ ಅಂತ ಹೇಳ್ತಾರೆ. ಸಖತ್ ಅಲ್ವಾ, ತುಂಬಾ ಒಳ್ಳೆ ಸ್ಕೀಮ್ ಅಲ್ವಾ ಅಂತ ಅನ್ಸುತ್ತೆ. ಏನು, ಇವಾಗಿಂದ 2 ಲಕ್ಷ ರೂಪಾಯಿ ಕಟ್ಟೋದು, 21ನೇ ವರ್ಷದಿಂದ ನಾನು ಸಾಯೋ ತನಕನೂ ನನಗೇನಾಗುತ್ತೆ ಅಂತ ಹೇಳಿದ್ರೆ 2 ಲಕ್ಷ ರೂಪಾಯಿ ಬರುತ್ತೆ ಅಂತ ಹೇಳ್ತಾರೆ. ಸೊ ಇವಾಗ ಈ ತರ ಹೇಳಿದ ತಕ್ಷಣ ನಾವೇನ್ ಅನ್ಕೊಂತೀವಿ ಅಂತ ಹೇಳಿದ್ರೆ ತುಂಬಾ ಒಳ್ಳೆ ಸ್ಕೀಮು ಅಂತ ಅನ್ಕೊಂತೀವಿ. ಬಟ್ ಆದ್ರೆ ಯಾವುದೇ ಒಂದು ಇನ್ವೆಸ್ಟ್ಮೆಂಟ್ ಅನ್ನ ಒಳ್ಳೆ ಇನ್ವೆಸ್ಟ್ಮೆಂಟ್ ಅಂತ ಹೇಳೋದಕ್ಕೆ ಸ್ವಲ್ಪ ಮ್ಯಾಚ್ ಮಾಡ್ಬೇಕು. ನಾನು ಇವಾಗ 2 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀನಿ, 20 ವರ್ಷ ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ. 2 ಲಕ್ಷ ಇಂಟು 20 ವರ್ಷ ಅಂದ್ರೆ ಅರ್ಥ ಏನು, ಹತ್ತತ್ರ 40 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದೀನಿ. 21ನೇ ವರ್ಷದಿಂದ ನನಗೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ 2 ಲಕ್ಷ ರೂಪಾಯಿ ವಾಪಸ್ ಸಿಗ್ತಾ ಇದೆ. 2 ಲಕ್ಷ ರೂಪಾಯಿ ವಾಪಸ್ ಸಿಗ್ತಾ ಇದೆ ಅಂದ್ರೆ ಇನ್ನು 20 ವರ್ಷ ಆದ್ಮೇಲೆ ನಾನು ಹಾಕಿರೋ ಕ್ಯಾಪಿಟಲ್ ನನಗೆ ಏನಾಗ್ತಾ ಇದೆ ಅಂದ್ರೆ ವಾಪಸ್ ಬರ್ತಾ ಇದೆ. 2 ಲಕ್ಷ 20 ವರ್ಷ ಕಟ್ಟಿದ್ದೀನಿ, 40 ಲಕ್ಷ ಕಟ್ಟಾಯ್ತು. ಅದಾದ್ಮೇಲೆ ಇನ್ನು 40 ಲಕ್ಷ ವಾಪಸ್ ಬರೋದಕ್ಕೆ ಇನ್ನು 20 ವರ್ಷ ಬೇಕಾಯ್ತು. ಅಂದ್ರೆ ಅರ್ಥ ಏನು, ನನ್ನ ಕ್ಯಾಪಿಟಲ್ ನನ್ನ ಕೈಗೆ ವಾಪಸ್ ಬರೋದಕ್ಕೆ ಇಲ್ಲಿಂದ 40 ವರ್ಷ ಬೇಕಾಯ್ತು. ಇದು ಒಂದು. ಅದಾದ್ಮೇಲೆ ಇನ್ನೊಂದು ಪ್ರಾಬ್ಲಮ್ ಏನು ಅಂದ್ರೆ 2 ಲಕ್ಷ ರೂಪಾಯಿ ಇವತ್ತಿಗಿರೋ ಬೆಲೆ ಕೊಡ್ತಾನ 21ನೇ ವರ್ಷಕ್ಕೆ ಇನ್ಶೂರೆನ್ಸ್ ಕಂಪ್ನಿಯವನು ಅಂತ ಹೇಳಿದ್ರೆ ಆಗಲ್ಲ. ಅವತ್ತಿಗಿರೋ 2 ಲಕ್ಷ ಕೊಡ್ತಾನೆ. ಇವಾಗ 20 ವರ್ಷ ಆದ್ಮೇಲೆ 2 ಲಕ್ಷ ರೂಪಾಯಿಗೆ ಇವತ್ತಿಗಿರೋ ಅಷ್ಟೇ ಬೆಲೆ ಇರುತ್ತಾ? ಡೆಫಿನೆಟ್ಲಿ ಇರಲ್ಲ. ಯಾವ್ದ್ರಿಂದ ಇರಲ್ಲ? ಇನ್ಫ್ಲೇಷನ್ ಇಂದ ಇರಲ್ಲ. ಸೊ ಇವಾಗ ಈ ತರ ಮನಿ ಬ್ಯಾಕ್ ಪಾಲಿಸೀಸ್ ಒಳ್ಳೆ ಇನ್ವೆಸ್ಟ್ಮೆಂಟಾ
ಅಂತ ಕೇಳಿದ್ರೆ ಡೆಫಿನೆಟ್ಲಿ ಅಲ್ಲ. ಸೊ ಮನಿ ಬ್ಯಾಕ್ ಪಾಲಿಸೀಸನ್ನು ದಯವಿಟ್ಟು ತೊಗೊಂಬಿಡಿ. ಯಾವುದೇ ಮನಿ ಬ್ಯಾಕ್ ಪಾಲಿಸೀಸಲ್ಲೂ ರಿಟರ್ನ್ಸ್ ಆಲ್ಮೋಸ್ಟ್ ನೆಗೆಟಿವ್ ಇರುತ್ತೆ. ರಿಟರ್ನ್ಸು ಏನಂದರೆ ಏನೂ ವರ್ಕೌಟ್ ಆಗಲ್ಲ. ಆದರೆ ಹಂಗಾಗಿ ಏನಂದರೆ ಏನು ವರ್ಕೌಟ್ ಆಗಲ್ಲ ಅಂದರೆ ಇನ್ಶೂರೆನ್ಸ್ ಕಂಪ್ನಿಯವರು ಯಾಕೆ ಈ ಥರ ಪಾಲಿಸೀಸನ್ನು ಮಾಡಿದ್ದಾರೆ ಅನ್ನೋ ಪ್ರಶ್ನೆ ಬಂದೇ ಬರುತ್ತೆ. ಸೊ ಯಾಕೆ ಈ ಥರ ಮಾಡಿದ್ದಾರೆ ಅಂತ ಹೇಳಿದ್ರೆ ಇದು ಇನ್ಶೂರೆನ್ಸ್ ಕಂಪ್ನಿಯವರು ತಪ್ಪಲ್ಲ, ಇನ್ಶೂರೆನ್ಸ್ ಏಜೆಂಟಿನ ತಪ್ಪಲ್ಲ. ತಪ್ಪು ಯಾರದು ಅಂತ ಹೇಳಿದ್ರೆ ನಮ್ದು. ಟರ್ಮ್ ಇನ್ಶೂರೆನ್ಸ್ ಯೂಶಲಿ ಹೆಂಗ್ ವರ್ಕೌಟ್ ಆಗುತ್ತೆ ಅಂದ್ರೆ ನನ್ನ ನಂತರ ನನ್ನ ಫ್ಯಾಮಿಲಿಗೆ ಹೆಲ್ಪ್ ಆಗಲಿ ಅಂತ ಟರ್ಮ್ ಇನ್ಶೂರೆನ್ಸ್ ಮಾಡಿಸೋದು. ಬಟ್ ಈ ತರ ಹೇಳಿದ ತಕ್ಷಣ ನಾವೇನ್ ಹೇಳ್ತೀವಿ ಅಂತ ಹೇಳಿದ್ರೆ ನನಗೇನಾದ್ರೂ ಬರೋದಿದ್ರೆ ಹೇಳಿ, ನಾನು ಹೋದ್ಮೇಲೆ ಬರೋದ್ರ ಬಗ್ಗೆ ನಾನು ಯಾಕೆ ಯೋಚನೆ ಮಾಡಬೇಕು ಅನ್ನೋದ್ರ ಬಗ್ಗೆ ಅಂತ ನಾವೇ ಕೇಳ್ತೀವಿ. ಅದಕ್ಕೆ ಇನ್ಶೂರೆನ್ಸ್ ಕಂಪ್ನಿಯವ್ರು ನಿಮಗೆ ಬೇಕಾ ಸರ್ ತಗೊಳ್ಳಿ ಅಂತ ಅದಕ್ಕೆ ತಕ್ಕನಾಗಿರೋ ಪ್ರಾಡಕ್ಟ್ ಅನ್ನ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಬಿಸ್ನೆಸ್ಗೋಸ್ಕರ ಅವ್ರು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಇನ್ಕ್ಲೂಡ್ ಮಾಡಿರ್ತಾರೆ. ಬಟ್ ಆದ್ರೆ ಅರ್ಥ ಮಾಡ್ಕೊಳ್ಳಿ, ಇನ್ಶೂರೆನ್ಸ್ ಯಾವತ್ತು ಇನ್ವೆಸ್ಟ್ಮೆಂಟ್ಸ್ ಅಲ್ಲ. ಇನ್ಶೂರೆನ್ಸ್ ಅನ್ನ ಇನ್ವೆಸ್ಟ್ಮೆಂಟ್ಸ್ ತರ ನೋಡಬೇಡಿ. ಇನ್ಶೂರೆನ್ಸ್ ಯಾವತ್ತು ಇದು ಏನಕ್ಕೆ ಅಂದ್ರೆ ಅಕಸ್ಮಾತ್ ಏನಾದರೂ ಪ್ರಾಬ್ಲಮ್ ಆದ್ರೆ ಒಂದು ನನ್ನ ಹೆಲ್ತ್ಗೆ ಸೇಫ್ಟಿಗೋಸ್ಕರ, ಇನ್ನೊಂದು ನನ್ನ ಫ್ಯಾಮಿಲಿ ಸೇಫ್ಟಿಗೋಸ್ಕರ. ಬಟ್ ಫ್ಯಾಮಿಲಿ ಸೇಫ್ಟಿಗೆ ಅಂತ ಬಂದ ತಕ್ಷಣ ನನಗೇನಾದರೂ ಬರೋದಿದ್ರೆ ಹೇಳಿ ಅಂದಾಗ ಈ ಥರದ ಪ್ರಾಡಕ್ಟ್ ಎಲ್ಲ ಡಿಸೈನ್ ಆಗಿರುತ್ತೆ. ಸೊ ಇಲ್ಲಿ ತಪ್ಪು ಇನ್ಶೂರೆನ್ಸ್ ಕಂಪ್ನಿದು ಏಜೆಂಟ್ ಅಂದ್ರೆ ಅಲ್ಲ, ಇಲ್ಲಿ ತಪ್ಪು ನಮ್ದೆ. ಸೊ ದಯವಿಟ್ಟು ಇನ್ಶೂರೆನ್ಸ್ ಅನ್ನ ಇನ್ವೆಸ್ಟ್ಮೆಂಟ್ಸ್ ತರ ನೋಡಬೇಡಿ. ಆಗ್ತಿದ್ಯಾ? ಫೈನ್. ಪ್ರತಿಯೊಬ್ಬರು ಒಂದು ಟರ್ಮ್ ಇನ್ಶೂರೆನ್ಸ್ ಮತ್ತೆ ಒಂದು ಹೆಲ್ತ್ ಇನ್ಶೂರೆನ್ಸ್ ಅನ್ನ ಮಾಡಿಸ್ಕೊಳ್ಳಿ. ಏನಕ್ಕೆ ಇದು ಬೇಕಾಗುತ್ತೆ ಅಂದ್ರೆ ಪ್ರಾಬ್ಲಮ್ ಆದಾಗ ಇದು ನಿಮಗೆ, ಯಾಕಂದ್ರೆ ಇದನ್ನ ನಾನು ಇನ್ವೆಸ್ಟ್ಮೆಂಟ್ಸ್ ಮಾಡೋಕ್ಕಿಂತ ಮುಂಚೆ ಹೇಳ್ತಾ ಇದ್ದೀನಿ. ಯಾಕೆ ಇನ್ವೆಸ್ಟ್ಮೆಂಟ್ ಮಾಡೋಕ್ಕಿಂತ ಮುಂಚೆ ಹೇಳ್ತಾ ಇದ್ದೀನಿ ಅಂದ್ರೆ ಅಕಸ್ಮಾತ್ ಏನಾದ್ರು ಪ್ರಾಬ್ಲಮ್ ಬಂದಾಗ ನಾವೇನ್ ಮಾಡ್ತೀವಿ ಅಂದ್ರೆ ಇನ್ವೆಸ್ಟ್ ಮಾಡಿರೋ ದುಡ್ಡನ್ನ ತೆಗೆದು ಬಿಡ್ತೀವಿ. ಇನ್ವೆಸ್ಟ್ ಮಾಡಿರೋ ದುಡ್ಡನ್ನ ನಾವು ತೆಗಿಯಲ್ಲ ಯಾವಾಗ ಅಂದ್ರೆ ನನ್ನ ಪ್ರಾಬ್ಲಮ್ಗೂ ಆಲ್ರೆಡಿ ಇವಾಗ ಎಮರ್ಜೆನ್ಸಿ ಫಂಡ್, ಇನ್ಶೂರೆನ್ಸ್, ಏನೇ ಪ್ರಾಬ್ಲಮ್ ಬಂದ್ರು ಅಲ್ಲಿಂದ ನನಗೆ ಏನಾಗುತ್ತೆ ಅಂತ ಹೇಳಿದ್ರೆ ಸೇವ್ ಆಗುತ್ತೆ. ಅರ್ಥ ಆಗ್ತಿದ್ಯಾ? ಫೈನ್. ಇದಾದ್ಮೇಲೆ ಇವಾಗ ಇನ್ಶೂರೆನ್ಸ್ ಒಳ್ಳೆ ಇನ್ವೆಸ್ಟ್ಮೆಂಟ್ ಅಲ್ಲ ಅನ್ನೋದು ನಿಮಗೆ ಗೊತ್ತಾಗಿದೆ. ನೆಕ್ಸ್ಟ್ ಉಳಿದಿರೋದು ಯಾವುದು ಅಂತ ಹೇಳಿದ್ರೆ ನಮ್ಮ ಮೇನ್ ಟಾಪಿಕ್, ದಟ್ ಇಸ್ ಸ್ಟಾಕ್ ಮಾರ್ಕೆಟ್. ಇವಾಗ ನಾವೇನ್ ಅರ್ಥ ಮಾಡ್ಕೊಬೇಕು ಅಂದ್ರೆ ಸ್ಟಾಕ್ ಮಾರ್ಕೆಟ್ ಒಳ್ಳೆ ಇನ್ವೆಸ್ಟ್ಮೆಂಟಾ ಅನ್ನೋದ್ರ ಬಗ್ಗೆ ಅರ್ಥ ಮಾಡ್ಕೊಬೇಕು. ಡೆಫಿನೆಟ್ಲಿ ಸ್ಟಾಕ್ ಮಾರ್ಕೆಟ್ ಒಳ್ಳೆ ಇನ್ವೆಸ್ಟ್ಮೆಂಟ್ ಅಂದ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಎರಡು ತರ ನಾನು ಏನ್ ಮಾಡ್ಬೋದು ಅಂತ ಹೇಳಿದ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ಬೋದು. ಫಸ್ಟ್ ಯಾವ ತರ ಅಂದ್ರೆ ಮ್ಯೂಚುವಲ್ ಫಂಡ್ಸ್ ಇಂದ ನಾನು ಏನ್ ಮಾಡ್ಬೋದು ಅಂದ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ಸ್ ಅನ್ನ ಮಾಡ್ಬೋದು. ಇನ್ನೊಂದು ಏನು ಅಂತ ಹೇಳಿದ್ರೆ ನನಗೆ ಯಾವ ಒಳ್ಳೆ ಇನ್ಶೂರೆನ್ಸ್, ಯಾಕಂದ್ರೆ ಒಬ್ಬೊಬ್ಬರು ಪರ್ಸನ್ಗೆ ಒಳ್ಳೇದು ಒಂದೊಂದು ಒಳ್ಳೆ ಇನ್ಶೂರೆನ್ಸ್ ಇರುತ್ತೆ, ಅವ್ರ ಏಜಿಗೆ ತಕ್ಕನಾಗಿ ಇನ್ಶೂರೆನ್ಸ್ ಇರುತ್ತೆ. ಇದ್ರ ಬಗ್ಗೆ ನನಗೆ ಐಡಿಯಾ ಇಲ್ಲ, ನನಗೆ ಒಳ್ಳೆ ಇನ್ಶೂರೆನ್ಸ್ ಯಾವುದು ಅಂತ ನನಗೆ ಗೊತ್ತಾಗ್ತಾ ಇಲ್ಲ, ಒಳ್ಳೆ ಇನ್ಶೂರೆನ್ಸ್ ಬಗ್ಗೆ ನನಗೆ ಗೈಡ್ ಮಾಡಿ ಅನ್ನೋದು ನಿಮ್ದು ಏನಾದ್ರು ವ್ಯೂ ಇದ್ರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಟು ಮೀ ಓವರ್ ದಿಸ್ ನಂಬರ್. ಈ ನಂಬರಿಗೆ ನನಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಐ ವಿಲ್ ಹೆಲ್ಪ್ ಯು. ನಿಮಗೆ ಕಂಪ್ಲೀಟ್ಲಿ ಫ್ರೀ ಆಫ್ ಕಾಸ್ಟ್ ಅಲ್ಲಿ ನಿಮಗೆ ಯಾವ ಒಳ್ಳೆ ಇನ್ಶೂರೆನ್ಸ್ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಕಂಪ್ಲೀಟ್ ಆಗಿ ಗೈಡ್ ಮಾಡ್ತೀನಿ. ಫೈನ್. ಇದಾದ್ಮೇಲೆ ನೆಕ್ಸ್ಟ್ ನಾವೇನ್ ಅರ್ಥ ಮಾಡ್ಕೊಬೇಕು ಅಂದ್ರೆ ದಟ್ ಇಸ್ ಸ್ಟಾಕ್ ಮಾರ್ಕೆಟ್. ಇದು ಒಳ್ಳೆ ಇನ್ವೆಸ್ಟ್ಮೆಂಟಾ? ನಮ್ಮ ಟಾಪಿಕ್ನ ಮೇನ್ ಡಿಸ್ಕಷನ್ ಇದು. ಸ್ಟಾಕ್ ಮಾರ್ಕೆಟ್ ಒಳ್ಳೆ ಇನ್ವೆಸ್ಟ್ಮೆಂಟಾ ಅಂತ ಕೇಳಿದ್ರೆ ನನ್ನನ್ನು ಕೇಳಿದ್ರೆ ಡೆಫಿನೆಟ್ಲಿ ಎಸ್ ಅಂತಾನೆ ಹೇಳ್ತೀನಿ. ಬಟ್ ಆದ್ರೆ ಸ್ಟಾಕ್ ಮಾರ್ಕೆಟ್ ಅಂದ್ರೆ ಏನ್ ಕತೆ ಅನ್ನೋದ್ರ ಬಗ್ಗೆ ಇನ್ ಡೆಪ್ತ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಇವಾಗ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಎರಡು ತರ ನಾನು ಏನ್ ಮಾಡ್ಬೋದು ಅಂದ್ರೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ಬೋದು. ಫಸ್ಟ್ ಏನು ಅಂದ್ರೆ ಮ್ಯೂಚುವಲ್ ಫಂಡ್ಸ್ ಮೂಲಕ ಇನ್ವೆಸ್ಟ್ಮೆಂಟ್ಸ್ ಅನ್ನ ಮಾಡ್ಬೋದು. ಇನ್ನೊಂದೇನು ಅಂದ್ರೆ ನಾನೇ ಡೈರೆಕ್ಟ್ ಆಗಿ ಸ್ಟಾಕ್ಸ್ ಅನ್ನ ಬೈ ಸೆಲ್ ಮಾಡ್ಬೋದು. ಸೊ ಇವಾಗ ಮ್ಯೂಚುವಲ್ ಫಂಡ್ ಸಹಿ ಹೇ ಅಂತ ನೀವು ಕ್ಯಾಂಪೇನ್ ನ ನೋಡಿರ್ತೀರ. ಆದ್ರೆ ಯಾವ ಮ್ಯೂಚುವಲ್ ಫಂಡ್ ಯಾರಿಗ್ ಸರಿ, ಯಾಕಂದ್ರೆ ಒಂದು 5,000 ಮ್ಯೂಚುವಲ್ ಫಂಡ್ ಇದೆ, ಅದರಲ್ಲಿ ಯಾವ್ದು ನಂಗೆ ಕರೆಕ್ಟ್ ಅನ್ನೋದ್ರ ಬಗ್ಗೆ ಹೇಳಿದ್ರು ಯಾರಾದ್ರೂ ಇದಾರ ಅಂದ್ರೆ ತುಂಬಾ ಕಡಿಮೆ ಪಾರ್ಟಿಸಿಪೆಂಟ್ಸ್ ಇದ್ದಾರೆ. ಇದ್ರ ಬಗ್ಗೆ ನಿಮಗೆ ಇನ್ಫಾರ್ಮೇಶನ್ ಬೇಕು ಅಂತ ಹೇಳಿದ್ರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಟು ಮೀ ಆನ್ ದಿಸ್ ನಂಬರ್. ಓಕೆ ಫೈನ್. ಇವಾಗ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ಸ್ ಮಾಡೋದಕ್ಕೂ ಡೈರೆಕ್ಟ್ ಇನ್ವೆಸ್ಟಿಂಗ್ ಮಾಡೋದಕ್ಕೂ, ಡೈರೆಕ್ಟ್ ನಾನೇ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀನಿ ಅಂದ್ರೆ ರಿಸ್ಕ್ ಸ್ವಲ್ಪ ಜಾಸ್ತಿ ಇರುತ್ತೆ, ರಿಟರ್ನ್ ಆಸ್ಪೆಕ್ಟ್ ಕೂಡ ಜಾಸ್ತಿ ಇರುತ್ತೆ. ಯಾವಾಗ ರಿಟರ್ನ್ಸ್ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರೆ ನನಗೆ ಕರೆಕ್ಟಾಗಿ ನಾಲೆಡ್ಜ್ ಇದ್ದಾಗ, ಆ ಬಿಸ್ನೆಸ್ ಬಗ್ಗೆ ಕಂಪ್ಲೀಟ್ ಆಗಿ ನನಗೆ ಗೊತ್ತಿದ್ದಾಗ ಮಾತ್ರ ನನಗೆ ಏನಾಗುತ್ತೆ ಅಂದ್ರೆ ರಿಟರ್ನ್ಸ್ ಜಾಸ್ತಿ ಬರುತ್ತೆ. ಇಲ್ಲ ಅಂದ್ರೆ ನನಗೆ ರಿಟರ್ನ್ಸ್ ಏನಾಗುತ್ತೆ ಅಂತ ಹೇಳಿದ್ರೆ ಕಡಿಮೆ ಆಗುತ್ತೆ. ಅಗೇನ್ ಫೈನ್. ನನಗೆ ಏನಂದ್ರೆ ಏನು ನಾಲೆಡ್ಜ್ ಇಲ್ಲ, ನನಗೆ ನಾಲೆಡ್ಜ್ನ ತಗೊಳ್ಳೋ ಇಂಟ್ರೆಸ್ಟು ಇಲ್ಲ ಅಂತ ಹೇಳಿದ್ರೆ ನೀವೇನ್ ಮಾಡಬೇಕು, ಅಟ್ಲೀಸ್ಟ್ ಮ್ಯೂಚುವಲ್ ಫಂಡ್ಸ್ ಅಲ್ಲಾದ್ರೂ ನೀವು ನಿಮ್ಮ ದುಡ್ಡನ್ನ ಏನ್ ಮಾಡಬೇಕು ಅಂತ ಹೇಳಿದ್ರೆ ಪಾರ್ಕ್ ಮಾಡಬೇಕು. ಫೈನ್. ಇದಾದ್ಮೇಲೆ ನೆಕ್ಸ್ಟ್, ಸೊ ಈಗ ಕಂಪನಿಗೆ ಸ್ಟಾಕ್ ಮಾರ್ಕೆಟ್ ಯಾಕೆ ಬೇಕು ಅಂತ ಅರ್ಥ ಮಾಡ್ಕೊಳ್ಳೋಣ. ಇವಾಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ದೊಡ್ಡ ಕಂಪ್ನಿಗೆ, ಇನ್ಫೋಸಿಸ್ ಕಂಪ್ನಿಗೆ 1,000 ಕೋಟಿ ಬೇಕಾಗಿದೆ ಫಂಡ್ಸ್ ಅಂತ ಅನ್ಕೊಳ್ಳೋಣ. ಏನಕ್ಕೆ ಬೇಕಾಗುತ್ತೆ? ಅವ್ರ ಬಿಸ್ನೆಸ್ ಅನ್ನ ಎಕ್ಸ್ಪ್ಯಾಂಡ್ ಮಾಡೋದಕ್ಕೋಸ್ಕರ ಇವ್ರಿಗೆ ಏನಾಗಿದೆ ಅಂದ್ರೆ 1,000 ಕೋಟಿ ಬೇಕಾಗಿದೆ ಅಂತ ಅನ್ಕೊಳ್ಳೋಣ. ಈ 1,000 ಕೋಟಿ ಬೇಕಾಗಿದ್ರೆ ಸ್ಟಾಕ್ ಮಾರ್ಕೆಟ್ ಇಲ್ವೇ ಇಲ್ಲ ಅಂತ ಅನ್ಕೊಳ್ಳೋಣ. ಸ್ಟಾಕ್ ಮಾರ್ಕೆಟ್ ಇಲ್ವೇ ಇಲ್ಲ ಅಂದ್ರೆ ಇವ್ರು ಎಲ್ಲಿಂದ ಫಂಡ್ ರೈಸ್ ಮಾಡಬೇಕು? ಲೋನ್ ತಗೊಬೇಕು. ಲೋನ್ ತಗೊಂಡ್ರೆ ಪ್ರಾಬ್ಲಮ್ ಏನಾಗುತ್ತೆ? ಲೋನ್ ತಗೊಂಡ್ರೆ ಇವ್ರು ಇಂಟ್ರೆಸ್ಟ್ ಕಟ್ಟಬೇಕು, ಇದ್ರ ಜೊತೆಗೆ
ಪ್ರಿನ್ಸಿಪಲ್ ಅಮೌಂಟ್ ಅನ್ನ ಸೇರಿಸಿ ಕಟ್ಟಬೇಕು. ಇಂಟ್ರೆಸ್ಟ್ ಪ್ರಿನ್ಸಿಪಲ್ ಸೇರಿಸಿ ಒಂದು ಕಂಪ್ನಿ ತಿಂಗಳಾದ ತಕ್ಷಣ ಪ್ರತಿ ತಿಂಗಳು ಕಟ್ಟಬೇಕು ಅಂದ್ರೆ ಅವ್ರು ಆರಾಮಾಗಿ ಅವ್ರ ಬಿಸ್ನೆಸ್ ಅನ್ನ ಎಕ್ಸ್ಪ್ಯಾಂಡ್ ಮಾಡೋದಕ್ಕಾಗಲ್ಲ. ಸೊ ಕಂಪ್ನಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಇದರಿಂದ ಬರ್ಡನ್ ಆಗುತ್ತೆ. ಸೊ ಬರ್ಡನ್ ಆಗುತ್ತೆ ಅನ್ನೋ ಕಾರಣಕ್ಕೆ ಕಂಪ್ನಿ ಲೋನ್ ಮೂಲಕ ಹೋಗಲ್ಲ. ಯಾಕಂದ್ರೆ ಒಂದು ತಿಂಗಳಾದ ತಕ್ಷಣ ಎಂಪ್ಲಾಯ್ಸಿಗೆ ಸ್ಯಾಲ್ರಿ ಕಟ್ಟಬೇಕು. ಆದ್ರೆ ಇಲ್ಲಿ ನಾನು ಇಂಟ್ರೆಸ್ಟ್ ಕೊಡಬೇಕು, ಅದ್ರ ಜೊತೆ ಪ್ರಿನ್ಸಿಪಲ್ ಅಮೌಂಟ್ ಅನ್ನು ಸೇರಿ ವಾಪಸ್ ಕೊಡಬೇಕು ಅಂತ ಹೇಳಿದ್ರೆ ಕಂಪ್ನಿ ಅವ್ರ ಬಿಸ್ನೆಸ್ ಅನ್ನ ಆರಾಮಾಗಿ ಎಕ್ಸ್ಪ್ಯಾಂಡ್ ಮಾಡೋದಕ್ಕಾಗಲ್ಲ. ಆರಾಮಾಗಿ ಎಕ್ಸ್ಪ್ಯಾಂಡ್ ಮಾಡಬೇಕು ಅಂತ ಹೇಳಿದ್ರೆ ಕಂಪ್ನಿ ಏನ್ ಮಾಡ್ತಾರೆ ಅಂದ್ರೆ ಸ್ಟಾಕ್ ಮಾರ್ಕೆಟಿಗೆ ಬರ್ತಾರೆ. ಸ್ಟಾಕ್ ಮಾರ್ಕೆಟಿಗೆ ಬರೋದ್ರಿಂದ ಕಂಪ್ನಿಗೆ ಆಗುವಂತ ಅಡ್ವಾಂಟೇಜ್ ಏನು ಅಂದ್ರೆ ಅವರಿಗೆ ಯಾವುದೇ ತರಹದ ಇಂಟ್ರೆಸ್ಟ್, ತಿಂಗಳಾದ ತಕ್ಷಣ ಇಂಟ್ರೆಸ್ಟ್ ಕೇಳ್ತಾರೆ ಇನ್ವೆಸ್ಟರ್ಸ್ ತಿಂಗಳಾದ ತಕ್ಷಣ ಇಂಟ್ರೆಸ್ಟ್ ಕೇಳಲ್ಲ. ಯಾಕೆ ತಿಂಗಳಾದ ತಕ್ಷಣ ಇನ್ವೆಸ್ಟರ್ಸ್ ಇಂಟ್ರೆಸ್ಟ್ ಕೇಳಲ್ಲ ಅಂದ್ರೆ ಇಲ್ಲಿ ಇನ್ವೆಸ್ಟರ್ಸ್ ಕಂಪ್ನಿ ಮಾಲೀಕರಾಗಿರ್ತಾರೆ. ಸೊ ಇಲ್ಲಿ ಮಾಲೀಕರು ಯಾರು ಅಂತ ಹೇಳಿದ್ರೆ ಇಲ್ಲಿ ನಾವು ಈ 1000 ಕೋಟಿ ಕಂಪ್ನಿಗೆ ಬೇಕಾಗಿದೆ. ಈ 1000 crore ಸ್ಟಾಕ್ ಮಾರ್ಕೆಟ್ ಅಲ್ಲಿ ಯಾರು ಕೊಡ್ತಾರೆ ಅಂತ ಹೇಳಿದ್ರೆ ಸ್ಟಾಕ್ ಮಾರ್ಕೆಟ್ ಪಾರ್ಟಿಸಿಪೆಂಟ್ಸ್, FIIs ಇರ್ಬೋದು, DIIs ಇರ್ಬೋದು. ಅದಾದ್ಮೇಲೆ ನಾವು ರಿಟೈಲರ್ಸ್ ಸೇರಿ ಎಲ್ಲರೂ ಸೇರಿ 1000 ಕೋಟಿನ ಕಂಪ್ನಿಗೆ ಕೊಡ್ತೀವಿ. ಸೊ ಇನ್ ರಿಟರ್ನ್ ಕಂಪ್ನಿ ನಮಗೆ ಏನ್ ಕೊಡುತ್ತೆ? ಕಂಪ್ನಿ ನಮಗೆ ಇನ್ ರಿಟರ್ನ್ ಏನ್ ಕೊಡುತ್ತೆ ಅಂತ ಹೇಳಿದ್ರೆ ಶೇರ್ಸ್ ಕೊಡುತ್ತೆ. ಇದರಿಂದ ಆಗೋ ಅಡ್ವಾಂಟೇಜ್ ಏನು ಅಂದ್ರೆ ಕಂಪ್ನಿಗೆ ಯಾವುದೇ ತರಹದ ಇಂಟ್ರೆಸ್ಟ್ ಪ್ರಿನ್ಸಿಪಲ್ ಕಟ್ಟೋ ಅವಶ್ಯಕತೆ ಇಲ್ಲ. ಯಾಕೆ ಅಂದ್ರೆ ಇವಾಗ ಇಲ್ಲಿ ಮಾಲೀಕರು ಯಾರು ಅಂತ ಹೇಳಿದ್ರೆ ಈ 1000 crore ಯಾರ್ಯಾರು ಕೊಟ್ಟಿದಾರೋ ಅವಾಗ ಅವರೆಲ್ಲರೂ ಮಾಲೀಕರೇ. ಸೊ ಇವಾಗ ಒಂದು ದೊಡ್ಡ ಬಿಸ್ನೆಸ್ ಅನ್ನ ನನ್ನ ಹತ್ರ ಇವಾಗ ಏನ್ ಮಾಡಕ್ ಅಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ದೊಡ್ಡ ಬಿಸ್ನೆಸ್ ಮೆನ್ ಆಗಕ್ಕೆ ಆಗದೆ ಇರ್ಬೋದು ಎಲ್ಲರ ಹತ್ರನು, ಬಟ್ ಆದ್ರೆ ದೊಡ್ಡ ಬಿಸ್ನೆಸ್ ಅಲ್ಲಿ ಇನ್ವೆಸ್ಟರ್ ಆಗೋ ಚಾನ್ಸ್ ಅಂತೂ ಎಲ್ಲರಿಗೂ ಇದೆ. ಇದರಿಂದ ಆಗೋ ಅಡ್ವಾಂಟೇಜ್ ಏನು ಅಂದ್ರೆ ಆ ದೊಡ್ಡ ಬಿಸ್ನೆಸ್ ಗ್ರೋ ಆದಂಗೂ ನನ್ನ ದುಡ್ಡು ಕೂಡ ಗ್ರೋ ಆಗುತ್ತೆ. ಹೆಂಗೆ? ನಾನು ಅವರಿಗೆ ಕಂಪ್ನಿಗೆ ಏನ್ ಮಾಡಿದ್ದೀನಿ ಅಂತ ಹೇಳಿದ್ರೆ 1000 ಕೋಟಿ ಕೊಟ್ಟಿದ್ದೀನಿ. ಈ 1000 ಕೋಟಿ ಕೊಟ್ಟಿರೋದ್ರಿಂದ ಅವ್ರಿಗೆ ಬರ್ಡನ್ ಇರಲ್ಲ. ಬರ್ಡನ್ ಇಲ್ಲ ಅಂತ ಹೇಳಿದ್ರೆ ಅರ್ಥ ಏನು ಅಂದ್ರೆ ಅವ್ರು ಈಸಿಯಾಗಿ ಅವ್ರ ಬಿಸ್ನೆಸ್ ಅನ್ನ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಎಕ್ಸ್ಪ್ಯಾನ್ಷನ್ ಮಾಡ್ತಾರೆ. ಬಿಸ್ನೆಸ್ ಈಸಿಯಾಗಿ ಎಕ್ಸ್ಪ್ಯಾಂಡ್ ಆಗ್ತಾ ಇದೆ. ಇವಾಗ ನಾವೇನ್ ಅರ್ಥ ಮಾಡ್ಕೊಬೇಕು ಅಂದ್ರೆ ಈ 1000 ಕೋಟಿ ಫಂಡ್ ರೈಸ್ ಆಗಿರೋದ್ರಿಂದ ನಮ್ಮ ದೇಶದ ಮೇಲೆ ಯಾವ್ಯಾವ ತರ ಎಫೆಕ್ಟ್ ಆಗ್ತಾ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಯಾಕಂದ್ರೆ ಒಂದು ಕಂಪನಿ ಗ್ರೋ ಆಗ್ತಾ ಇದೆ ಅಂತ ಹೇಳಿದ್ರೆ ಕಂಪನಿಗೆ ಫಂಡ್ಸ್ ಕೊಡ್ತಾ ಇದೀವಿ. ನಾವೆಲ್ಲರೂ ಸೇರಿ ಕಂಪನಿಗೆ ಏನ್ ಮಾಡ್ತಾ ಇದೀವಿ ಅಂದ್ರೆ ಫಂಡ್ಸ್ ಕೊಡ್ತಾ ಇದೀವಿ. ಅವ್ರು ನಮಗೆ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಶೇರ್ಸ್ ಕೊಡ್ತಾ ಇದ್ದಾರೆ. ಸುಮ್ನೆ ಕೊಡ್ತಾರಾ? ಇಲ್ಲ. ಈ ದುಡ್ಡನ್ನ ತಗೊಂಡು ಅವ್ರೇನ್ ಮಾಡ್ತಾ ಇರ್ತಾರೆ ಅಂತ ಹೇಳಿದ್ರೆ ಬಿಸ್ನೆಸ್ ಅನ್ನ ಗ್ರೋ ಮಾಡ್ತಾರೆ. ಸೊ ಇವಾಗ ನಮ್ ದುಡ್ಡು ತಗೊಂಡ್ರು, ಅವ್ರ ಬಿಸ್ನೆಸ್ ಗ್ರೋ ಆಯ್ತು. ಇವಾಗ ಅವ್ರ ಬಿಸ್ನೆಸ್ ಗ್ರೋ ಆದಾಗ ನಮ್ ದೇಶದ ಮೇಲೆ ಯಾವ ತರ ಹೆಲ್ಪ್ ಆಗುತ್ತೆ ಅಂದ್ರೆ ನಮ್ ದೇಶದ ಎಂಪ್ಲಾಯ್ಮೆಂಟ್ ಏನಾಗುತ್ತೆ ಅಂತ ಹೇಳಿದ್ರೆ ಜಾಸ್ತಿ ಆಗುತ್ತೆ. ನಮ್ ದೇಶದ ಎಂಪ್ಲಾಯ್ಮೆಂಟ್ಸ್ ಜಾಸ್ತಿ ಆದ್ರೆ ಎಲ್ಲ ಜಾಬ್ಸ್ ಎಲ್ಲ ಜಾಸ್ತಿ ಕ್ರಿಯೇಷನ್ ಆಗುತ್ತೆ, ಜಾಸ್ತಿ ಸ್ಪೆಂಡ್ ಮಾಡ್ತಾರೆ, ಜಾಸ್ತಿ ಜನ ಟ್ಯಾಕ್ಸ್ ಕಟ್ತಾರೆ. ಇದರಿಂದ ನಮ್ಮ ದೇಶದ GDP ಏನಾಗುತ್ತೆ ಅಂತ ಹೇಳಿದ್ರೆ ಜಾಸ್ತಿ ಆಗುತ್ತೆ. ಇವಾಗ ನಾವು 2026ರಲ್ಲಿ ವಿ ಆರ್ ಎ ಡೆವಲಪಿಂಗ್ ನೇಷನ್. ನಾವಿವಾಗ ಡೆವಲಪಿಂಗ್ ನೇಷನ್ ಇದೀವಿ. ನಮ್ಮ ದೇಶದ ಎಕಾನಮಿ ಏನಿದೆ ಅಂತ ಹೇಳಿದ್ರೆ ವಿ ಆರ್ ಎ ಡೆವಲಪಿಂಗ್ ಎಕಾನಮಿ. ಇವಾಗ ನಾವು ವಿ ಆರ್ ಎ ಡೆವಲಪಿಂಗ್ ಎಕಾನಮಿ. ಆದ್ರೆ ಇನ್ 20 years ಡೌನ್ ದ ಲೇನಲ್ಲಿ 20 ವರ್ಷ ಆದ್ಮೇಲೆ ನನಗೇನ್ ಅನ್ಸುತ್ತೆ ಅಂತ ಹೇಳಿದ್ರೆ ವಿ ವಿಲ್ ಬಿ ಎ ಡೆವಲಪ್ಡ್ ಎಕಾನಮಿ. ಅಂದ್ರೆ ಇನ್ನೊಂದು ವರ್ಷದಲ್ಲಿ 2 ವರ್ಷದಲ್ಲಿ ಆಗುವಂತ ಕೆಲಸ ಅಲ್ಲ ಇದು. ಇನ್ 20 ವರ್ಷದಲ್ಲಿ ನಮ್ಮ ದೇಶ ಡೆವಲಪಿಂಗ್ ಇಂದ ವಿ ವಿಲ್ ಬಿ ಎ ಡೆವಲಪ್ಡ್ ನೇಷನ್ ಅನ್ನೋದ್ರ ಬಗ್ಗೆ ನನಗೆ ಏನಂದ್ರೆ ಏನೋ ಡೌಟ್ ಇಲ್ಲ. ಸೊ ಅಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ಇದ್ರ ಬಗ್ಗೆ ಯಾರಿಗಾದ್ರೂ ಡೌಟ್ ಇದೆ ಅಂತ ಅನ್ಕೊಳ್ಳೋಣ, ನಮ್ಮ ದೇಶ ಇಲ್ಲಿಂದ ಬೆಳೆಯುತ್ತೆ ಅನ್ನೋದ್ರ ಬಗ್ಗೆ ನನಗೆ ಡೌಟ್ ಇದೆ ಅಂತ ಹೇಳಿದ್ರೆ ನೀವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ಸ್ ಅನ್ನ ಮಾಡಬಾರ್ದು. ನಮ್ಮ ದೇಶ ಇಲ್ಲಿಂದ ಬೆಳೆಯುತ್ತೆ ಅನ್ನೋ ಕಾನ್ಫಿಡೆನ್ಸ್ ನಿಮ್ಮಲ್ಲಿದ್ರೆ ನೀವು ಭಯನೇ ಇಲ್ಲದೆ, ಫಿಯರ್ ಇಲ್ಲದೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹೂಡಿಕೆ ಮಾಡಬೇಕು. ಯಾಕೆ? ಇವಾಗ ನನಗೆ ಒಂದು ಇನ್ವೆಸ್ಟ್ಮೆಂಟ್ಸ್ ಮಾಡೋದಕ್ಕೆ ಭಯ ಇದೆ. ಯಾವಾಗ ಭಯ ಇರುತ್ತೆ ನನಗೆ ಅಂತ ಹೇಳಿದ್ರೆ ಎಂಡ್ ರಿಸಲ್ಟ್ ನಂಗೆ ಗ್ಯಾರಂಟಿ ಇಲ್ಲದೆ ಇರಬೇಕಾದ್ರೆ ನನಗೇನಾಗುತ್ತೆ ಅಂದರೆ ಭಯ ಇರುತ್ತೆ. ಬಟ್ ಆದರೆ ನಮ್ಮ ದೇಶ ಬೆಳೆಯುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ಕಾನ್ಫಿಡೆನ್ಸ್ ಇದ್ದರೆ ನೀವು ಭಯನೇ ಇಲ್ಲದೆ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಯಾಕೆ? ನಮ್ಮ ದೇಶ ಬೆಳೆಯುತ್ತೆ ಅಂದರೆ ಅರ್ಥ ಏನು? ನಮ್ಮ ದೇಶದ GDP ಏನಾಗುತ್ತೆ? ಎಕಾನಮಿ ಬೆಳೆಯುತ್ತೆ. ದೇಶದ ಎಕಾನಮಿ ಬೆಳೆಯುತ್ತೆ ಅಂತ ಅರ್ಥ. ನಮ್ಮ ದೇಶದ ಎಕಾನಮಿ ಬೆಳೀತಾ ಇದೆ ಅಂದ್ರೆ ಎಂಪ್ಲಾಯ್ಮೆಂಟ್ ಏನಾಗ್ತಾ ಇದೆ ಅಂತ ಅರ್ಥ. ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗ್ತಾ ಇದೆ ಅಂತ ಅರ್ಥ. ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗ್ತಾ ಇದೆ ಅಂದ್ರೆ ಅರ್ಥ ಏನು? ಬಿಸ್ನೆಸ್ ಏನಾಗ್ತಾ ಇದೆ ಅಂತ ಅರ್ಥ. ಬಿಸ್ನೆಸ್ ಗ್ರೋ ಆಗ್ತಾ ಇದೆ ಅಂತ ಅರ್ಥ. ಬಿಸ್ನೆಸ್ ಗ್ರೋ ಆಗ್ತಾ ಇದೆ ಅಂತ ಹೇಳಿದ್ರೆ ಇಲ್ಲಿ ಕಂಪ್ನಿಗೆ ನಾವು 1000 ಕೋಟಿ ಕೊಟ್ಟಿದೀವಿ. ಸೊ ನಮ್ ದುಡ್ಡು ಏನಾಗ್ತಾ ಇದೆ ಅಂತ ಅರ್ಥ.
ನಮ್ಮ ದುಡ್ಡು ಏನಾಗ್ತಾ ಇದೆ ಅಂತ ಹೇಳಿದ್ರೆ ಗ್ರೋ ಆಗ್ತಾ ಇದೆ ಅಂತ ಅರ್ಥ. ಬಟ್ ಆದ್ರೆ ಇವಾಗ ಈ ತರ ಹೇಳಿದ ತಕ್ಷಣ ಒಂದು ಪ್ರಶ್ನೆ ಬರುತ್ತೆ, ಸೊ ಇದ್ರಲ್ಲಿರೋ ಎಲ್ಲಾ ಕಂಪ್ನಿನೂ ಗ್ರೋ ಆಗುತ್ತಾ ಹಂಗಾದ್ರೆ ಅನ್ನೋ ಪ್ರಶ್ನೆ ಬರುತ್ತೆ. ಎಲ್ಲ ಕಂಪ್ನಿನೂ ಗ್ರೋ ಆಗತ್ತಾ ಅನ್ನೋ ಪ್ರಶ್ನೆಗೆ ಡೆಫಿನೆಟ್ಲಿ ಆಗಲ್ಲ. ಇದರಲ್ಲಿ ಇರುವಂತ ಒಳ್ಳೆ ಕಂಪ್ನೀಸ್ ಮಾತ್ರ ಏನಾಗುತ್ತೆ ಅಂತ ಹೇಳಿದ್ರೆ ಗ್ರೋ ಆಗುತ್ತೆ. ಇವಾಗ ಈ ಗುಡ್ ಕಂಪ್ನೀಸ್ ಅನ್ನ ಹುಡ್ಕದ್ ಹೆಂಗೆ ಅನ್ನೋ ಪ್ರಶ್ನೆ ಬರುತ್ತೆ. ಸೊ ಈ ಗುಡ್ ಕಂಪ್ನೀಸ್ ಅನ್ನ ಹುಡುಕ್ಬೇಕು ಅಂದ್ರೆ ಅಗೇನ್ ನೀವೇನ್ ಮಾಡಬೇಕು, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಬೇಕು. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ನಿಮಗೆ ಏನಾಗುತ್ತೆ, ಇದರಲ್ಲಿ ಕಂಪ್ಲೀಟ್ ಆಗಿ ಗುಡ್ ಕಂಪ್ನೀಸ್, ಇವಾಗ ನೆಕ್ಸ್ಟ್ ಕಮಿಂಗ್ ವಿಡಿಯೋಸ್ ಅಲ್ಲಿ ಫಂಡಮೆಂಟಲ್ ಅನಾಲಿಸಿಸ್, ಟೆಕ್ನಿಕಲ್ ಅನಾಲಿಸಿಸ್ ಅದ್ರ ಬಗ್ಗೆ ಕಂಪ್ಲೀಟ್ಲಿ ಫ್ರೀ ಆಗಿ ಇದೇ ಯೂಟ್ಯೂಬ್ ಚಾನಲ್ ಅಲ್ಲಿ ನಿಮಗೆ ಸಿಗುತ್ತೆ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಐ ಹೋಪ್ ಇಲ್ಲಿ ತನಕ ನಿಮಗೆ ಏನಾಗಿದೆ ಅಂದ್ರೆ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಏನೇ ಆಗಲಿ ಇವಾಗ ನಾವೇನು ಅರ್ಥ ಮಾಡ್ಕೊಬೇಕು ಅಂದರೆ ಭಯ ಇಲ್ಲದೆ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಯಾಕೆ, ನಮ್ಮ ದೇಶ ಬೆಳೆದೇ ಬೆಳೆಯುತ್ತೆ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ. ನಮ್ಮ ದೇಶ ಬೆಳೆದೇ ಬೆಳೆಯುತ್ತೆ ಅನ್ನೋ ಕಾನ್ಫಿಡೆನ್ಸ್ ಇದ್ರೆ ನಮ್ಮ ದೇಶ GDP ಬೆಳೆದೇ ಬೆಳೆಯುತ್ತೆ. GDP ಬೆಳೆದೇ ಬೆಳೆಯುತ್ತೆ ಅಂದರೆ ಎಂಪ್ಲಾಯ್ಮೆಂಟ್ ಬೆಳೆದೇ ಬೆಳೆಯುತ್ತೆ. ಎಂಪ್ಲಾಯ್ಮೆಂಟ್ ಬೆಳೀತಾ ಇದೆ ಅಂದರೆ ಬಿಸ್ನೆಸ್ ಗ್ರೋ ಆಗ್ತಾ ಇದೆ. ಬಿಸ್ನೆಸ್ ಗ್ರೋ ಆಗ್ತಾ ಇದೆ ಅಂದರೆ ಕಂಪ್ನಿ ಗ್ರೋ ಆಗ್ತಾ ಇದೆ. ಕಂಪ್ನಿ ಗ್ರೋ ಆಗ್ತಾ ಇದೆ ಅಂದರೆ ಅರ್ಥ ಏನು, ನಾನು ಕಂಪ್ನಿಗೆ ದುಡ್ಡು ಕೊಟ್ಟಿದ್ದೀನಿ, ಸೊ ನನ್ನ ದುಡ್ಡು ಏನಾಗ್ತಾ ಇದೆ, ನನ್ನ ದುಡ್ಡು ಕೂಡ ಗ್ರೋ ಆಗ್ತಾ ಇದೆ. ಸೊ ಲಾಂಗ್ ಟರ್ಮ್ ಯೋಚನೆ ಮಾಡ್ತಾ ಇದ್ದೀವಿ ನಮ್ಮ ದೇಶದ ಬಗ್ಗೆ ಅಂತ ಹೇಳಿದ್ರೆ ಏನು ಭಯ ಇಲ್ದೇನೆ ನಾನು ಸ್ಟಾಕ್ ಮಾರ್ಕೆಟಲ್ಲಿ ಏನು ಮಾಡಬೇಕು ಅಂತ ಹೇಳಿದ್ರೆ ಹೂಡಿಕೆ ಮಾಡಬೇಕು. ಫೈನ್, ಇವಾಗ ಎಲ್ಲಿ ಹೂಡಿಕೆ ಮಾಡಬೇಕು ಅಂತ ಹೇಳಿದ್ರೆ ಒಳ್ಳೆ ಕಂಪ್ನೀಸಲ್ಲಿ ನಾನು ಏನು ಮಾಡಬೇಕು ಅಂತ ಹೇಳಿದ್ರೆ ಹೂಡಿಕೆ ಮಾಡಬೇಕು. ಇವಾಗ ಒಳ್ಳೆ ಕಂಪ್ನಿ ಅಂದರೆ ಯಾವುದು, ಏನು ಕತೆ ಅನ್ನೋದ್ರ ಬಗ್ಗೆ ನಿಮಗೆ ಕಮಿಂಗ್ ಕ್ಲಾಸಸ್ ಅಲ್ಲಿ ನಿಮಗೆ ಸಿಗುತ್ತೆ.